you, Lord. Thank you, Lord. ನಿತ್ಯನಾದ ತಂದೆಯೇ ನಿಮಗೆ ಸ್ತೋತ್ರ ಕರ್ತನೆ ಯೇಸಪ್ಪ. ದೀರ್ಘ ಶಾಂತಿ ಉಳ್ಳವನೇ ನಿಮಗೆ ಸ್ತೋತ್ರ. ಸಮಾಧಾನದ ಪ್ರಭುವೇ ನಿಮಗೆ ಸ್ತೋತ್ರ ರಾಜ. ಹೌದು ದೇವರೇ, ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಯೇಸಪ್ಪ. ನಿಮ್ಮ ಕೃಪೆಯ ಅಪಾರವಾದ ದೇವರೇ ಅಪ್ಪ, ನಿಮ್ಮ ಕೃಪೆಯ ಶಾಶ್ವತವಾದ ಸ್ತೋತ್ರ. ಸ್ತೋತ್ರ ಸರ್ವಶಕ್ತನೇ ಅಪ್ಪ, ಸೇನಾಧೀಶ್ವರನಾದ ಯೆಹೋವನೇ ನಿಮಗೆ ಸ್ತೋತ್ರ ಕರ್ತನೆ. ಹಾಲೆಲೂಯ ಅಪ್ಪ, ನಮ್ಮ ಒಳ್ಳೆಯ ರಕ್ಷಕನೇ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ. ನಮ್ಮನೆ ಈ ದಿನ ರಾಜ ನಿನ್ನ ವಾಕ್ಯದ ಮೂಲಕವಾಗಿ ಕರ್ತನೆ ಯೇಸಪ್ಪ ನಿನ್ನವರ ಸಂಗಡ ಮಾತನಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಹೌದು ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಪಾಸ್ಟರನ್ನು ಕೂಡ ನಿನ್ನ ಕರದಲ್ಲಿ ಒಪ್ಪಿಸ್ತೇವೆ ರಾಜ. ನಮ್ಮನ್ನು ಕೂಡ ನಿನ್ನ ಕರದಲ್ಲಿ ಒಪ್ಪಿಸಿ ರಾಜ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮ ಒಂದೇ ಮಹಿಮೆ ಪಡಿಸಿ ರಾಜ. ಎಲ್ಲ ಘನ ಮಾನ ಕರ್ತನೆ ಹಾಲೆಲೂಯ ಮಹಿಮೆಗಳಿಗೂ ರಾಜ ನಿನ್ನೊಬ್ಬನೇ ಯೋಗ್ಯನು ರಾಜ. ನಿಮಗೆ ಸ್ತೋತ್ರ ಕರ್ತನೆ. ಹೌದು ದೇವರೇ, ನಿನ್ನ ನಾಮ ಕರ್ತನೆ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸಿ ಯೇಸುವಿನ ಜೂಳ ನಾಮದಲ್ಲಿ ಬೇಡಿ ಹೊಂದಿಕೊಳ್ತಿದ್ದೀನಿ ಪರಲೋಕ ತಂದೆಯ ದೇವರೇ. ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಸೊ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ದೇವರ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸುಸ್ವಾಗತ ಮಾಡುವನಾಗಿದ್ದೇನೆ. ಮತ್ತು ಆನ್ಲೈನಲ್ಲಿ ನಮ್ಮೊಂದಿಗೆ ದೇವರ ವಾರ್ತನೆ ಕೇಳಿ ಆಶೀರ್ವದಿಸಲ್ಪಡುತ್ತಿರುವಂತಾಗ ನಿಮ್ಮನ್ನು ಕೂಡ ಯೇಸುವಿನ ನಾಮದಲ್ಲಿ ಸ್ವಾಗತ ಮಾಡುವನಾಗಿದ್ದೇನೆ. ಮತ್ತು ನಾವು ಇವತ್ತಿನ ದೇವರ ವಾರ್ತೆಗಾಗಿ ನಾವು ಮುಂದೆ ಹೋಗುವರಾಗೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ವಿಮೋಚನಾ ಕಾಂಡ 3ನೇ ಅಧ್ಯಾಯ 21ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 3 verse 21. ಎಕ್ಸೋಡಸ್ ಚಾಪ್ಟರ್ 3 verse 21. ವಿಮೋಚನಾ ಕಾಂಡ 3ನೇ ಅಧ್ಯಾಯ 21ನೇ ವಾಕ್ಯ. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದದ್ದರಿಂದ ನೀವು ಹೊರಡುವಾಗ ಬಲಗೈಯಲ್ಲಿ ಬರಿಗೈಯಲ್ಲಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಯಾರೆಲ್ಲ ಬೈಬಲ್ ತಗೊಂಡಿದ್ರೆ ಎಲ್ಲರೂ ಕೂಡ ಸೇರಿ ಓದೋಣ. 21ನೇ ವಾಕ್ಯ. ಇದಲ್ಲದೆ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದ್ದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಎಲ್ಲರೂ ನೀವು ಹೊರಡುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸೊ ಈ ಒಂದು ಅಕ್ಟೋಬರ್ 18ನೇ ತಾರೀಕಿಗೆ ದೇವರು ಹೇಳುವಂತಾಗ ನಮ್ಮ ಸಭೆಗೆ ಮಾತ್ರವಲ್ಲ, ಸರ್ವಲೋಕದ ಸಭೆಗೂ ಆನ್ಲೈನಲ್ಲಿ ನೋಡುತ್ತಿರುವ ನಿಮ್ಮೆಲ್ಲರಿಗೂ ದೇವರು ಹೇಳುವುದೇನೆಂದರೆ, ನೀವು ಹೊರಡುವಾಗ ಬರಿಗೈಯಲ್ಲಿ ಹೊರಡುವುದಿಲ್ಲ ಎಂಬುದು ಇವತ್ತು ದೇವರ ವಾರ್ತೆಯಾಗಿದೆ, ದೇವರ ವಾಗ್ದಾನವಾಗಿದೆ, ದೇವರ ಪ್ರವಾದನೆಯಾಗಿದೆ. ಹಲ್ಲೆಲೂಯಾ. ನಂಬುವವರು ಕೈಗಳ ತಟ್ಟಿ ದೇವರನ್ನು ನಾವು ಮಹಿಮೆ ಪಡಿಸೋಣ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬಿದ ನಿಮ್ಮನ್ನು ದೇವರು ಯಾವ ಕಾರ್ಯಕ್ಕಾಗಿ ನಂಬಿದ್ರು, ನಿಮ್ಮ ಜೀವನದಲ್ಲಿ ಯಾವ ಕಾರ್ಯಕ್ಕಾಗಿ ನಂಬಿ ಬಂದಿರೋ ಈ ದಿನದಲ್ಲಿ ನೀವು ಹೋಗುವಾಗ ಬರಿಗೈಯಲ್ಲಿ ದೇವರು ನಿಮ್ಮನ್ನು ಕಳಿಸುವುದಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಏನ್ ಮಾಡುವುದಿಲ್ಲ, ಹೋಗುವುದಿಲ್ಲ. ಎಲ್ಲರೂ ಇದು ನಂಬುವವರು ನನ್ನೊಂದಿಗೆ ಸೇರಿ ಒಟ್ಟಾಗಿ ಹೇಳ್ರಿ, ನಾನು ಹೋಗುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ಆಮೇಲೆ ನಾನು ಹೋಗುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ನಾನು ಹೋಗುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಸೊ ಇದನ್ನು ಹಲವಾರು ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು, ಅಳವಡಿಸಿಕೊಳ್ಳಬಹುದು, ತೆಗೆದುಕೊಳ್ಳಬಹುದು. ಮೊದಲು ನಾವು ನೋಡಬೇಕಾದ್ರೆ ಈ ಒಂದು ಜೀವನವನ್ನು ಬಿಟ್ಟು ಹೋಗುವಾಗ ನಾವು ಬರಿಗೈಯಲ್ಲಿ ಹೋಗುವುದಿಲ್ಲ. ಟೋಟಲಿ ಈ ಭೂಮಿಯಲ್ಲಿ ದೇವರು ನಮ್ಗೆ ಕೊಟ್ಟಿರುವ ಈ ಜೀವನವನ್ನು ಬಿಟ್ಟು ಹೋಗುವಾಗ ನಾವು ಯಾರಾಗಿ ಹೋಗುವುದಿಲ್ಲ, ಬರಿಗೈಯಾಗಿ ನಾವು ಏನು ಮಾಡುವುದಿಲ್ಲ, ಹೋಗುವುದಿಲ್ಲ. ಮುಂದೆ ಇಲ್ಲಿ ನಾವು ನೋಡಬೇಕಾದ್ರೆ ಮುಖ್ಯವಾಗಿ ದೇವರಲ್ಲಿ ಹೇಳುವ ವಿಷಯ ಏನಂದ್ರೆ, ಇಲ್ಲಿ ಬದುಕುವಾಗ ನಾವು ಬರಿದಾಗಿ ಬದುಕುವುದಿಲ್ಲ. ಹಲ್ಲೆಲೂಯಾ. ಇದೇ ಮುಖ್ಯವಾದ ಅರ್ಥ. ನಾವು ಈ ಭೂಮಿಯ ಮೇಲೆ ಬದುಕುವಾಗ ನಮ್ಮ ಜೀವನವಾಗಿರಲಿ, ನಮ್ಮ ಕುಟುಂಬವಾಗಿರಲಿ, ನಮ್ಮ ಜೀವನದ ಎಲ್ಲ ಆಶೀರ್ವಾದಗಳಾಗಿರಲಿ, ಯಾವುದರಲ್ಲಿ ಕೂಡ ಯಾವ ಕೊರತೆ ಇಲ್ಲದವರಾಗಿ ನಾವು ಬದುಕುತ್ತೇವೆ ಅನ್ನೋದೇ ಇದರ ಅರ್ಥವಾಗಿದೆ. ನಾವು ಬರಿದಾಗಿ, ನಾವು ಕ್ರಮವಿಲ್ಲದಾಗಿ ಏನು ಮಾಡುವುದಿಲ್ಲ, ಎಂಟಿಯಾಗಿ ನಾವು ಇರುವುದಿಲ್ಲ. ಹಲ್ಲೆಲೂಯಾ. ಇದು ಯಾರೆಲ್ಲ ನಂಬುತ್ತೀರೋ, ಯಾರ ಹತ್ರ ದೇವರು ಮಾತಾಡ್ತಿದ್ದಾನೋ ನೀವು ಕೈಗಳೆತ್ತಿ ಆವಾಗ ದೇವರನ್ನ ಆಮೇನ್ ಹಲ್ಲೆಲೂಯಾ ಎಂಬುದಾಗಿ ನೀವು ಹೇಳುವಾಗ ಇದನ್ನು ನೀವು ರಿಸೀವ್ ಮಾಡುತ್ತೀರಿ. ದೇವರು ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಮಂದಿ ಇಲ್ಲಿ ಇದ್ದೀರಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ ಆ ಒಂದು 100 ಮಂದಿ ಮೇಲೆ ಅಲ್ಲಿ ಕೇಳ್ತಾ ಇದ್ದಾರೆ. ದೇವರು ಅವ್ರನ್ನ ಆಶೀರ್ವದಿಸಲಿ, ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬ. ಅವರು ಕೇಳ್ತಾ ಇದ್ದಾರೆ. ಮುಂದೆ ಎಷ್ಟು ಜನರು ಕೇಳ್ತಾರೆ ಎಂಬುದು ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಆದ್ರೆ ಇದು ಎಲ್ಲರಿಗೂ ದೇವರು ಮಾತಾಡ್ತಾ ಇದ್ದಾನೆ. ಆದ್ರೆ ಯಾರಿಗೆ ಇದು ಸಿಗುತ್ತದೆ,
ಯಾರಿಗೆ ಇದು ಅವರು ಅದು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ನೋಡಬೇಕಾದ್ರೆ, ಯಾರು ಇದನ್ನು ಬಿಲೀವ್ ಮಾಡಿ ಆಮೇನ್ ಎಂಬುದಾಗಿ ಅಂಗೀಕರಿಸುತ್ತಾರೋ ಅವರಿಗೆ ಇದು ಉಂಟಾಗುವಂಥದ್ದಾಗಿರುತ್ತದೆ. ಒಂದು ವೇಳೆ ಇಷ್ಟು ದೂರ ಹುಡುಕಿಕೊಂಡು ಬಂದಿರುವ ನೀವುಗಳು ಈ ಆಶೀರ್ವಾದವನ್ನು ನೀವು ಪಡೆಯಬೇಕೆಂಬುದಾಗಿ ನೀವು ನಂಬಿದರೆ ಖಂಡಿತವಾಗಿ ನೀವು ಆಮೇನ್ ಹಲ್ಲೆಲೂಯಾ ಎಂಬ ರೆಸ್ಪಾನ್ಸ್ ಮೂಲಕವಾಗಿ ಅದನ್ನು ರಿಸೀವ್ ಮಾಡುವವರಾಗಿರುತ್ತೀರಿ. ಸೊ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಗಾಡ್ಸ್ ಬ್ಲೆಸ್ಸಿಂಗ್ ಅನ್ನು ರಿಸೀವ್ ಮಾಡುವಂತಹ ಒಂದು ಆಯುಧವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇನ್ ಎಂಬುದಾಗಿ ಹೇಳುವಾಗ ಹೌದು ನನ್ನ ಜೀವನದಲ್ಲಿ ಅದು ಹಂಗೆ ಆಗುತ್ತದೆ ಎಂಬುದಾಗಿ ನೀವು ಅದನ್ನು ಹೇಳಿಕೊಳ್ಳುವವರಾಗಿರುತ್ತೀರಿ. ಹಲ್ಲೆಲೂಯಾ. ಸೊ ಅದು ಮಾತ್ರವಲ್ಲ, ಮೂರನೇದು ನಾವು ನೋಡಬೇಕಾದ್ರೆ ಇನ್ನು ಹೇಗೆ ನಾವು ತೆಗೆದುಕೊಳ್ಳಬಹುದಂದ್ರೆ, ಇವತ್ತು ಈ ಆರಾಧನೆ ಮುಗಿಸಿಕೊಂಡು ಈ ಸ್ಥಳದಿಂದ ನೀವು ಹೊರಡುವಾಗ ಕೂಡ ದೇವರು ನಿಮ್ಮಲ್ಲಿ ಬರಿಗೈಯಾಗಿ ನಿಮ್ಮನ್ನು ಕಳಿಸುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ನಿಮಗೆ ಇಟ್ಟಿರುವ ಈ ಒಂದು ಜೀವನವೆಂಬ ಪ್ರಯಾಣದಲ್ಲಿ ನೀವು ಬರಿದಾಗಿ ಇಲ್ಲಿಂದ ಹೋಗುವುದಿಲ್ಲ, ಬರಿದಾಗಿ ಬದುಕುವುದಿಲ್ಲ. ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಬರಿದಾಗಿ ಹೋಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮ ಪ್ರಯಾಣವನ್ನು ತಮ್ಮ ಸಕಲ ಆಶೀರ್ವಾದಗಳಿಂದ, ಐಶ್ವರ್ಯಗಳಿಂದ, ಆರೋಗ್ಯದಿಂದ ತುಂಬಿಸಿ ಪರಿಪೂರ್ಣವಾಗಿ ಆತನು ನಡೆಸುವ ದೇವರಾಗಿದ್ದಾನೆ. ಯಾರಿದೆ ನಂಬುತ್ತೀರಿ? ಬರಿದಾಗಿ ನಾವು ಹೋಗುವುದಿಲ್ಲ, ಬದುಕುವುದಿಲ್ಲ, ಪರಿಪೂರ್ಣವಾಗಿ ನಾವು ಬದುಕುವರಾಗಿರ್ತೀವಿ. ಓದುವ ಭಾನುವಾರ ದೇವರು ನಮ್ಮೊಂದಿಗೆ ಮಾತಾಡಿದನು, ಸಂಪೂರ್ಣವಾದದು ಬರುವಾಗ ಅಪರಿಪೂರ್ಣವಾದದು ಇಲ್ಲದಂತೆ ಆಗುತ್ತದಂತ ಹೇಳಿ. ಇವತ್ತು ದೇವರು ಮಾತಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಬಂದಿರುವ ನಿಮ್ಮ ಜೀವನವು ಅದು ಬರಿಗೈಯಾಗಿ ಹೋಗುವುದಿಲ್ಲ, ಬರಿದಾಗಿ ಇರುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಎಲ್ಲರೂ ಹೇಳೋಣ, ನಾನು ಬರಿಗೈಯಾಗಿ ಹೋಗುವುದಿಲ್ಲ. ಆಮೆನ್. ಹಲ್ಲೆಲೂಯಾ. When you go, that you shall not go empty hand. Hallelujah. When you go, that you shall not go empty hand. ಎಲ್ಲರೂ ಹೇಳ್ರಿ, ನಾನು ಎಂಟಿ ಲೈಫ್ ಆಗಿರುವುದಿಲ್ಲ, ಎಂಟಿ ಹ್ಯಾಂಡ್ ಆಗಿ ಇರುವುದಿಲ್ಲ. ಯಾರು ಇದನ್ನು ಇಷ್ಟಪಡುತ್ತೀರಿ? ಸೊ ಈ ತರ ಒಂದು ಲೈಫ್ ಬದುಕಬೇಕಂತ ಹೇಳಿ ಯಾರಿಗೆ ಆಸೆ ಇದೆ? ಹಾಗಾದ್ರೆ ಇದನ್ನು ಕೊಡುವ ಆತನು ನಮ್ಮ ತಂದೆ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸೊ ಅದನ್ನೇ ಇವತ್ತು ದೇವರು ನಿಮಗೆ ಹೇಳ್ತಾ ಇದ್ದಾನೆ. ಇದನ್ನು ನೀವು ನಂಬುವುದಾಗಿದ್ರೆ ನಿಮ್ಮ ಜೀವನದಲ್ಲಿ ನೀವು ಎಂಟಿ ಆಗಿ ಇರುವುದಿಲ್ಲ. ಹಲ್ಲೆಲೂಯಾ. ಸೊ ಒಂದು ಮನೆ ಇದೆ, ಆ ಮನೆ ಎಂಟಿ ಆಗಿದ್ರೆ ಚೆನ್ನಾಗಿರ್ತದ? ಒಂದು ಗಂಡ ಹೆಂಡತಿ ಇದ್ದಾರೆ, ಅವರಿಗೆ ಮಕ್ಕಳಿಲ್ಲದಂಗೆ ಎಂಟಿ ಆಗಿದ್ರೆ ಚೆನ್ನಾಗಿರ್ತದ? ಸೊ ಈ ಪ್ರಪಂಚದಲ್ಲಿ ನೋಡ್ರಿ, ಎಂಟಿ ಅನ್ನೋದು ಅದು ಆಶೀರ್ವಾದ ಅಲ್ಲ. ಹಾಗಾದ್ರೆ ದೇವರು ಸಕಲ ವೈಭವಗಳನ್ನು, ಆಶೀರ್ವಾದಗಳನ್ನು, ಸಂಪೂರ್ಣತೆಯನ್ನು ಒಳಗೊಂಡ ದೇವರು ತನ್ನ ಮಕ್ಕಳ ಜೀವಿತವು ಅದು ಬರಿದಾಗಿ ಎಂಟಿಯಾಗಿರಬೇಕೆಂಬುದು ಆತನು ಬಯಸುವುದಿಲ್ಲ. ಅದು ಸಂಪೂರ್ಣವಾಗಿ ಅದು ತುಂಬಿ ಹರಿಯಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಕಾಲಕಾಲವಾಗಿ ನಮ್ಮ ಮನಸ್ಸಲ್ಲಿ ನಮ್ಮ ಕ್ರೈಸ್ತತ್ವ ಏನು ತುಂಬಿಸ್ಬಿಟ್ಟಿದೆ ಅಂದರೆ, ಏನು ಅದು ಬರೆದು ಬಿಟ್ಟಿದೆ ಅಂದರೆ ನಾವು ನೋಡಬೇಕಾದ್ರೆ ಅದರ ಸತ್ಯ ಏನಂದರೆ, ನಾವು ಬರಿದಾಗಿ ಬಂದಿದ್ದೇವೆ, ಬರಿದಾಗಿ ಮತ್ತೆ ಹೋಗುತ್ತೇವೆ ಅನ್ನೋದೇ ತುಂಬಿಸ್ಬಿಟ್ಟಿದ್ದಾರೆ. ಆದರೆ ಲಾಸ್ಟ್ 2 ಇಯರ್ಸಿಂದ ದೇವರು ನಮ್ಮ ಸತ್ಯದ ಗುಡಾರ್ಥಗಳನ್ನು ಅರಿಯುವಂತೆ ನಮ್ಮ ಕಣ್ಣುಗಳನ್ನು ಆತನು ತೆರೆಯ ಮಾಡಿದ್ದಾನೆ ಅಲ್ಲ. ಹಲ್ಲೆಲೂಯಾ. ನಾವು ಬರಿದಾಗಿ ಬಂದಿದ್ದೀವಿ ಮತ್ತೆ ಬರಿದಾಗಿ ಹೋಗುತ್ತೀವಿ ಅಂತ ಹೇಳಿ ಇದು ಪ್ರಾಪಂಚಕ್ಕೆ ಈ ತತ್ವಗಳು ಸರಿ ಹೋಗುತ್ತದೋ ಗೊತ್ತಿಲ್ಲ. ಆದರೆ ದೇವರ ಮಕ್ಕಳ ಜೀವನದಲ್ಲಿ ಅದು ಸತ್ಯ ಅಲ್ಲ. ಹಲ್ಲೆಲೂಯಾ. ಬರಿದಾದ ನಮ್ಮ ಜೀವಿತವನ್ನು ಎಲ್ಲಾ ಆಶೀರ್ವಾದಗಳಿಂದ ತುಂಬಿಸುವುದಕ್ಕಾಗಿ ಪರಿಪೂರ್ಣನಾದ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದನು. ಸಕಲ ಪರಿಪೂರ್ಣತೆ ಆತನ ಒಳಗೆ ವಾಸವಾಗಿದ್ದಂತೆ. ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ, ಕ್ರಿಸ್ತನು ಯಾರಲ್ಲಿ ಇರ್ತಾರೋ ಹಾಗಾದ್ರೆ ಅವರು ಪರಿಪೂರ್ಣತೆಯಿಂದ ತುಂಬಿಸಲ್ಪಡುವವರಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ಇದನ್ನೇ ಹೇಳಿ 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 ನಮ್ಮೊಳಗೆ ನಮ್ಮ ಕ್ರೈಸ್ತತ್ವ ಏನು ಮಾಡಿಬಿಟ್ಟಿದೆ ಅಂದರೆ, ದರಿದ್ರವನ್ನು ಅದು ಸ್ಥಾಪಿಸಿಬಿಟ್ಟಿದೆ. ದರಿದ್ರವೆಂಬ ಮರಗಳು, ಮುಳ್ಳು ಗಿಡಗಳು, ಬಟ್ಟಿ, ಸಾಲ, ಸಂಕಷ್ಟಗಳು, ವ್ಯಾಧಿಗಳು, ರೋಗಗಳು, ಇಲ್ಲ ಬರೀ ಕ್ರಮವಿಲ್ಲದ ಕಾರ್ಯಗಳನ್ನೇ ತುಂಬಿಸಿಬಿಟ್ಟಿದೆ. ಯಾಕಂದರೆ ಕಾಯಿಲೆದಿಂದ ಬದುಕುವುದು ದೇವರ ಚಿತ್ತ, ದರಿದ್ರದಲ್ಲಿ ಬದುಕುವುದು ದೇವರ ಚಿತ್ತ, ಏನದು ಅಪರಿಪೂರ್ಣತೆಯಲ್ಲಿ ಬದುಕುವುದು ದೇವರ ಚಿತ್ತ. ಇದೇ ಕ್ರೈಸ್ತ ಜೀವನ ಎಂಬುದಾಗಿ ತಪ್ಪಾಗಿ ಬೋಧಿಸ್ಬಿಟ್ಟಿದೆ. ಆದರೆ ಇವತ್ತು ಇಲ್ಲಿ ಕೇಳ್ತಿರೋರು, ಯೂಟ್ಯೂಬ್ನಲ್ಲಿ ಇದು ಕೇಳ್ತಿರೋ ನನ್ನ ಪ್ರಿಯ ಸಹೋದರನ ಸಹೋದರಿಯೇ, ನಿಮ್ಮನ್ನು ಕುರಿತ ದೇವರ ಚಿತ್ತ ಅದಲ್ಲ. ನೀವು ಪರಿಪೂರ್ಣರಾಗಿ ಬದುಕಬೇಕೆಂಬುದೇ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ನಿಮ್ಮ ಕೊರತೆಗಳನ್ನು ಪರಿಪೂರ್ಣವಾಗಿ ಆಗಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಕಾರಣ ಏನಂದ್ರೆ, ಆತನು ನಮ್ಮ ತಂದೆ ದೇವರೆಂಬುದನ್ನು ಮರೆಯಬೇಡ್ರಿ.
ಆತನು ನಮ್ಮ ತಂದೆಯಾದ ದೇವರು ಅನ್ನೋದನ್ನು ಮರೆಯಬೇಡ್ರಿ. ಯಾವ ತಂದೆ ತಾಯಿಗಳಾದ್ರೂ ತಮ್ಮ ಮಕ್ಕಳು ಹೊಟ್ಟೆಗಿಲ್ಲದಂಗೆ ಖಾಲಿ ಹೊಟ್ಟೆಯಾಗಿ ಎಂಟಿ ಸ್ಟಮಕ್ನಲ್ಲಿ ಇರಬೇಕೆಂದು ಬಯಸುತ್ತಾರ ಅಲ್ಲ, ಬಯಸುತ್ತಾರ? ಇಲ್ಲಿ ಅಮರ್ ಬ್ರದರ್ 2 ಮಕ್ಕಳನ್ನು ಅಕ್ಕಪಕ್ಕ ಕುಂದಿರಿಸ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಅವರಿಗೆ ಅವ್ರು ಬದುಕುವ ದಿನವೆಲ್ಲ ಬೇಡ, ಅಟ್ಲೀಸ್ಟ್ ಇವತ್ತು ಒಂದು ದಿನ ಬೆಳಗಿಂದ ರಾತ್ರಿವರೆಗೂ ಅವ್ರು ಬರಿದಾಗಿ ಇರಬೇಕೆಂದು ಇಷ್ಟಪಡ್ತೀರಾ? ಬರೀ ಮೈ ಬರೀ ಹೊಟ್ಟೆ ಅವ್ರು ಏನು ಅವರಿಗೆ ನೋಡ್ರಿ, ಭೂಲೋಕದಲ್ಲಿರುವ ತಂದೆ ತಾಯಿಗಳಾಗಿರುವ ನೀವೇ ನಿಮ್ಮ ಮಕ್ಕಳು ಬರಿದಾಗಿರುವುದಕ್ಕೆ ಬಯಸೋದಿಲ್ಲ ಅಂದರೆ ಪರಮ ತಂದೆ ನಿಮ್ಮನ್ನು ಸಾಕಿ ಸಳಗಿ ನಿಮ್ಮನ್ನು ತುಂಬಿಸಿ ಆಶೀರ್ವದಿಸೋದ್ರಲ್ಲಿ ಎಷ್ಟು ಆತನ ಇಷ್ಟವುಳ್ಳವನಾಗಿದ್ದಾನೆ, ಎಷ್ಟು ಒಳ್ಳೆ ತಂದೆಯಾಗಿದ್ದಾನೆ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಕರ್ತನಾದ ಯೇಸು ಸ್ವಾಮಿ ಈ ಸತ್ಯವನ್ನು ನಮಗೆ ಬಿಡಿಸಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಮೊದಲನೇದು ನಾವು ನಂಬಬೇಕಾದದು ನಾವು ನಂಬುವ ದೇವರು ಯಾರು ಅನ್ನೋರನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದೇ ಲಾಸ್ಟ್ 2 ಇಯರ್ಸ್ನಿಂದ ದೇವರು ನಮ್ಮ ಕಣ್ಣುಗಳನ್ನು ತೆರೆಯುತ್ತಿರೋದು. ನಾವು ನಂಬುವ ದೇವರು ಯಾರು ಎಂಬುದು ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಲ್ಲ. ಸೊ ಪೌಲ್ ಹೇಳ್ತಾ ಇದ್ದಾನೆ, ನಾನು ನಂಬುವ ದೇವರು ಯಾರು ಎಂಬುದು ನಾನು ಬಲ್ಲೇನು. ಯೋಬ ಹೇಳ್ತಾ ಇದ್ದಾನೆ, ನಾನು ನಂಬುವ ದೇವರು ಯಾರು ಎಂಬುದಾಗಿ ನಾನು ಬಲ್ಲೇನು ಎಂಬುದಾಗಿ. ಹಲ್ಲೆಲೂಯಾ. ಸೊ ನಾವು ನಂಬಿ ಬಂದಿರುವ ನನ್ನ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನಮಗೆ ಗೊತ್ತಿಲ್ಲದರವರೆಗೂ ನಾವು ಯಾರಾಗಿ ಈ ಭೂಮಿ ಮೇಲೆ ಬದುಕಬಹುದು ಅನ್ನೋದು ನಮಗೇನಾಗುವುದಿಲ್ಲ, ಗೊತ್ತಾಗುವುದಿಲ್ಲ. ಆಮೇನ್. ಹಾಗಾದ್ರೆ ನಮ್ಮ ದೇವರು ಯಾರು ಎಂಬುದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ದೇವರು ಯಾರನ್ನು ನಾವು ನೋಡ್ಬೇಕಾದ್ರೆ ಹಾಲು ಜೇನು ನಮ್ಮ ಜೀವನದಲ್ಲಿ ಅದು ಹರಿದು ತುಂಬಿ ಹರಿಯುವಂತೆ ಆತನು ಮಾಡುವುದಕ್ಕೆ ಬಯಕೆ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದುವೇ ಆತನ ಉದ್ದೇಶವಾಗಿದೆ. ಅಂತಹ ದೇವರಾಗಿದ್ದಾನೆ. ಕಹಿಯ ಜೀವನ ಅಲ್ಲ, ಹಾಲು ಜೇನು, ಮಿಲ್ಕ್ ಅಂಡ್ ಹನಿ ನಮ್ಮ ಜೀವನದಲ್ಲಿ ಓವರ್ಫ್ಲೋ ಆಗಬೇಕಂತ. ಓನ್ಲಿ ಫಿಲ್ಲಡ್ ಅಲ್ಲ, ಓವರ್ಫ್ಲೋ. ಅರ್ಥ ಮಾಡ್ಕೊಳ್ರಿ, ಫುಲ್ಫಿಲ್ಲಿಗೂ ಓವರ್ಫ್ಲೋಗೆ ಏನಿದೆ ವ್ಯತ್ಯಾಸ ಇದೆ. ನಮ್ಮ ದೇವ್ರು ಎಷ್ಟು ಇಷ್ಟಪಡ್ತಿದ್ದಾನಂದ್ರೆ ಮಿಲ್ಕ್ ಅಂಡ್ ಹನಿ ನಮ್ಮ ಲೈಫ್ನಲ್ಲಿ ಹೆಂಗಿರ್ಬೇಕಂತ ತುಂಬಿ ಹೊರೆ ಸುರಿಸುವಂತೆ ಓವರ್ಫ್ಲೋ ಆಗಬೇಕೆಂಬುದಾಗಿ ಆತನ ಇಷ್ಟಪಡ್ತಿದ್ದಾನೆ. ಅದೇ ಆತನ ಚಿತ್ತ. ಒಂದು ದಿನವೂ ನಮ್ಮ ಜೀವನದಲ್ಲಿ ಕೈ ಇರುವುದಕ್ಕೆ ಆತನ ಇಷ್ಟಪಡುವುದಿಲ್ಲ. ಒಂದು ದಿನವೂ ನಾವು ಬಲಹೀನರಾಗಿ ವ್ಯಾಧಿಸ್ಥರಾಗಿ ರೋಗಿಯಾಗಿರುವುದಕ್ಕೆ ಆತನಿಗೆ ಇಷ್ಟ ಇಲ್ಲ. ಒಂದು ದಿನವೂ ನಾವು ದರಿದ್ರರಾಗಿ ಸಾಲಗಾರರಾಗಿ ಬಟ್ಟಿ ಕಟ್ಟುವವರಾಗಿರಬೇಕೆಂಬುದಾಗಿ ಆತನಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ದೇವರ ಗುಣಮಟ್ಟ ಎಂಥದ್ದು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಸೊ ಬೈಬಲನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಮೇನ್. ಎಲ್ಲರ ಕೈನಲ್ಲಿ ಬೈಬಲ್ ಇದೆ, ಎಲ್ಲರ ಮನೆಯಲ್ಲಿ ಬೈಬಲ್ ಇದೆ, ಎಲ್ಲರೂ ಬೈಬಲನ್ನು ಮಾತಾಡ್ತಾರೆ. ಆದರೆ ಬೈಬಲ್ ಹೇಳುವ ದೇವರು ಯಾರು ಎಂಬುದೇ ಇವತ್ತು ಜನರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಒಂದು ಹೇಳ್ತಿರ್ತಾರೆ, ಇವರು ಒಂದು ಹೇಳ್ತಿರ್ತಾರೆ. ಹೀಗೆ ಬೇರೆ ಥರ ನಮ್ಮ ದೇವರನ್ನು ತಪ್ಪಾಗಿ ಹೇಳಿ ಇವತ್ತು ಜನರನ್ನು ವ್ಯಾಧಿಯಲ್ಲಿ, ದರಿದ್ರದಲ್ಲಿ, ಸಾಲ ಸಂಕಷ್ಟದಲ್ಲಿಯೂ ನಿರುತ್ಸಾಹದಲ್ಲಿಯೂ ಇವತ್ತು ವೇದನೆ, ಕಣ್ಣೀರು, ಕಳವಳ ಅನ್ಯ ಜನರಿಗಿಂತ ಮೋಸವಾಗಿ ಇಟ್ಬಿಟ್ಟಿದ್ದಾರೆ. ಆದ್ರೆ ಅವರಿಗಿಂತ ಶ್ರೇಷ್ಠರಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಪವಿತ್ರ ಜನರಾಗಿ ಓದುವಾರ ನಾವು ಓದಿದೀವಿ, ಜ್ಞಾಪಕ ಇದೆ. ರಾಜ ವಂಶಸ್ಥರಾಗಿ ದೇವರು ನಮಗೆ ಇಟ್ಟಿದ್ದಾನಂತೆ. ಯಾವ ರಾಜನ ಮಕ್ಕಳಾದರೂ ಬಟ್ಟೆಗಿಲ್ಲದಂಗೆ ತಿರುಗಾಡಿದು ನೋಡಿದಿರಾ? ಯಾವ ರಾಜ ಮಕ್ಕಳಾದ್ರೂ ಒಟ್ಟಿಗೆ ಅವರು ಕೈ ಬೇಡಿ ತಿರುಗಾಡುತ್ತಿರುವುದನ್ನು ನೋಡಿದಿರಾ? ಇಲ್ಲ. ರಾಜ ಮಕ್ಕಳು ಯಾವಾಗಲೂ ಸಂಪೂರ್ಣತೆಯಲ್ಲಿ ಬದುಕಬೇಕೆಂಬುದೇ ಪ್ರತಿಯೊಂದು ರಾಜರು ಇಷ್ಟಪಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರ ಗುಣಮಟ್ಟ ಏನೆಂಬುದನ್ನು ಸತ್ಯವೇದ ಏನು ಹೇಳ್ತಾ ಇದೆ ಅಂದರೆ, ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 8ನೇ ವಾಕ್ಯ 9ನೇ ವಾಕ್ಯ ನಾವು ಓದಬೇಕಾದ್ರೆ, ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯ ದೇವರ ಗುಣಮಟ್ಟವನ್ನು ಕುರಿತು ಬೈಬಲ್ ಹೇಳ್ತಾ ಇದೆ. ದ ಕ್ವಾಲಿಟಿ ಆಫ್ ದ ಕ್ಯಾರೆಕ್ಟರ್ ಆಫ್ ಗಾಡ್ಸ್ ಅನ್ನು ಕುರಿತು, ದೇವರ ಗುಣಮಟ್ಟ ಮತ್ತು ದೇವರ ಆ ಒಂದು ಬದುಕನ್ನು ಕುರಿತು ಹೇಳ್ತಾ ಇದೆ. ಏನೆಂದು ಹೇಳ್ತಾ ಇದೆ? ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷೆ, ಅಂಜೂರ, ದಾಳಿಂಬ ಇವುಗಳು ಬೆಳೆಯುತ್ತವೆ. ಹಲ್ಲೆಲೂಯಾ. ಎಣ್ಣೆ ಮರಗಳು, ಜೇನು ಸಿಗುತ್ತದೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ, ಎಲ್ಲರೂ ಎಲ್ಲನ ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಟು, ಯಾವ ಕೊರತೆ ಇಲ್ಲದೆ ಇರುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಇದೇ ತನ್ನ ಜನರನ್ನು ಕುರಿತ ದೇವರ ಉದ್ದೇಶ. ತಾನು ಆದುಕೊಂಡಿರುವಂತಹ ತಾಯಿಯ ಗರ್ಭದಲ್ಲಿ ಆರಿಸಿ ತೆಗೆದುಕೊಂಡಿರುವ ತನ್ನ ಜನರನ್ನು ಕುರಿತ ದೇವರ ಚಿತ್ತ ಅದೇ. ತನ್ನ ಮಕ್ಕಳನ್ನು ಕುರಿತ ನಮ್ಮ ತಂದೆಯ ಚಿತ್ತ ಅದೇ. ಎಲ್ಲರೂ ಇಲ್ಲಿ ಗಮನಿಸಿರಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನೀವು 7ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ ಕೂಡ
ನೀವು ಮನೆಯಲ್ಲಿ ಹೋಗಿ ಓದಿಕೊಳ್ಳ್ರಿ. ಹಂಗಂದ್ರೆ ನೀವು ಹೋಗುವಾಗ ನೀವು ಬರಿಗೈಯಾಗಿ ಏನು ಮಾಡುವುದಿಲ್ಲ, ಹೋಗುವುದಿಲ್ಲ. ನೀವು ಹೋಗಿ ಸೇರುವ ಸ್ಥಳವು ಅದು ಬರಿದಾಗಿರುವುದಿಲ್ಲ. ಅರ್ಥ ಆಯ್ತಾ? ಇಸ್ರಾಯೇಲರಿಗೆ ದೇವ್ರು ಹೇಳ್ತಾ ಇದ್ದಾನೆ, ನಮಗೂ ದೇವ್ರು ಹೇಳಿರೋದು, ನೀವು ಹೋಗುವಾಗಲೂ ಅಗಿಪ್ತವನ್ನು ಬಿಟ್ಟು ಹೋಗುವಾಗಲೂ ಬರಿಗೈಯಾಗಿ ಹೋಗುವುದಿಲ್ಲ. ನೀವು ಹೋಗಿ ಅಲ್ಲಿ ತಲುಪುವ ಸ್ಥಳ ಕೂಡ ಎಂಥ ಸ್ಥಳ ಅಲ್ಲ, ಬರಿದಾದ ಮರುಭೂಮಿ ಅಲ್ಲ. ಎಂಥ ಭೂಮಿ ಎಂದದು. ಇದು ಓದುವಾಗಲೇ ಎಷ್ಟು ಆಸೆ ಆಗಿದೆ ನೋಡ್ರಿ. 7ನೇ ವಾಕ್ಯದಿಂದ ಯಾರಾದ್ರೂ ಒಬ್ರು ಗಟ್ಟಿಯಾಗಿ ಹೋದ್ರಿ, ನೀವು ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ಉತ್ತಮವಾದ ದೇಶಕ್ಕೆ ಸೇರಿಸುತ್ತಾನೆ. ಎಸ್, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಉತ್ತಮವಾದ ಜೀವನಕ್ಕೆ ನಮ್ಮನ್ನು ಸೇರಿಸುತ್ತಾ ಇದ್ದಾನೆ. ಇಲ್ಲಿ ದೇಶ ಅನ್ನೋದು ನಮ್ಮ ಜೀವನವಾಗಿದೆ. ದೇವರು ನಮ್ಮನ್ನು ನಡೆಸುವುದು ಎಂತ ಜೀವನಕ್ಕೆ ನಮ್ಮನ್ನು ನಡೆಸುತ್ತಾ ಇದ್ದಾನೆ? ಉತ್ತಮವಾದ ಜೀವನಕ್ಕೆ ನಡೆಸಿ ಆ ದೇಶದ ಹಳ್ಳಗಳಲ್ಲಿ ಯಾವಾಗಲೂ ಹರಿಯುತ್ತದೆ. ಇದು ಹೆಂಗಪ್ಪ? ಇದು ಯಾರು ಬಿಲೀವ್ ಮಾಡುತ್ತೀರಿ? ಇದು ನಂಬಿದ್ರೆ ನೀವು ಧನ್ಯರು. ನಾವು ಕಾಣುವ ಹಳ್ಳಗಳಲ್ಲಿ ವರ್ಷಕ್ಕೆ ಒಂದ್ಸತಿ ತುಂಬಿದ್ರೆ ತುಂಬುತ್ತದೆ, ಇಲ್ಲಾಂದ್ರೆ ಇಲ್ಲ. ಆದ್ರೆ ದೇವರು ಕೊಡುವ ಆ ದೇಶದಲ್ಲಿ ಆ ಹಳ್ಳಗಳಲ್ಲಿ ನೀರು ಯಾವಾಗಲೂ ಏನಾಗುತ್ತದಂತೆ? ಹರಿಯುತ್ತದೆ. ಮತ್ತು ತಗ್ಗುಗಳಲ್ಲಿ, ಗುಡ್ಡಗಳಲ್ಲಿ, ಎಲ್ಲಾ ಕಡೆಯೂ, ಬಾವಿಗಳಲ್ಲಿಯೂ ಬುಕ್ಕೆಗಳಿಂದಲೂ ನೀರು ಉಕ್ಕುತ್ತವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ಏನ್ ಮಾಡುತ್ತದೆ? ನೀರು ಉಕ್ಕುತ್ತದೆ. ಆ ದೇಶದಲ್ಲಿ ಗೋಧಿ, ಜವಗೋಧಿ, ದ್ರಾಕ್ಷೆ, ಅಂಜೂರ, ದಾಳಿಂಬೆ ಇವೆಲ್ಲ ಎಂತ ಫ್ರೂಟ್ ನೋಡ್ರಿ. ಎಲ್ಲ ಹೈ ಕ್ವಾಲಿಟಿ ನ್ಯೂಟ್ರಿಷನ್ ಫ್ರೂಟ್ಸ್ಗಳು. ಹಾಲೆಲೂಯಾ, ಹೈ ಕ್ವಾಲಿಟಿ ಫುಡ್ಗಳು ಇವೆಲ್ಲ. ನೀವು ನೋಡಿದ್ರ, ಎಲ್ಲವೂ ಕೂಡ ಪೌಷ್ಟಿಕತೆಯನ್ನು ನಮಗೆ ಕೊಡುವಂತಹ ಸ್ಥಳಗಳು, ಅಂಥ ಒಂದು ಸಮೃದ್ಧಿಯಾದ ಸ್ಥಳಗಳು. ಆಮೇಲೆ ಇನ್ನೂ ನನ್ನನ್ನು ಮುಟ್ಟಿರುವ ಒಂದು ಮುಂದಿನ ಭಾಗ ಏನು ಹೋದ್ರಿ? ಎಣ್ಣೆ ಮರಗಳು, ಜೇನು ಸಿಗುತ್ತವೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು. ಎಸ್, ಅಲ್ಲಿ ನೀವು ಯಾವುದನ್ನು ನೀವು ನೋಡುವುದಿಲ್ಲ, ದುರ್ಭಿಕ್ಷವನ್ನೇ ನೋಡುವುದಿಲ್ಲ. ಈ ಕ್ರೈಸ್ತ ಜೀವಿತ ಹಳ್ಳಿದಲ್ಲಿ ದುರ್ಭಿಕ್ಷ ಅನ್ನುವುದೇ ನಾವು ಕಾಣುವುದಿಲ್ಲ. ಅದೇ ಕರ್ತನು ನಮ್ಮನ್ನು ಕುರಿತಿಟ್ಟಿರುವಂತ ಲೈಫ್, ಅದೇ ದೇವರು ನಮಗಿಟ್ಟಿರುವಂತ ದೇಶ, ಅದೇ ನಮ್ಮ ದೇವರು ನಮಗಿಟ್ಟಿರುವಂತ ಜೀವನ. ಆ ಜೀವನದಲ್ಲಿ ಏನೂ ಇರುವುದಿಲ್ಲ, ಕಾಣುವುದಿಲ್ಲ ಅಂದ್ರೆ ಕಾಣಬಾರದೆಂಬುದಾಗಿ ದೇವರ ಇಷ್ಟ. ಆ ದೇಶದಲ್ಲಿರುವ ನನ್ನ ಜನರ ಜೀವನದಲ್ಲಿ ದುರ್ಭಿಕ್ಷ ಅನ್ನೋೇ ಅವ್ರು ಏನ್ ಮಾಡಬಾರ್ದು ಯಾವತ್ತು. ಕಾಣುವುದಿಲ್ಲ ಅಂದ್ರೆ ದೇವರಲ್ಲಿ ಇಟ್ಟಿಲ್ಲ ಅಂತೇಳಿ ಅರ್ಥ. ಹಾಗಾದ್ರೆ ನಮ್ಮ ಜೀವನದಲ್ಲಿ ದೇವರ ದುರ್ಭಿಕ್ಷವನ್ನು ಏನ್ ಮಾಡಿಲ್ಲ, ಇಟ್ಟಿಲ್ಲ. ಆದ್ರೆ ನಮ್ಮ ಕ್ರಿಶ್ಚಿಯಾನಿಟಿ ಅದನ್ನು ಬೋಧಿಸ್ಬಿಟ್ಟಿದೆ. ಹಂಗೆ ದರಿದ್ರದಲ್ಲಿ, ಹಂಗೆ ವ್ಯಾಧಿಯಲ್ಲಿ, ಹಂಗೆ ರೋಗದಲ್ಲಿ, ಹಂಗೆ ಬಟ್ಟಿ ಸಾಲದಲ್ಲಿಯೇ ನಾವು ಬದುಕಬೇಕು. ಇನ್ನೊಂದು ಆಚರಣೆ ಅಂದ್ರೆ ನಾ ಹೇಳ್ಬಾರ್ದ ಗೊತ್ತಿಲ್ಲ. ಇದು ಕೇಳಿದ ಜನರೆಲ್ಲ ಕೊನೆಯವರೆಗೆ ಹಂಗೆ ಇದ್ರು, ಆದ್ರೆ ಹೇಳಿದ ಜನರೆಲ್ಲ ದೊಡ್ಡವರಾಗೇ ಇದ್ರು. ಅವ್ರೇನು ಕಾರು, ಶೂಟು, ಬಂಗಲಾ, ಕೋಟ್ ಶೂಟ್ ಅಲ್ಲೇ ಇದ್ರು. ಆದ್ರೆ ಕೇಳಿದ ಜನರು ವರ್ಷ ಆದರೂ ಕೂಡ ಅವ್ರ ಜೀವನಗಳು ಹಂಗೆ ಇದ್ರು. ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ, ನನ್ನ ಜೀವನದಲ್ಲಿ ನನ್ನನ್ನು ಕುರಿತ ದೇವರ ಚಿತ್ತನೆಂದರೆ, ನನ್ನ ಜೀವನದಲ್ಲಿ ದೇವರು ಯಾವುದನ್ನು ಕಾಣುವುದಕ್ಕೆ ಇಷ್ಟ ಇಲ್ಲ, ದುರ್ಭಿಕ್ಷವನ್ನು ಕಾಣುವುದಕ್ಕೆ ಆತನಿಗೆ ಏನಿಲ್ಲ, ಇಷ್ಟ ಇಲ್ಲ. ಕಾಣದೆ ಸಮೃದ್ಧಿಯಾಗಿ ಉಂಟು. ಅರ್ಧ ಹೊಟ್ಟೆ, ಕಾಲು ಹೊಟ್ಟೆ ಎಲ್ಲ. ಯಾವುದು ಸಂತೋಷ? ಯಾವಾಗ ನಮ್ಮ ಹೊಟ್ಟೆ ಫುಲ್ಲು ಆಗುತ್ತದೆ ಆವಾಗ ಮನಸ್ಸು ಫುಲ್ ಆಗುತ್ತದೆ. ಹೌದಾ ಇಲ್ವಾ? ನೀವು ಮದುವೆ ಹೋಗ್ತೀರಿ ಅಲ್ಲ, ಒಂದೆರಡು ಕಾಲು ಹಿಂಗೆ, ಒಂದೆರಡು ಕಾಲು ಹಿಂಗೆ, ಒಂದಿಷ್ಟು ಪಲ್ಯ ಹಿಂಗೆ, ಒಂದಿಷ್ಟು ಪಲ್ಯ ಹಿಂಗೆ ಹಾಕ್ತಾರೆ. ಈ ಮದುವೆಗೆ ಅಲ್ಲ, ಮದುವೆಗೆ ಹೋಗೋದೇ ಮನೆಯಲ್ಲಿ ಏನೋ ಅಲ್ಪ ಸ್ವಲ್ಪ ತಿಂತಾರೆ. ಮದುವೆ ಊಟ ಅಂದ್ರೆ ಅರ್ಥ ಏನು? ಫುಲ್ ಹಿಂಗೆ ಇದುವರೆಗೂ ಎಲ್ಲ ತಿಂದ್ರೆ ಜಾಸ್ತಿ. ಅದು ಗೊತ್ತಿರೋರು ಇದ್ರೆ ಹಂಗೆ ತಗೊಂಡು ಬಂದು ಹಾಕ್ತಾರೆ ಅಲ್ಲ. ಸಮೃದ್ಧಿಯಾಗಿ ನಮ್ಮನ್ನು ನಾವು ಊಟ ಮಾಡಬೇಕು ಅನ್ನೋದು ದೇವರ ಚಿತ್ತವಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸಮೃದ್ಧಿಯಾಗಿ ಊಟ ಮಾಡೋಕ್ಕೆ ಫಸ್ಟ್ ಊಟ ಇರಬೇಕು. ಸಮೃದ್ಧಿಯಾಗಿ ಊಟ ಮಾಡೋಕ್ಕೆ ಒಳ್ಳೆ ಆರೋಗ್ಯ ಇರಬೇಕು. ಹೌದಾ ಇಲ್ವಾ? ಯಾಕಂದ್ರೆ ಇವತ್ತು ಆರೋಗ್ಯ ಕೆಟ್ಟು ಹೋದ್ರೆ, ನೋಡಪ್ಪ ಇಷ್ಟೇ ನೀರು ಕುಡಿಬೇಕು, ನೋಡಪ್ಪ ಬರೀ ಇಷ್ಟೇ ಮುದ್ದೆ ತಿನ್ಬೇಕು, ನೋಡಪ್ಪ ಒಂದೇ ಒಂದು ಚಪಾತಿ ತಿನ್ಬೇಕು. ತಿನ್ನಬಾರಿಂದ ಆಸೆ ಎಲ್ಲ ಇರ್ತದೆ, ಆದರೆ ತಿನ್ನಕೂಡದು ಎಂಬುದಾಗಿ ಡಾಕ್ಟರ್ ಹೇಳಿರ್ತಾರೆ. ಇದನ್ನು ಕೇಳಿಸ್ಕೊಂಡು ಬರೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರ್ತಾರೆ. ಈ ಲೈಫ್ ಆದ್ರೂ ಉಳಿಸ್ಕೊಳ್ಳೋಕೆ ಎಷ್ಟು ಖರ್ಚು ಮಾಡಿರ್ತಾರೆ. ಹೌದಾ ಇಲ್ವಾ? ಕೊನೆಗೆ ಅದನ್ನು ತಿನ್ನಕ್ಕೆ ಆಗದಂಗೆ ಸಡನ್ಲಿ ಆಗಿರ್ತಾರೆ. ಆಮೇಲೆ ಬರೀ ಗ್ಲುಕೋಸ್ ಮಾತ್ರ ಹೋಗ್ತಿರ್ತದೆ. ಅಂದ ಒಂದು ಲೈಫ್ ದೇವರು ನಮಗೆ ಇಟ್ಟಿದಾನ? ಹೇಳ್ರಿ,
ನಿಮ್ಮ ಅಪ್ಪ ಅಂದ ಲೈಫ್ ನಿಮಗೆ ಇಟ್ಟಿದಾನ? ಇಲ್ಲ. ನಮ್ಮ ಕಣ್ಣುಗಳು ಯೇಸುವಿನ ನಾಮದಲ್ಲಿ ಇವತ್ತು ತೆರೆಯಲ್ಪಡಲಿ. ನಾವು ಸಮೃದ್ಧಿಯಾಗಿ ಉಣ್ಣುವಂತೆ ಮಾಡುತ್ತಾನಂದ್ರೆ ತಲೆ ಮೊದಲುಗೊಂಡು ಕಾಲುವರೆಗೆ ನಮಗೆ ದೇವರು ಆರೋಗ್ಯಸ್ಥರಾಗಿ ನಾವು ಬದುಕಬೇಕೆಂಬುದು ಆತನ ಇಷ್ಟ. ನಾವು ಹೊಟ್ಟೆ ತುಂಬ ಉಂಟು ಸಮೃದ್ಧಿಯಾಗಿರಬೇಕೆಂಬುದೇ ಆತನ ಇಷ್ಟವಾಗಿದೆ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಅದು ಮಾತ್ರ ಅಲ್ಲ, ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಗುತ್ತದೆ. ಅಬ್ಬಬ್ಬಬ್ಬ, ಅಂದ್ರೆ ಕಾಸ್ಟ್ಲಿ ಸಿಟಿ. ಆಮೇಲೆ ನೀ ಏನೇ ಮುಟ್ಟಿದ್ರು ಅಲ್ಲಿ ಏನಿರ್ತದೆ, ಅಲ್ಲಿ ಕಾಣ್ತಿದ್ ನೋಡ್ರಿ, ಆ ಚಿಕ್ಕ ಕಾಲು ತಗೊಂಡು ಅದರಿಂದ ನಿಮಗೆ ಕೋಟಿ ಲಾಭ ಸಿಗ್ಬಿಡ್ತದೆ. ಹಾಲೆಲೂಯಾ. ಏನೇ ನೀವು ಕಷ್ಟಪಡಬೇಕಾದ ಅವಶ್ಯವಿಲ್ಲ, ಎಲ್ಲ ಅಲ್ಲಿ ಆಲ್ರೆಡಿ ರೆಡಿ ಇದೆ ಎಂಬುದಾಗಿ ಅರ್ಥ. ಈಗಾಗಲೇ ಸಿದ್ಧವಾಗಿದೆ ಎಂಬುದಾಗಿ ಅರ್ಥ. ಆಮೇನ್. ಅಲ್ಲಿ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ಬಾಬಾ. ಅಲ್ಲಿ ಆಮೇಲೆ ನೀವು ಹೊಟ್ಟೆ ತುಂಬ ಉಂಡು ಸಮೃದ್ಧಿಯಾಗಿರುವ ನಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸಬೇಕು. ಸ್ತುತಿಸೋಣ. ಹಲ್ಲೆಲೂಯಾ. ಆತ ನಮಗೆ ಉತ್ತಮವಾದ ಜೀವನವನ್ನು ಕೊಟ್ಟಿದ್ದಾನೆ. 7ನೇ ವಾಕ್ಯದಲ್ಲಿ ನೋಡ್ರಿ, ನಮಗೆ ದೇವರು ಇಟ್ಟಿರುವುದು ಎಂಥ ಜೀವನ? ಉತ್ತಮವಾದ ಜೀವನ. ದರಿದ್ರವಾದ ಉತ್ತಮವಾದದಂದ್ರೆ ಏನರ್ಥ? ದ ಬೆಸ್ಟ್ ಲೈಫ್ ಅನ್ನು ಇಟ್ಟಿದ್ದಾನೆ, ದ ಕ್ವಾಲಿಟಿ ಲೈಫ್ ಅನ್ನು ಇಟ್ಟಿದ್ದಾನೆ, ದ ಬ್ಲೆಸ್ಸಡ್ ಲೈಫ್ ಅನ್ನು ಇಟ್ಟಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಹೌದು ಪ್ರಿಯರೇ, ನನ್ನ ಪ್ರಿಯ ಸಹೋದರನೇ ಸಹೋದರಿ, ಕಾನಾನಿನ ಪ್ರಯಾಣ ಆರಂಭ ಮಾಡುವಾಗಲೂ ಸಮೃದ್ಧಿ, ಅದನ್ನು ಅಂತ್ಯ ಮಾಡುವಾಗಲೂ ಸಮೃದ್ಧಿ. ನೀವು ಹೊರಡುವಾಗ ಬರಿಗೈಯಾಗಿ ಹೊರಡುವುದಿಲ್ಲ. ಆಮೆನ್. ನೀವು ಹೋಗಿ ಸೇರಿದ ಮೇಲೆಯೂ ಅಲ್ಲಿ ಯಾರಾಗಿರುವುದಿಲ್ಲ. ಹೋಗಿ ಸೇರಿದ ಮೇಲೆ ಆ ದೇಶ ಎಂಥ ದೇಶ ಎಂಬುದಾಗಿ ಓದಿದ್ವಿ. ಹೋಗುವಾಗಲೂ ಅದೇ ತರ ಈ ಭೂಮಿಯಲ್ಲಿ ನಾವು ಬದುಕುವಾಗಲೂ ನಾವು ಸಮೃದ್ಧಿಯಾಗಿಯೇ, ನಾವು ಬರಿಗೈಯಾಗಿ ಬರಿದಾದ ಜೀವನವಾಗಿ ನಾವು ಬದುಕುವುದಿಲ್ಲ. ಒಂದು ದಿನ ಹೋಗುವಾಗಲೂ ಅಲ್ಲಿ ಬರಿದಾಗಿ, ಅಲ್ಲಿ ಯಾವ ಕೊರತೆ ಇಲ್ಲದ ಸ್ಥಳದಲ್ಲಿ ನಾವು ಹೋಗುವವರಾಗಿರುತ್ತೇವೆ. ಇವತ್ತು ಅನೇಕರು ಯಾಕೆ ಹುಟ್ಟಿದ್ದೀನಿ, ಹೆಂಗೆ ಬದುಕ್ತಾ ಇದ್ದೀನಿ, ಒಂದು ದಿನ ಎಲ್ಲಿಗೆ ಹೋಗುತ್ತೇನೆ ಎಂಬುದಾಗಿ ಗೊತ್ತಿಲ್ಲ. ಹಣ ಗೊತ್ತಿದೆ, ಆಸ್ತಿ ಪಾಸ್ತಿ ಗೊತ್ತಿದೆ, ಒಡವೆ ಗೊತ್ತಿದೆ, ಸ್ಥಾನಮಾನ ಗೊತ್ತಿದೆ, ಆದರೆ ನಾನು ಯಾರೆಂಬುದು ಅವರಿಗೆ ಗೊತ್ತಿಲ್ಲ. ಎಲ್ಲಿಂದ ಬಂದಿದೆ, ಏನು ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗುತ್ತೇನೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ದೇವರು ನಮಗೆ ಎಲ್ಲವನ್ನೂ ಆತನ ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಅವರಿಗೆ ಕೊಟ್ಟಿರುವ ದೇಶ ಅಂದರೆ ಬದುಕು ಎಂಥದಂತೆ? ಸಮೃದ್ಧಿಯಾದದಂತೆ, ಉತ್ತಮವಾದದಂತೆ. ಹಲ್ಲೆಲೂಯಾ. ಕೊರತೆ ಇಲ್ಲದಂತೆ, ಸಮೃದ್ಧಿಯಾಗಿ. ಅದರ ಅರ್ಥ ಏನದು? ಕೊರತೆ ಇಲ್ಲದದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅವರು ಹೋಗುವಾಗಲೂ ಅವರಿಗೆ ಸಮೃದ್ಧಿ, ಹೋಗಿ ಸೇರಿದ ಮೇಲೆಯೂ ಅವರಿಗೆ ಸಮೃದ್ಧಿ. ಯಾವುದು ನಿನಗೆ ಕೊರತೆ ಇಲ್ಲದಿರುವಂಥ ದೇಶ ದೇವರು ನಮಗೆ ಕೊಡುವಂತಹ ಜೀವನ ಒಂದಾಗಿದೆ ಪ್ರಿಯರೇ. ಅಂದರೆ ಕೊರತೆ ಇಲ್ಲದ ಬದುಕು, ಕೊರತೆ ಇಲ್ಲದ ಜೀವನದಲ್ಲಿ ದೇವರು ನಮಗೆ ಇಟ್ಟಿದ್ದಾನೆ. ಯಾರು ಇದು ನಂಬುತ್ತೀರಿ? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂತಹ ಒಂದು ಬದುಕನ್ನು ಬದುಕುವುದಕ್ಕೆ ಈ ಭೂಮಿಯಲ್ಲಿ ಸಾಧ್ಯನಾ? ಅನೇಕರು ಕೇಳ್ತಾರೆ, ಇದೆಲ್ಲ ಓದಬಹುದು, ಆದರೆ ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಎಂಬುದಾಗಿ ಇವತ್ತು ಅನೇಕರು ಕೇಳ್ತಾ ಇದ್ದಾರೆ. ಇವತ್ತು ಯೇಸುವನ್ನು ಅರಿಯದ ಜನರು ಕೇಳಿದರೆ ಪರವಾಗಿಲ್ಲ, ವರ್ಷಗಟ್ಟಲೆ ಬೈಬಲ್ ಓದುವವರು ಆಗ್ತಾರನ್ನ ಅಂದ್ಕೊಳ್ತಾ ಇದ್ದಾರೆ. ವರ್ಷಗಟ್ಟಲೆ ದೊಡ್ಡ ದೊಡ್ಡ ಬೋಧನೆ ಪ್ರಸಂಗ ಮಾಡುವವ್ರನ್ನ ಅದನ್ನೇ ಬೋಧಿಸುತ್ತಾ ಇದ್ದಾರೆ. ಇದೆಲ್ಲ ಸಾಧ್ಯವಿಲ್ಲ ಎಂಬುದಾಗಿ. ಯಾವುದನ್ನೇ ಸಾಧ್ಯ? ಕಷ್ಟಪಡಬೇಕನೋ, ದರಿದ್ರವಾಗಿರಬೇಕು, ಹಿಂಗೆ ಕೇಳಿ ಅದೇ ಲೈಫ್ ಅವರಿಗೆ. ನಾವು ಯಾವುದನ್ನು ಕೇಳುತ್ತೇವೋ, ನಮ್ಮ ಮೈಂಡಲ್ಲಿ ಯಾವುದು ಇರುತ್ತದೋ, ನಮ್ಮ ಬಾಯಲ್ಲಿ ಯಾವುದು ಇರುತ್ತದೋ ಅದುವೇ ನಮ್ಮ ಜೀವನದಲ್ಲಿ ಇರುತ್ತದೆ. ಇದೇ 2 years ಇಂದ ದೇವರು ನಮಗೆ ಹೇಳ್ತಿದ್ದಾನೆ, ನೀವು ಯಾವುದನ್ನು ಬಿತ್ತುತ್ತೀರೋ ಅದೇ ನೀವು ಕೊಯ್ಬೇಕಾಗುತ್ತದೆ. ಬರೀ ದರಿದ್ರ ವ್ಯಾಧಿ ಎಂಬುದೇ ನಿಮ್ಮ ಮನಸ್ಸಲ್ಲಿರುವಾಗ, ನಿಮ್ಮ ಬಾಯಿನಲ್ಲಿರುವಾಗ, ನಿಮ್ಮ ಜೀವನದಲ್ಲಿ ಯಾವುದನ್ನೇ ಕಾಣ್ತೀರಿ? ದುಡಿದು ಹೋಗಿ ಒಡವೆ ತಂದು ಇಟ್ಟಿರ್ತಾರೆ. ಒಂದು ಹೊತ್ತು ಊಟನೂ ಚೆನ್ನಾಗಿ ಮಾಡಲ್ಲ. ಆ ಒಡವೆನ ತಗೊಂಡ್ಬಂದು ಮನೇಲಿಟ್ರೆ ಕಳ್ಳರು ತಗೊಂಡು ಹೋಗ್ತಾರೆ. ಹೋಗಿ ಬ್ಯಾಂಗಲ್ಲಿ ಮಲಗಿಸ್ಬಂದು ಬಂದ್ಬಿಡ್ತಾರೆ ಕೋಮಾ ಸ್ಟೇಜಲ್ಲಿ. ಯಾಕೆ ಒಡವೆ ತಗೊಳ್ತೀಯಾ? ಒಂದು ದಿನ ಕಷ್ಟ ಬಂದರೆ ಸಹಾಯ ಆಗುತ್ತದಂತೇಳಿ. ಕಷ್ಟ ಬರ್ತದ? ಹಲೋ, ಅರ್ಥ ಮಾಡ್ಕೊಂಡು ಉತ್ತರ ಹೇಳ್ಬೇಕು. ಯಾಕೆ ಒಡವೆ ಕಷ್ಟಪಟ್ಟು ಏನು ಮಾಡ್ತಾರೆ? ಒಡವೆ ತಗೊಳ್ತಾರೆ. ಯಾಕೆ ತಗೊಳ್ತೀಯ? ಒಂದು ದಿನ ಕಷ್ಟ ಬಂದರೆ ಯೂಸ್ ಆಗುತ್ತದಲ್ಲ ಅಂತ ಹೇಳಿ. ಕಷ್ಟ ನಷ್ಟ ಬಂದರೆ ಯೂಸ್ ಆಗುತ್ತದಲ್ಲಿ. ಸರಿ, ಕಷ್ಟ ಬರ್ತದ ಈಗ ಅವರಿಗೆ ಮುಂದೆ? ಬಂದೇ ಬರ್ತದೆ.
ಕಷ್ಟ ಬಂದ್ಮೇಲೆ ಆ ಒಡೆಯನ್ನು ತಗೊಂಡು ಬಂದು ಏನು ಮಾಡ್ತಾರೆ? ಯಾಕೆ ಕಷ್ಟ ಬಂತು? ಕಷ್ಟ ಬಂದ್ರೆ ಯೂಸ್ ಆಗುತ್ತದಂದೇಳಿ ಇವರು ತಗೊಂಡ್ಬಂದಿದ್ದಾರೆ. ಕಷ್ಟ ಬರುತ್ತದಂದೇಳಿ ಇವರಿಗೆ ಗೊತ್ತಿತ್ತು. ಯಾರು ಕಣ್ಣು ತೆರೆತಾ ಇದೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಸಾಧ್ಯನಾ? ಈ ಸಮೃದ್ಧಿಯಾದ ಜೀವನವನ್ನು ಬದುಕೋದು ಸಾಧ್ಯ? ಈ ಪರಿಪೂರ್ಣವಾದ ಸಂಪೂರ್ಣವಾದ ಜೀವನ ಸಾಧ್ಯನಾ? ನನ್ನ ಕೈ ಬರಿಗಾಯಾಗಿ ನೀವು ಹೋಗುವುದಿಲ್ಲ ಎಂಬುದಾಗಿ ದೇವರು ಹೇಳಿದಾನೆ. ಇದು ಸಾಧ್ಯನಾ? ನಾನು ಸಮೃದ್ಧಿ ಆಗುವುದಕ್ಕೆ ಸಾಧ್ಯನಾ? ನನ್ನ ಕುಟುಂಬ ಸಮೃದ್ಧಿಯಾಗಿ ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿಯೋ, ಸಂತೋಷ ಸಮಾಧಾನದಲ್ಲಿಯೋ, ಹಣಕಾಸಿನಲ್ಲಿಯೋ ಸಮೃದ್ಧಿಯಾಗಿ ಬದುಕುವುದು ಸಾಧ್ಯನಾ? ಮಕ್ಕಳು ಆಗೋದೇ ಇಲ್ಲ ಎಂಬುದಾಗಿ ಡಾಕ್ಟರ್ ಹೇಳಿದ್ದಾರೆ. ಮಕ್ಕಳು ಆಗುವುದು ಸಾಧ್ಯನಾ? ನೀನು ಉದ್ಧಾರ ಆಗುವುದೇ ಎಂಬುದಾಗಿ ಹೇಳಿದ್ದಾರೆ. ಉದ್ಧಾರ ಆಗುವುದು ಸಾಧ್ಯನಾ? ನೀನು ಮೇಲೆ ಬರುವುದೇ ಎಂಬುದಾಗಿ ಎಲ್ಲರೂ ಬೈತಿದ್ದಾರೆ. ನೀನು ಏನೇ ಮಾಡೋದು ಸತ್ತರು ನೀನು ಮೇಲೆ ಬರಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು. ಸತ್ತರ ಅವ್ರು ಮಣ್ಣಿಗೆ ಹೋಗ್ತಾರೆ, ಮೇಲೆ ಹೆಂಗೆ ಬರ್ತಾರೆ? ಆ ಥರನೇ ನಮ್ಮ ಜನರು ನಮ್ಮನ್ನು ಕುರಿತು ಇಷ್ಟಪಡೋದು ಅಷ್ಟೇ, ನಾವು ಮೇಲೆ ಬರಬಾರದು ಅಂತ ಹೇಳಿ. ಅದನ್ನೇ ನೀವು ನಂಬ್ಕೊಂಡಿದ್ದೀರಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀವು ಉತ್ತಮವಾದ ಬದುಕನ್ನು ಬದುಕುವುದು ಸಾಧ್ಯ. ಕೊರತೆ ಉಳ್ಳದೇ ಇರುವಂತಹ ಸಮೃದ್ಧಿಯಾದ ಬದುಕನ್ನು ಬದುಕುವುದು ಸಾಧ್ಯ. ಸಮೃದ್ಧಿಯಾಗಿ ಉಂಟು ನೀವು ಬದುಕುವಿರಿ ಎಂಬುದೇ ದೇವರು ಇಷ್ಟಪಡ್ತಾ ಇದ್ದಾನೆ. ಅದೇ ನಿಮ್ಮನ್ನು ಕುರಿತ ಸತ್ಯವಾಗಿದೆ. ಆದರೆ ನಾವು ಹೀಗೆ ಯೋಚನೆ ಮಾಡುವುದಕ್ಕಿಂತ ಮುಂಚೆನೆ ದೇವರಿದೆ ಎಲ್ಲ ನಮಗಾಗಿ ಯೋಚನೆ ಮಾಡಿ ಸಿದ್ಧ ಮಾಡಿದ್ದಾನೆ. ಏನದು? ನಾನು ಇಂದಾಗ ಒಂದು ಸಮೃದ್ಧಿಯಾದ ಜೀವನವನ್ನು ಬದುಕುವುದು ಸಾಧ್ಯನಾ ಎಂಬುದಾಗಿ ನೀನು ಯೋಚನೆ ಮಾಡ್ಬೋದು, ಮಾತಾಡ್ಬೋದು ಅಲ್ಲ. ನನ್ನ ಬದುಕು ಈ ರೀತಿಯಾದ ಫುಲ್ಫಿಲ್ಡ್ ಓವರ್ಫ್ಲೋ ನನ್ನ ಲೈಫ್ನಲ್ಲಿ ಲೈಫ್ ಪಾಸಿಬಲ್ ಎಂಬುದಾಗಿ ನೀವು ಯೋಚನೆ ಮಾಡ್ಬೋದು. ನನ್ನ ಕೈ ಯಾವಾಗಲೂ ಅದು ಪರಿಪೂರ್ಣವಾಗಿ ಇರುತ್ತದ ಎಂಬುದಾಗಿ ಅಲ್ಲ. ನಾನು ಸಮೃದ್ಧಿಯಾಗಿ ಇರೋಕ್ಕಾಗುತ್ತದೆ ಎಂಬುದಾಗಿ ನೀವು ಯೋಚನೆ ಮಾಡುವುದಕ್ಕಿಂತ ಮುಂಚೆನೆ, ನೀವು ಹೇಳುವುದಕ್ಕಿಂತ ಮುಂಚೆನೆ ಇದೆಲ್ಲ ನಿಮಗಾಗಿ ಈಗಾಗಲೇ ತಂದ ದೇವರು ನಮಗಾಗಿ ಯೋಚನೆ ಮಾಡಿ ಸಿದ್ಧ ಮಾಡಿದಾನ ಅನ್ನೋದೇ ದೇವರು ನಮಗೆ ಬೈಬಲಲ್ಲಿ ಇಟ್ಟಿರುವಂತಹ ಗುಡ್ ನ್ಯೂಸ್ ಆಗಿದೆ. ಇದೇ ಸುವಾರ್ತೆ, ಇದೇ ಗುಡ್ ನ್ಯೂಸ್, ಇದೇ ಶುಭ ಸಂದೇಶ. ಇದನ್ನು ಹೇಳುವನೇ ಸುವಾರ್ತಿಕನು. ಇದನ್ನು ಬಿಟ್ಟು ಬೇರೆ ಯಾರೋ ಒಬ್ಬರು ಏನೋ ನಿನ್ನ ಕಿಡ್ನಿಯನ್ನು ತೆಗಿತಾರೆ, ನಿನ್ನ ಲಿವರನ್ನು ತೆಗಿತಾರೆ, ನಿನ್ನನ್ನು ಕಾಯಿಲೆಯಾಗಿ ಬದುಕಬೇಕು, ನೀನು ದರಿದ್ರನಾಗಿಯೇ ಬದುಕಬೇಕು, ಅದು ಸುವಾರ್ಥ ಅಲ್ಲ. ಗುಡ್ ನ್ಯೂಸ್ ಅಂದರೆ ಏನು? ನೀನು ಬದುಕುತ್ತೆ ಅನ್ನೋದು ಗುಡ್ ನ್ಯೂಸ್. ನೀನು ಸಾಯ್ತ ಅನ್ನೋದು ಗುಡ್ ನ್ಯೂಸ್ ಅಲ್ಲ. ಆ ಸಾವಿನಿಂದ ದೇವರು ನಿನ್ನನ್ನು ಕಾಪಾಡುತ್ತಾನೆ ಅನ್ನೋದೇ ಗುಡ್ ನ್ಯೂಸ್. ನಿನಗಾಗಿ ಯೇಸು ಸತ್ತನು, ನೀನು ಸಾಯ್ಬೇಕಾದ ಅವಶ್ಯ ಇಲ್ಲ ಅನ್ನೋದೇ ಗುಡ್ ನ್ಯೂಸ್. ನೀನು ವ್ಯಾಧಿಯಲ್ಲಿ ಬದುಕುವುದಕ್ಕೆ ಬದುಕಬಾರದು. ಯಾಕಂದ್ರೆ ನಿನಗಾಗಿ ದೇವರು ನಿನ್ನ ವ್ಯಾಧಿನ ಒತ್ತಿಕೊಂಡು ಆತನು ಗಾಯಪಟ್ಟಿದ್ದಾನೆ. ಆತನಿಗೆ ಉಂಟಾದ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರ ಅನ್ನೋದೇ ಗುಡ್ ನ್ಯೂಸ್ ಆಗಿದೆ. ಆಮೆನ್, ಹಲ್ಲೆಲೂಯಾ. ನಮಗಾಗಿ ನಮ್ಮ ದೇವರು ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದಾನೆ. ಈ ಜನರನ್ನು ಅಲ್ಲಿ ಕರ್ಕೊಂಡು ಹೋಗುವುದಕ್ಕೆ ಮುಂಚೆ ಆ ದೇಶವನ್ನು ದೇವರು ರೆಡಿ ಮಾಡಿ ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದುವೇ ದೇವರ ಗುಣಮಟ್ಟ. ಯಾವುದನ್ನು ಕುರಿತು ನೋಡ್ತಾ ಇದ್ದೀವಿ? ದ ಕ್ವಾಲಿಟಿ ಆಫ್ ಗಾಡ್ಸ್ ಅನ್ನು, ದ ಕ್ಯಾರೆಕ್ಟರ್ ಆಫ್ ಗಾಡ್ಸ್ ಅನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆವಾಗಲೇ ನನ್ನ ಲೈಫ್ ಕ್ವಾಲಿಟಿ ಹೇಗಿರುತ್ತದೆ, ಹೇಗಿರಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತದೆ. ಹೌದಾ ಇಲ್ವಾ? ನೀವು ನಂಬಿದ ದೇವರು ಯಾರು ಎಂಬುದಾಗಿ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ದೇವರು ಯಾರೆಂದು ಗೊತ್ತಾಗ್ತಿದ್ದಲ್ಲ. ಸೊ ಪಕ್ಕದಲ್ಲಿರುವವರು ನೋಡಿ ಹೇಳ್ರಿ, ನೀವು ಯೋಚನೆ ಮಾಡುವುದಕ್ಕಿಂತ ಮುಂಚೆನೆ ದೇವರು ನಿಮಗಾಗಿ ಎಲ್ಲ ರೆಡಿ ಮಾಡಿದಾನಂತೆ. ಹೇಳ್ತೀರಾ? ಬಸವರಾಜ್ ಸರ್ಗೆ ಹೇಳ್ತೀರಾ ಒಬ್ರು? ಹಲ್ಲೆಲೂಯಾ. ಕೇಳಬೇಕೆಂದು ಹೇಳಿದ, ಕೈ ಕೊಡ್ಬೇಕೆಂದು ಹೇಳಿಲ್ಲ. ಹಲ್ಲೆಲೂಯಾ. ಕೈ ಕೊಟ್ಟರು ತಪ್ಪಿಲ್ಲ. ಹಲ್ಲೆಲೂಯಾ. ಸೊ ದೇವರು ನಮ್ಮ ಸಂಗಡ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ನಾವು ಯೋಚನೆ ಮಾಡುವುದಕ್ಕಿಂತ ಮುಂಚೆ ದೇವರು ನಮಗಾಗಿ ಎಲ್ಲವನ್ನು ರೆಡಿ ಮಾಡಿದ್ದಾನೆ. ಇದೇ ಸತ್ಯ, ಇದೇ ಸುವಾರ್ತೆ, ಇದೇ ದೇವರ ಗುಣಮಟ್ಟ, ಇದೇ ದೇವರ ಕ್ಯಾರೆಕ್ಟರ್, ಇದೇ ಬೈಬಲ್ ನಮಗೆ ಹೇಳ್ತಿರೋದು. ಇದನ್ನೇ ನಾವು ನಂಬಬೇಕು. ಇದನ್ನು ಯಾರು ನಂಬುತ್ತಾರೋ ಅವರು ನಂಬುವ ರೀತಿಯಲ್ಲಿ ಅವರಿಗೆ ಆಗುವಂಥದ್ದಾಗಿದೆ. ಒಡವೆ ತಗೊಳ್ಳುವಾಗ ಯಾಕೆ ಕಷ್ಟಕ್ಕೆ ಸಹ ಹೆಲ್ಪ್ ಆಗುತ್ತ, ಅದೇ ಥರ ಅವ್ರಿಗೆ ಕಷ್ಟ ಬಂದೇ ಬರುತ್ತದೆ ಅಲ್ಲ. ಹೌದಾ ಇಲ್ವಾ? ಅದೇ ಥರ ನನ್ನ ದೇವರು ನನ್ನ ಇಟ್ಟಿರೋ ಈ ಉತ್ತಮವಾದ ಬದುಕನ್ನು ನಾನು ಬದುಕುತ್ತೇನೆ ಎಂಬುದು ನಂಬ್ರಿ, ಆ ಬದುಕನ್ನು ನಿಮ್ಮ ಕಣ್ಣುಗಳು ಕಾಣುತ್ತದೆ. ಆ ಜಯವನ್ನು ನಿಮ್ಮ ಕಣ್ಣುಗಳು ಕಾಣುತ್ತದೆ. ಆ ಸಮೃದ್ಧಿಯನ್ನು, ಆ ಸೌಖ್ಯವನ್ನು ನಿಮ್ಮ ಕಣ್ಣುಗಳು ಕಾಣುತ್ತದೆ. ಹಲ್ಲೆಲೂಯಾ. ಈ ಒಂದು ಉದಯ ಕಾಲದಲ್ಲಿ ನೀವು ಯಾವುದನ್ನು ಕೇಳುತ್ತಿದ್ದೀರಂದರೆ ದ ಪ್ಲಾನ್ಸ್ ಆಫ್ ಗಾಡ್, ದ ಪ್ರಾಸ್ಪರಿಟಿ ಆಫ್ ಪ್ಲಾನ್ಸ್ ಆಫ್ ಗಾಡ್ ಅನ್ನು, ದೇವರು ನಮಗಾಗಿ ಇಟ್ಟಿರುವಂತಹ ಸಮೃದ್ಧಿಯಾದ ಆತನ ಚಿತ್ತವನ್ನು, ಯೋಚನೆಯನ್ನು ಕುರಿತು ನೀವು ಕಲಿತಾ ಇದ್ದೀರಿ. ಪ್ರೈಸ್ ದಿ ಲಾರ್ಡ್. ಸೊ ಕೆಲವರು ಹೇಳ್ತಾರೆ
ಈ ರೀತಿಯಾಗಿ ಕೊರತೆ ಇಲ್ಲದಂಗೆ ಬದುಕುವುದಲ್ಲ, ಸಮೃದ್ಧಿಯಾಗಿ ಬದುಕುವುದಲ್ಲ ಹಳೆಯ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಅಂಥದ್ದು ಏನಿಲ್ಲ ಅದು ಎಂಬುದಾಗಿ ಇನ್ನೂ ಬೇರೆ ಬೇರೆ ಕಾರಣಗಳು ಏನಾದ್ರು ಹೇಳ್ತಾನೆ ಇರ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಬರೀ ಕಷ್ಟ, ಬರೀ ನೋವು, ಬರೀ ಶಿಲುಬೆ, ಬರೀ ಮುಳ್ಳು ಇದೇ ಹೇಳ್ತಿರ್ತಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೋಗಿ ನೋಡಿದರೆ ಹಳೆಯ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆಯೇ ದೊಡ್ಡದಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ, ಆಮೆನ್. ಯಾಕಂದ್ರೆ ಹೊಸ ಒಡಂಬಡಿಕೆ ಅಂದ್ರೆ ಏನು ಅರ್ಥ ಹೇಳ್ರಿ? ಹಳೆಯ ಒಡಂಬಡಿಕೆ ಅನ್ನೋದು ನೆರಳು, ಹೊಸ ಒಡಂಬಡಿಕೆ ಅನ್ನೋದು ನಿಜ. ಹಳೆಯ ಒಡಂಬಡಿಕೆ ಎಂಬುದು ಆರಂಭ, ಹೊಸ ಒಡಂಬಡಿಕೆ ಅನ್ನೋದು ಅಂತ್ಯ. ಹಳೆ ಒಡಂಬಡಿಕೆ ಎಂಬುದು ಅಸ್ಥಿವಾರ, ಹೊಸ ಒಡಂಬಡಿಕೆ ಎಂಬುದು ಅದರ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲೇ ಆ ಥರ ಹೇಳ್ತಾ ಇದೆ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಸತ್ಯವನ್ನು ಕುರಿತು ಬೈಬಲ್ ಮಾತಾಡ್ತಾ ಇದೆ. ಏನದು? ನಮ್ಮನ್ನು ಕುರಿತ ದೇವರ ಚಿತ್ತ ಸಮೃದ್ಧಿಯಾದ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಬರಿಗೈಯಾಗಿ ಹೊರಡಿಸುವುದಿಲ್ಲ. ನೀವು ಹೊರಡುವಾಗ ಹೆಂಗೆ ಹೊರಡುವುದಿಲ್ಲ? ಬರಿಗೈಯಾಗಿ ಹೊರಡುವುದಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ ಆತನು ಎಲ್ಲವನ್ನೂ ಎಲ್ಲದರಿಂದಲೂ ತುಂಬಿಸುವ ದೇವರಂತೆ. ಹಳೆ ಒಡಂಬಡಿಕೆಯಲ್ಲಿ ಗಾಡ್ಸ್ ಕ್ಯಾರೆಕ್ಟರ್ ಎಂಬುದಾಗಿ ಸ್ವಲ್ಪ ನೋಡಿದ್ವಿ, ಇನ್ನೂ ಬಹಳ ವಿಷಯಗಳಿದೆ. ಹೊಸ ಒಡಂಬಡಿಕೆಯಲ್ಲಿ ತೋರಿಸೋದಕ್ಕೆ ತುಂಬ ವಿಷಯಗಳಿದೆ. ಆದರೆ ಒಂದೇ ಒಂದು ಸ್ಯಾಂಪಲ್ ತೋರಿಸ್ತೀನಿ. ಏನಂದರೆ ಆತನು ಎಲ್ಲದರಿಂದಲೂ எல்லாவற்றையும் எல்லாவற்றாலும் நிரப்புகிறவர். ಆಮೆನ್. ಎಲ್ಲವನ್ನು ಎಲ್ಲದರಿಂದಲೂ ತುಂಬಿಸುವಾತನಂತೆ. ಹೂ ಇಸ್ ಅವರ್ ಗಾಡ್? ಎಲ್ಲವನ್ನು ಎಲ್ಲದರಿಂದಲೂ ತುಂಬಿಸುವಾತನು ಎಂಬುದಾಗಿ ಆತನಿಗೆ ಹೆಸರು. ಅದೇ ಆತನ ಕ್ಯಾರೆಕ್ಟರ್. ಯೇಸು ಈ ಪ್ರಪಂಚದಲ್ಲಿ ಆತನು ಸೇವೆ ಮಾಡುವ ಪ್ರಾರಂಭದಲ್ಲಿ ಆತನು ಮಾಡಿದ ಮೊದಲನೇ ಅದ್ಭುತ ಯಾರಿಗೆಲ್ಲ ಗೊತ್ತು? ಫಸ್ಟ್ ಮಿರಾಕಲ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾಡಿದ ಫಸ್ಟ್ ಮಿರಾಕಲ್ ತುಂಬ ಮುಖ್ಯವಾದದಲ್ಲ? ಫಸ್ಟ್ ಆತನ ಮಿನಿಸ್ಟ್ರಿಯಲ್ಲಿ ಮುಖ್ಯವಾದ ಮಿರಾಕಲ್ ಏನದು? ಎಸ್, ಹಲ್ಲೆಲೂಯಾ. ದ್ರಾಕ್ಷಾರಸ ಖಾಲಿಯಾದಾಗ ಅಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಯಿತು. ಆವಾಗ ಸ್ವಾಮಿ ಅಲ್ಲಿ ಬರೀ ನೀರನ್ನು ದ್ರಾಕ್ಷಿ ರಸವಾಗಿ ಆತನು ಮಾಡಿದಾನೆ. ಆದ್ರೆ ಮಾಡಿದ ಅದ್ಭುತ ಏನು? ಮತ್ತೆ ರಿಪೀಟ್ ಮಾಡಬೇಡ್ರಿ. ನೀರನ್ನು ದ್ರಾಕ್ಷಿ ರಸವಾಗಿ ಮಾಡಿದಾನಂದ್ರೆ ಕೊರತೆಯನ್ನು ಸಮೃದ್ಧಿ ಮಾಡಿದಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಏನು ಉಂಟಾಯಿತು? ಅವ್ರಿಗೆ ಆ ಮದುವೆಯಲ್ಲಿ ಕೊರತೆ ಉಂಟಾಯಿತು. ಹೌದಾ ಇಲ್ವಾ? ನಮ್ಮೂರಲ್ಲಿ ಪಾಯಸ ಇಲ್ಲದಂಗೆ ಮದುವೆ ಹೆಂಗೆ ಇಲ್ವೋ, ಇನ್ನು ತಮಿಳ್ನಾಡು ಕೆಲವೊಂದು ಡಿಸ್ಟಿಕ್ ಇದೆ, ಕಾರೈಕುಡಿ, ಮಧುರೈ ಅಂದ ಡಿಸ್ಟಿಕ್, ಅಲ್ಲೆಲ್ಲ ಮಟನ್ ಇಲ್ಲದಂಗೆ ಮದುವೆನೇ ಇಲ್ಲ. ಅಲ್ಲಿ ಎಲ್ಲ ಕುರಿ ಮಟನ್, ಮೇಕೆ ಮಟನ್ಗಳಿಂದ ನೀವು ಕೂತ್ಕೊಂಡ್ರೆ ನಿಮ್ಮ ಎಲೆ ತುಂಬ ವೆರೈಟಿ ಆಫ್ಸ್ ನಾನ್ ವೆಜ್ಗಳು ಇರ್ತದೆ. ಜೊತೆಗೆ ಒಂದು 4 ಇಡ್ಲಿ ಫಸ್ಟ್ ಸಿಗುತ್ತದೆ, ಆಮೇಲೆ 4 ಪರೋಟ ಸಿಗ್ತದೆ, ಆಮೇಲೆ ಒಂದು ಎಲೆ ತುಂಬ ಹಿಂಗೆ ಅಗಿರ್ತದ, ಬ್ರಮಿಡ್ ಥರ ಅನ್ನ ಬಂದಂಗೆ ಹಿಂಗೆ ನಮ್ಮೂರ ಥರ ಹಾಕಲ್ಲ. ಅಲ್ಲಿ ಹೆಂಗೆ ಯಾರು ಇದು ನೋಡಿದಿರಿ ತಮಿಳ್ನಾಡು ಮದುವೆಗಳಲ್ಲಿ? ಪ್ರೈಸ್ ದಿ ಲಾರ್ಡ್. ಹಂಗೆ ಹಾಕುತ್ತಾರೆ, ಹಿಂಗೆ ತಂದು ಅದು ಎಷ್ಟು ಏನಿಂಗಿಲ್ಲ, ಹೊಡಿಬೇಕು. ಹಲ್ಲೆಲೂಯಾ. ಅಷ್ಟು ತಿಂದ್ಬಿಟ್ಟು ಮತ್ತೆ ಇನ್ನೊಂದು 2 ರೌಂಡ್ ಇಡ್ತಾರೆ. ಮತ್ತೇನದು? ಮತ್ತು ಮಟನ್ ರಸಂ ಮಾಡ್ತಾರೆ, ಸೂಪುಗಳು ಮಾಡ್ತಿರ್ತಾರೆ ಪ್ರತಿಯೊಂದುಗಳಲ್ಲಿ. ಇಲ್ಲಿ ನೋಡ್ರಿ, ಆ ರೀತಿಯಾಗಿ ಅಲ್ಲಿ ಕಲಾಚಾರದಲ್ಲಿ ದ್ರಾಕ್ಷಾರಸ ಇಲ್ಲ ಅನ್ನೋದು ಒಂದು ಮ್ಯಾಟ್ರ್, ಅಂದರೆ ದೊಡ್ಡ ಮ್ಯಾಟ್ರ್. ಅಲ್ಲಿ ದ್ರಾಕ್ಷಾರಸ ತಾನೇ ಇಲ್ಲ ಅಂತ ಅಲ್ಲಿ ಅದು ಎಷ್ಟು ದೊಡ್ಡ ಮ್ಯಾಟ್ರ್ ಅಂದರೆ ದೊಡ್ಡ ಪ್ರಾಬ್ಲಮ್. ಆದರೆ ಅವತ್ತು ನಾವು ಸ್ವಾಮಿ ಕಣ್ಣು ಎದುರಿನಲ್ಲಿ ಆತನಿತ್ತಂದ ಪ್ರೆಸೆನ್ಸಲ್ಲಿ ಸ್ಥಳದಲ್ಲಿ ಕೊರತೆ ಇರುವುದನ್ನು ಆತನು ನೋಡಿಕೊಂಡಿರೋದಕ್ಕೆ ಸುಮ್ಮನೆ ಇಲ್ಲ. ಆ ಕೊರತೆಯನ್ನು ಆತನು ಸಮೃದ್ಧಿ ಪಡಿಸಿದಾನೆ. ಹಂಗಂದ್ರೆ ಯೇಸು ಸ್ವಾಮಿ ಪ್ರಪಂಚದಲ್ಲಿ ಮಾಡಿದ ಮೊದಲನೇ ಅದ್ಭುತ ಯಾವುದು? ಫಸ್ಟ್ ಮಿರಾಕಲ್ ಯಾವುದು? ಕೊರತೆಯನ್ನು ಪರಿಪೂರ್ಣ ಮಾಡಿ ಸಮೃದ್ಧಿ ಮಾಡಿದ ಅದ್ಭುತವಾಗಿದೆ. ಹಾಗಾದ್ರೆ ಯೇಸು ಸ್ವಾಮಿ ನಂಬಿ ಬಂದಿರುವ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಯೂಟ್ಯೂಬ್ನಲ್ಲಿ ವಾರ್ತೆಯನ್ನು ಕೇಳುತ್ತಿರುವಂಥ ಯೇಸುವಿನ ಪ್ರಿಯ ಸಹೋದರನೇ ಸಹೋದರಿಯೇ, ನಿಮ್ಮ ಜೀವನದಲ್ಲಿ ಕೊರತೆಯಾಗಿ ಬದುಕುವುದು ದೇವರಿಗೆ ಇಷ್ಟ ಇಲ್ಲ. ದೇವರು ನಿಮ್ಮನ್ನು ಪರಿಪೂರ್ಣವಾಗಿ ಸಮೃದ್ಧಿಯಾಗಿ ಆಶೀರ್ವದಿಸುವುದೇ ದೇವರ ಚಿತ್ತವಾಗಿದೆ. ಅವತ್ತು ಕಾನಾವೂರು ಮದುವಿನಲ್ಲಿ ಆ ನೀರನ್ನು ದ್ರಾಕ್ಷಾರಸವಾಗಿ ಆತನು ಮಾರ್ಪಡಿಸಿ ಅಲ್ಲಿರುವ ಕೊರತೆಗಳನ್ನು ನೀಗಿಸಿದ ದೇವರು ಈ ವಾರ್ತೆಯನ್ನು ಕೇಳುವ ನಿಮ್ಮೆಲ್ಲರ ಕೊರತೆಗಳನ್ನು ಆತನು ನೀಗಿಸುವ ದೇವರಾಗಿದ್ದಾನೆ. ದೇವರು ನಿಮ್ಮನ್ನು ಬರಿಗೈಯಾಗಿ ದೇವರು ನಿಮ್ಮನ್ನು ಕಳಿಸುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ದೇವರಲ್ಲಿ ಅದ್ಭುತ ಮಾಡಿದಾಗ ಒಂದು ಮದುವೆಯಲ್ಲಿ ಏನಾದ್ರು ಶಾರ್ಟೇಜ್ ಆದರೆ, ಸಾಂಬಾರ್ ಶಾರ್ಟೇಜ್ ಆದರೆ
ಏನಾಗುತ್ತದ, ಮತ್ತು ಅದೇ ಸಾಂಬಾರು ಬರ್ತದೆ, ಆದರೆ ಸಾಂಬಾರು ಥರ ಬರಲ್ಲ, ರಸಮಾಗಿ ಬರುತ್ತದೆ. ಹಂಗಂದ್ರೆ ಅರ್ಥ ಆ ಒಂದು ಸಾಂಬಾರಲ್ಲಿ ಮತ್ತೆ ಒಂದೆರಡು ಬಕೆಟ್ ನೀರು ಹಾಕಿ ಉಪ್ಪು ಹಾಕಿ ಅದು ಕೆಲವೊಂದ್ಸತಿ ಬಿಸಿನೂ ಮಾಡಿರಲ್ಲ, ಹಂಗೆ ತಂದು ಏನು ಮಾಡಿಬಿಡ್ತಾರೆ, ಹಾಕ್ಬಿಡ್ತಾರೆ. ನಮ್ಮ ಮನೆಗಳಲ್ಲಿ ಕೂಡ ನೋಡ್ತೀವಲ್ಲ, ಯಾರಾದರೂ ಎಕ್ಸ್ಟ್ರಾ ಬಂದುಬಿಟ್ರೆ ಆವಾಗ ಏನಾಗ್ತದೆ, ಸಾಂಬಾರು ರಸಮ್ ಆಗ್ಬಿಡ್ತದೆ, ಚಿಕನ್ ಸಾರು ಚಿಕನ್ ರಸಮ್ ಆಗಿಬಿಡ್ತದೆ. ಅಲ್ಲಿ ಮುದ್ದೆ ಇಟ್ಟು ತಿನ್ನೋಕ್ಕೆ ಆಗಲ್ಲ. ಕೆಲವೊಂದು ಸತಿ ನನಗೆ ಕಷ್ಟ ಆಗ್ಬಿಡೋದು. ನಾನು ಯಾರೆಲ್ಲ ನನ್ನನ್ನು ಪೋಷಿಸಿದಾರ, ನನ್ನ ದೇವರಿಗೂ ಪೋಷಿಸಿದ ಕೈಗಳನ್ನು ದೇವರ ಆಶೀರ್ವದಿಸಲಿ, ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲಿ ಕಾಮಿಡಿಗಾಗಿ ಒಂದು ಚಿಕ್ಕ ವಿಷಯ ಹೇಳ್ತೀನಿ. ಅದು ಏನಂದರೆ, ಆ ಮುದ್ದೆ ಹಿಂಗೆ ಹತ್ತಿದ್ರೆ ಮುದ್ದೆಯಲ್ಲಿ ಅಲ್ಲಿ ಸಾರು ಏನಾಗೋದಿಲ್ಲ, ಅದು ಇದಾಗಲ್ಲ. ನಾನು ಮುದ್ದೆ ತಿನ್ನೋಕ್ಕೂ ಫಸ್ಟ್ ನಮಗೆ ಬರಲ್ಲ, ಮುದ್ದೆ ಅಂದರೆ ಏನು ಗೊತ್ತಿಲ್ಲ. ನಾನು ಮೇಲೆ ಮುದ್ದೆ ತಗೊಂಡು ಬಣ್ಣ ತಿನ್ನುವ ಥರ ಕಚ್ಚಿ ತಿಂದ್ಬಿಟ್ಟು ಆ ಸಾರನ್ನು ತಗೊಂಡು ಕೊಡಿದು ಬಿಡ್ತೀನಿ. ಯಾಕಂದರೆ ಮುದ್ದೆಯಲ್ಲಿ ಹೇಗೆ ಸ್ವಲ್ಪ ಸಾರಿ ಅಂಟ್ಕೊಳ್ಳಲ್ಲ, ಹಂಗಂದ್ರೆ ಫುಲ್ಲು ತಿಳಿಯಾಗಿದೆ ಎಂಬುದಾಗಿ ಅರ್ಥ. ಹಂಗಂದ್ರೆ ಏನು ಅರ್ಥ, ಹಂಗಂದ್ರೆ ನಾವು ನೋಡ್ತೀವಿ ಶಾರ್ಟೇಜ್ ಆದರೆ ಆ ಥರ ಪ್ರಾಬ್ಲಮ್ ಆಗುತ್ತದೆ. ಅವತ್ತು ಮದುವೆಯಲ್ಲಿ ಶಾರ್ಟೇಜ್ ಆಗಿ ಯೇಸು ಸ್ವಾಮಿ ಅದ್ಭುತ ಮಾಡಿದ ಆ ಮದುವೆ ಊಟ ತಿಂದಿರೋರೆಲ್ಲ, ಅವತ್ತು ದ್ರಾಕ್ಷಾರಸ ಕುಡಿದವರೆಲ್ಲ, ಏನು ತುಂಬ ದೊಡ್ಡವನು ಕಣಪ್ಪ. ಎಲ್ಲ ಮದುವೆಗಳಲ್ಲಿ ಲಾಸ್ಟ್ ಪಂಕ್ತಿಯಲ್ಲಿ ದ್ರಾಕ್ಷಾರಸ ತುಂಬ ಸಪ್ಪೆಯಾಗಿರ್ತದೆ, ಸಾರು ತುಂಬ ಸಪ್ಪೆಯಾಗಿರ್ತದೆ. ಆದರೆ ನಿಮ್ಮ ಮದುವೆಯಲ್ಲಿ ಲಾಸ್ಟ್ವರೆಗೂ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಸೂಪರ್ ಆಗಿತ್ತಲ್ಲ ಅಂತ ಹೇಳಿ ಲಾಸ್ಟ್ ಹೋಗುವವರಿಗೆ ಸ್ವಲ್ಪನೇ ಸಿಗುತ್ತದೆ ಅಲ್ಲ, ಸ್ವಲ್ಪ ಸಿಗುತ್ತದೆ, ಟೇಸ್ಟ್ ಇರಲ್ಲ, ಅಂದರೆ ಕ್ವಾಲಿಟಿ ಇರಲ್ಲ, ಕ್ವಾಂಟಿಟಿ ಇರಲ್ಲ. ಆದರೆ ಯೇಸು ಸ್ವಾಮಿಯಲ್ಲಿ ಆಶೀರ್ವದಿಸುವುದಾಗ ಒಳ್ಳೆ ರುಚಿಯಾದ ಕ್ವಾಲಿಟಿ ಇತ್ತು, ಮತ್ತು ಎಷ್ಟು ಬೇಕಾದರೂ ಹಂಗೆ ತಗೊಂಡು ಹೋಗಿ ಕುಡಿಬೋದು ಅಷ್ಟು. ಯಾಕಂದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ನಾವು ಓದಿದರೆ ಅಲ್ಲಿ ಏನಾಗುತ್ತದೆ ಅಂದರೆ, ದೊಡ್ಡ ಡ್ರಮ್ ಥರ ಅಲ್ಲಿ ಆ ಒಂದು ಮಣ್ಣಿನ ಮಡಿಕೆ ಜಾಡಿಂದ ಹೇಳ್ತಾರೆ. ಅದು ಹೆಂಗಂದ್ರೆ ಕೈ ತೊಳೆಗೋಸ್ಕರ ಇಟ್ಟಿರ್ತಾರಂತೆ, ದೊಡ್ಡ ಇದರಲ್ಲಿ ಡ್ರಮ್ಮಲ್ಲಿ ಅದರಲ್ಲಿ ನೀರು ತುಂಬಿಸಿದಾರೆ. ಅಂದ್ರೆ ಆ ನೀರೆಲ್ಲ ಏನಾಯ್ತಂದೆ, ದ್ರಾಕ್ಷ ರಸವಾಯ್ತು. ಈಗೆಲ್ಲ ಒಂದೊಂದು ಲೋಟ ಅಲ್ಲ, ಅವ್ರು ಹೊಟ್ಟೆ ಎಷ್ಟು ಕಾಲಿದೋ ಅಷ್ಟು ದ್ರಾಕ್ಷ ರಸ ಕುಡಿದ್ರಂದೆ. ಹಲ್ಲೆಲೂಯಾ. ಸೊ ದೇವ್ರು ನಮಗೆ ಕೊಡುವ ಆಶೀರ್ವಾದ ಕೂಡ ಹಂಗೆ, ಹೆವಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ. ಆಮೆನ್. ದೇವರು ನಮ್ಮನ್ನು ಯಾವ ರೀತಿಯಾಗಿ ಬದುಕಬೇಕೆಂದು ಇಷ್ಟಪಡುತ್ತಾನೆ, ಹೆವಿ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ದೇವರು ನಾವು ಬದುಕಬೇಕೆಂಬುದು ಇಷ್ಟಪಡುತ್ತಾನೆ. ಯಾರಿದು ಇಷ್ಟಪಡುತ್ತೀರಿ? ನೀವು ನಂಬಿದ್ರೆ ನೀವು ಬದುಕಕ್ಕಾಗುತ್ತದೆ. ಹಲ್ಲೆಲೂಯಾ. ದೇವರು ನಿಮಗಾಗಿ ಇಟ್ಟಿರುವುದು ನೀವು ನಂಬಿದ್ರೆ ಆ ಒಂದು ಕ್ವಾಲಿಟಿಫುಲ್ ಲೈಫಲ್ಲಿ, ಆ ಒಂದು ಕ್ವಾಂಟಿಟಿಫುಲ್ ಲೈಫಲ್ಲಿ ನೀವು ಜೀವನ ಆಗುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಕೆಲವೊಂದು ಸಮಯದಲ್ಲಿ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತದಲ್ಲ. ಆದರೆ ದೇವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರು ತಮ್ಮ ಜನರನ್ನು ಕ್ವಾಲಿಟಿಯಾಗಿ ಕ್ವಾಂಟಿಟಿಯಾಗಿ ಬ್ಲೆಸ್ ಮಾಡುವ ದೇವರಾಗಿದ್ದಾನೆ. ಆಮೇನ್. ಆದರೆ ದೇವರು ನಮ್ಮನ್ನು ತುಂಬಿಸುವಾಗ ಅಲ್ಲಿ ಕ್ವಾಲಿಟಿ ಇರುತ್ತದೆ, ಕ್ವಾಂಟಿಟಿ ಇರುವಂಥದ್ದಾಗಿರುತ್ತದೆ. ಮನುಷ್ಯನ ಕೊರತೆಯನ್ನು ಸಂಪೂರ್ಣ ಮಾಡುವ ಅದ್ಭುತವನ್ನು ಯೇಸು ಮೊದಲನೇದಾಗಿ ಪ್ರಪಂಚದಲ್ಲಿ ಮಾಡಿದನು. ಸೊ ಹಾಗಾದರೆ ನಮ್ಮ ದೇವರು ನಮ್ಮ ಕೊರತೆಯನ್ನು ಬಯಸದೇ ಇರುವಂಥ ದೇವರು, ನಮ್ಮ ಸಮೃದ್ಧಿಯನ್ನೇ ಆತನು ಬಯಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ನಾವು ಬರಿದಾಗಿರುವುದನ್ನು ಆತನು ಬಯಸುವುದಿಲ್ಲ, ಸಮೃದ್ಧಿಯಾಗಿರುವುದನ್ನೇ ಬಯಸುತ್ತಾನೆ. ನಮ್ಮ ಲೈಫ್ ಎಂಟಿ ಆಗಿರುವುದನ್ನು ಆತನು, ನಮ್ಮ ಕೈ ಎಂಟಿ ಆಗಿರುವುದನ್ನು ಆತನು ಬಯಸುವುದಿಲ್ಲ, ಅದು ಪರಿಪೂರ್ಣವಾಗಿರುವುದನ್ನೇ ಆತನು ಬಯಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದು ಯಾವುದು ಬೇಕಾದರೂ ಇರ್ಬೋದು, ಅದು ನಿಮ್ಮ ಆರ್ಥಿಕತೆಯ ವಿಷಯವಾಗಿರ್ಬೋದು, ಅದು ನಿಮ್ಮ ಶರೀರದ ಸುಖದ ವಿಷಯವಾಗಿರ್ಬೋದು, ಅದು ನಿಮ್ಮ ಸಂಸಾರ ಕುಟುಂಬದ ವಿಷಯವಾಗಿರ್ಬೋದು, ಅದು ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಮಕ್ಕಳಿಲ್ಲದ ಕಾರ್ಯಗಳಾಗಿರ್ಬೋದು. ಒಟ್ಟಿಗೆ ತನ್ನನ್ನು ನಂಬಿದ ಜನರು ಯಾವುದರಲ್ಲಿ ಯಾವ ವಿಷಯದಲ್ಲಿ ಕೊರತೆ ಇಲ್ಲದವರಾಗಿರಬೇಕು. ಯಾಕಂದರೆ ಆತನ ಕ್ಯಾರೆಕ್ಟರ್ ಅಂದ್ರೆ ಎಲ್ಲದರಿಂದಲೂ ತುಂಬಿಸುವುದೇ ಆತನ ಕ್ಯಾರೆಕ್ಟರ್ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಕೊರತೆಗಳೆಲ್ಲವನ್ನು ಆತನು ಸಮೃದ್ಧಿ ಪಡಿಸುವ ದೇವರಾಗಿದ್ದಾನೆ. ಇದನ್ನೇ ದೇವರ ಯೋಚನೆ, ಇದುವೇ ದೇವರ ಚಿತ್ತ, ಇದೇ ದೇವರ ಯೋಚನೆ. ಹಾಗಾದರೆ ನಾವು ದರಿದ್ರವಾಗಿ ವ್ಯಾಧಿಸ್ಥರಾಗಿ ನಾವು ಸಾಲ ಸಂಕಷ್ಟರಾಗಿ ಬದುಕುವುದು ದೇವರ ಯೋಚನೆಯಲ್ಲ, ನಾವು ಪರಿಪೂರ್ಣರಾಗಿ ಬದುಕಬೇಕೆಂಬುದೇ ದೇವರ ಯೋಚನೆಯಾಗಿದೆ. ನಮ್ಮ ಹೃದಯದಲ್ಲಿ ದೇವರು ಚಿಕ್ಕವರಾಗಿದ್ದರೆ ನಮ್ಮ ಜೀವನವು ಚಿಕ್ಕದಾಗಿರುತ್ತದೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ದೇವರು ದೊಡ್ಡವರಾಗಿದ್ದರೆ ನಮ್ಮ ಜೀವನವು ತುಂಬ ದೊಡ್ಡದಾಗಿರುತ್ತದೆ. ಯಾರಿಗೆ ಅರ್ಥ ಆಯ್ತು ಅವರು ಮಾತ್ರ ದೇವರಿಗೆ ಮಹಿಮೆ ಸಲ್ಲಿಸ್ತಾರೆ. ನಮ್ಮ ಮನಸ್ಸಿನಲ್ಲಿ ದೇವರು ಚಿಕ್ಕವರಾಗಿದ್ದರೆ ನಿಮ್ಮ ಲೈಫ್ ತುಂಬ ಚಿಕ್ಕದಾಗಿರ್ತದೆ. ಅರ್ಥ ಆಗುತ್ತದ? ಆದರೆ ನಿಮ್ಮ ಮನಸ್ಸಿನಲ್ಲಿ ದೇವರು ದೊಡ್ಡವರಾಗಿದ್ದರೆ ನಿಮ್ಮ ಲೈಫ್ ಹೆಂಗೆ ಇರ್ತದೆ ಅಂದರೆ ನೀವು ದೇವರನ್ನು ಎಷ್ಟು ಮಟ್ಟಿಗೆ ಎಷ್ಟು ದೊಡ್ಡದಾಗಿ ನಂಬುತ್ತೀರಿ ಅನ್ನೋದು ತುಂಬ ಮುಖ್ಯ.
ಅದ್ರ ಮೇಲೆ ನಿಮ್ಮ ಲೈಫ್ ಚಿಕ್ಕದ ದೊಡ್ಡದೆಂಬುದು ನಿಮ್ಮ ನಂಬಿಕೆ ನಿರ್ಣಯಿಸು. ನಿಮ್ಮ ದೇವರನ್ನು ಕುರಿತ ನಿಮ್ಮ ತಿಳುವಳಿಕೆ, ನಿಮ್ಮ ಅರ್ಥ ಅದುವೇ ಅದು ನಿರ್ಣಯಿಸುವಂಥದ್ದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ದೇವರು ದೊಡ್ಡವರಾಗಿರ್ತಾರೆ, ನಮ್ಮ ಜೀವನವು ದೊಡ್ಡದಾಗಿಯೇ ಇರ್ತದೆ. ಆಮೆನ್. ನಮ್ಮ ದೇವರು ಯಾರಂತೆ? ಎಲ್ಲದರಿಂದಲೂ ತುಂಬಿಸುವ ದೇವರಾಗಿದ್ದಾನೆ. ದೇವರು ತನ್ನ ಜನರಿಗೆ ಕೊಟ್ಟಿರುವ ಆ ಹಾಲು ಜೇನು ಹರಿಯುವ ಆ ಒಂದು ಸ್ಥಳಕ್ಕೆಲ್ಲ, ಹಾಲು ಜೇನು ಹರಿಯುವ ಆ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ಆಮೆನ್. ಇದು ಏನು ವ್ಯತ್ಯಾಸ ನಾನು ಹೇಳಿರೋದು ಅಂದ್ರೆ, ಹಾಲು ಜೇನು ಸಿಗುವ ಸ್ಥಳಕ್ಕೆಲ್ಲ, ಹಾಲು ಜೇನು ಹರಿಯುವ ಸ್ಥಳಕ್ಕೆ. ಯಾರಿಗೆ ಅರ್ಥ ಆಗ್ತಾ ಇದೆ? ನೀವು ಹೋಗ್ರಿ, ದಿನ ನಿಮ್ಮ ಮನೆಗೆ ಒಂದು ಅರ್ಧ ಲೀಟ್ರ್ ಹಾಲು ಸಿಗುತ್ತದೆ ಅನ್ನೋ ಥರ ಒಂದು ಅರ್ಧ ಲೀಟ್ರ್ ಹನಿ ಆ್ಯಂಡ್ ಮಿಲ್ಕ್ ಸಿಗುತ್ತದೆ ಹೇಳಿ ಲೆಕ್ಕಾಚಾರಕ್ಕೆ ಬಂದು ಒಯ್ಯಲ್ಲ. ಈ ಯಾವ ಸ್ಥಳಕ್ಕೆ ಸಿಗುವ ಸ್ಥಳಕ್ಕೆಲ್ಲ ಹರಿಯುವ ಸ್ಥಳಕ್ಕೆ ಹೋಗುತ್ತಾ ಇದ್ದೀರಿ. ಪ್ರೈಸ್ ದಿ ಲಾರ್ಡ್. ಓವರ್ ಫ್ಲೋಯಿಂಗ್ ಲೈಫ್ ಅಂದರೆ ತುಂಬಿ ಹರಿಯುವ ಸ್ಥಳಕ್ಕೆ, ದೇಶಕ್ಕೆ ನಾನು ನಿಮ್ಮನ್ನು ನಡೆಸುತ್ತಾ ಇದ್ದೇನೆ ಎಂಬುದಾಗಿ. ಸೊ ಜೀವನದಲ್ಲಿ 3 ಸ್ಥಿತಿಗಳು ಹಂಗಂದ್ರೆ ಇದೆ. 3 ಸ್ಟೇಜ್ ಆಫ್ ಲೈಫ್ ಇದೆ. 3 ಸ್ಥಿತಿಯಾದ ಇಸ್ರಾಯೇಲರ ಲೈಫಲ್ಲಿ ನಾವು ನೋಡ್ತೀವಿ. ನಮ್ಮ ಜೀವನದಲ್ಲಿ ಕೂಡ ನಾವು ನೋಡಬಹುದು. ಎಷ್ಟು ಸ್ಟೇಜಸ್ ಇದೆ? 3 ಸ್ಟೇಜಸ್ ಆಫ್ ಲೈಫ್ ಇದೆ. 3 ಹಂತಗಳ ಜೀವನ. ನಮ್ಮ ಜೀವನದ ಮೇಲೆ 3 ಹಂತಗಳು ನಾವು ನೋಡಬಹುದು. ಇಸ್ರಾಯೇಲ್ ಜನರು ನೋಡಿದರೆ ಇವರು ಈ 3 ಹಂತಗಳಲ್ಲಿ ಅವರು ಬದುಕಿದರು. ಒಂದು ಮೊದಲನೇ ಹಂತ ಐಗುಪ್ತದಲ್ಲಿ ಅಲ್ಲ, ಐಗುಪ್ತದಲ್ಲಿ, ಅದರ ಅರ್ಥ ಕೊರತೆ ಉಳ್ಳ ಸ್ಥಳದಲ್ಲಿ ಅವರು ಬದುಕಿದ್ರು. ಐಗುಪ್ತದಲ್ಲಿ ಯಾರಾಗಿ ಇದ್ರು? ಅವರು ಗುಲಾಮರಾಗಿದ್ರು. ಅವ್ರು ಇಷ್ಟಪಟ್ಟ ಊಟ ತಿನ್ನಕ್ಕಾಗಲಿಲ್ಲ, ಅವ್ರು ಇಷ್ಟಪಟ್ಟ ಬಟ್ಟೆ ಹಾಕಕ್ಕಾಗಲ್ಲ, ಅವ್ರು ಇಷ್ಟಪಟ್ಟ ಬದುಕಕ್ಕಾಗಲ್ಲ. ಅಲ್ಲಿ ಏನು ಅವರಿಗೆ ಸಿಗುತ್ತದೆ ಅದೇ ತಿನ್ನಬೇಕು. ಬೆಳ್ಳುಳ್ಳಿ, ಸೌತೆಕಾಯಿ ಅದು ತಿಂದುಕೊಂಡು ಹಗಲೆಲ್ಲ ಈ ಬಿಸಿಲಲ್ಲಿ, ಈ ರೀತಿಯ ಬಿಸಿಲಲ್ಲಿ ಅವರು ಇಟ್ಟಿಗೆ ಕೊಯ್ಬೇಕು. ರಾತ್ರಿ ಎಲ್ಲ ನಮ್ಮ ದೇವರೇ ನಮ್ಮನ್ನು ಕಾಪಾಡಿ ಅಂತೇಳಿ ಅಳಬೇಕು. ಈ ಥರ 430 ವರ್ಷ. ಹಾಗಾದರೆ ಐಗುಪ್ತದಲ್ಲಿ ಫಸ್ಟ್ ಸ್ಟೇಜ್ ಒಂದು ಮನುಷ್ಯನ ಜೀವನ ಇತ್ತು. ಇಸ್ರಾಯೇಲ ಲೈಫ್ನಲ್ಲಿ ಮಾತ್ರ. ನಮ್ಮ ಲೈಫ್ನಲ್ಲಿ ಕೂಡ ಈ ಒಂದು 3 ಸ್ಟೇಜ್ ಇದೆ. ನಮ್ಮ ಲೈಫ್ನಲ್ಲಿ ಕೂಡ ಈ ಥರ ಒಂದು ಈಜಿಪ್ಟ್ ಸ್ಟೇಜ್ ಇತ್ತು ಅಲ್ಲ. ಏನದು? ದ ಪ್ಲೇಸ್ ಆಫ್ ಲ್ಯಾಕ್. ಎಲ್ಲರೂ ಹೇಳ್ರಿ, ದ ಪ್ಲೇಸ್ ಆಫ್ ಲ್ಯಾಕ್ ಅಂದರೆ ಕೊರತೆ ಉಳ್ಳ ಜೀವನ. ಐಗುಪ್ತದಲ್ಲಿ ಇಸ್ರಾಯೇಲರಿಗೆ ಯಾವ ಜೀವನ ಇತ್ತು? ಇವತ್ತು ಕೂಡ ಪ್ರತಿಯೊಂದು ಮನುಷ್ಯರಿಗೂ ಈ ಒಂದು ಸ್ಥಿತಿ ಇದ್ದೇ ಇರುತ್ತೆ, ಈ ಒಂದು ಸ್ಟೇಜ್ ಇದ್ದೇ ಇರ್ತದೆ. ಹೌದಾ ಇಲ್ವಾ? ಎಲ್ಲರಲ್ಲಿ ಕೂಡ ಒಂದು ಕೊರತೆ ಉಳ್ಳ ಒಂದು ಸ್ಟೇಜ್ ಇರ್ತದೆ. ದ ಪ್ಲೇಸ್ ಆಫ್ ಲ್ಯಾಕ್ ಇರ್ತದೆ, ಕೊರತೆ ಉಳ್ಳ ಒಂದು ಸ್ಟೇಜ್ ಇರ್ತದೆ. ಇವಾಗ ದೇವರು ಅಲ್ಲಿಂದ ಅವರನ್ನು ಬಿಡುಗಡೆ ಮಾಡುತ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಅದ್ಭುತವಾಗಿ, ಅತಿಶಯವಾಗಿ ದೇವರು 430 ವರ್ಷದ ನಂತರ ದೇವರವರನ್ನು ಬಿಡುಗಡೆ ಮಾಡುತ್ತಾ ಇದೆ. ಬಿಡುಗಡೆ ಆದ ಜನರಿಗೆ ಎಲ್ಲಿಗೆ ಬರುತ್ತಾ ಇದ್ದಾರೆ? ಅವರು ಅರಣ್ಯದಲ್ಲಿ ಬರುತ್ತಾ ಇದ್ದಾರೆ. ದೇವರು ಅವರಿಗೆ ಹಾಲು ಜನ ಹರಿಯುವಂಥ ಕಾನಾನ್ ದೇಶವನ್ನು ವಾಗ್ದಾನವಾಗಿ ಮಾಡಿದಾನೆ. ಆದರೆ ಈಗ ಅಲ್ಲಿಗೆ ಹೋಗುವುದಕ್ಕೆ ಅವರ ಜೀವನ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಯಿತು? ಈಜಿಪ್ಟಿನಿಂದ ಡೆಸರ್ಟ್ ಏನಾಯಿತು? ಶಿಫ್ಟ್ ಆಯಿತು. ಅಂದರೆ ಅಲ್ಲಿ ಐಗುಪ್ತದಿಂದ ಅರಣ್ಯಕ್ಕೆ ಏನಾಯಿತು? ಶಿಫ್ಟ್ ಆಯಿತು. ಅರಣ್ಯದ ಜೀವನ ಸೆಕೆಂಡ್ ಸ್ಟೇಜ್ ಯಾವುದು? ಅರಣ್ಯದ ಈ ಅರಣ್ಯದಲ್ಲಿ ಅವರಿಗೆ ಒಂದು ಜೀವನ, ಅವರು ಅಲ್ಲಿ ಒಂದು ಜೀವನವನ್ನು ಬದುಕಿದ್ರು. ಅದು ಎಂಥ ಜೀವನ ಅಂದರೆ, ಅದು ಎಂಥ ಬದುಕು ಅಂದರೆ ದ ಪ್ಲೇಸ್ ಆಫ್ ಎನಫ್. ಎಲ್ಲರೂ ಹೇಳ್ರಿ, ಇನ್ ದ ಪ್ಲೇಸ್ ಆಫ್ ಎನಫ್. ಫಸ್ಟ್ ಇನ್ ದ ಪ್ಲೇಸ್ ಆಫ್ ಲ್ಯಾಕ್, ಕೊರತೆ ಉಳ್ಳ ಜೀವನ ಐಗುಪ್ತದಲ್ಲಿ ಅವರಿಗಿತ್ತು. ತದನಂತರ ಅವ್ರನ್ನ ಬಿಡುಗಡೆ ಮಾಡಿ ದೇವರು ಅಲ್ಲಿ ಅರಣ್ಯದಲ್ಲಿ ತಗೊಂಡ್ಬರುವಾಗ ಅಲ್ಲಿ ಅವರು ಒಂದು ಜೀವನವನ್ನು ಬದುಕಿದ್ರು. ಆ ಜೀವನ ಯಾವುದಂದ್ರೆ ದ ಪ್ಲೇಸ್ ಆಫ್ ಎನಫ್. ಅಂದರೆ ಏನರ್ಥ? ಅವರಿಗೆ ಅವರ ಗೂಡಾರಗಳಲ್ಲಿ, ಅರಣ್ಯದಲ್ಲಿ ಅಲ್ಲೆಲ್ಲಿ ಅವರು ಪ್ರಯಾಣ ಮಾಡ್ತಾ ಅಲ್ಲೆಲ್ಲಿ ಗೂಡಾರಗಳು ಹಾಕೋ, ಅವರಿಗೆ ಅನುದಿನವೂ ಅವರಿಗೆ ಊಟ ಬೇಕನ್ನೋ ಪರಲೋಕದಿಂದ ಮಣ್ಣ ಸುರಿಯುತ್ತದೆ. ಅವತ್ತಿಗೆ ಅನುದಿನ ಮಣ್ಣ ಅಂತ ಹೇಳ್ತಾರಲ್ಲ, ಅದೇ ಡೈಲಿ ಬ್ರೆಡ್. ಅಲ್ಲಿ ಅನುದಿನ ಮಣ್ಣ ಅವರಿಗೆ ಸಿಗುತ್ತಾ ಇದೆ, ತಿನ್ನಬೇಕು. ದಾಗ ಅಂದಮೇಲೆ ಬಂಡೆಯಿಂದ ನೀರು ಸಿಗುತ್ತದೆ, ಕುಡಿಬೇಕು. ಮಟ್ಟನಿಂದ ಹತ್ತಿರ ಅವ್ರಿಗೆ ಎಲ್ಲೊಂದೇ ಎಲ್ಲ ಬಂದು ಅವ್ರ ಪಾಳ್ಯದಲ್ಲಿ ಬೀಳ್ತದೆ, ಅವ್ರು ತಿನ್ನಬೇಕು. ಆ ಹಣ್ಣು ಬೇಕಂದ್ರೆ ಕೊಡಲ್ಪಡ್ತದೆ, ಅವ್ರು ತಿನ್ನಬೇಕು. ಅಂದರೆ ಏನರ್ಥ? ಮೊದಲು ಕೊರತೆ ಉಳ್ಳ ಜೀವನ, ಈಗ ಸಾಕಾದಷ್ಟಿರುವ ಜೀವನ, ಸಾಕಾದಷ್ಟಾದ ಜೀವನ. ಅಂದರೆ ಎನಫ್ ಕನ್ನಡದಲ್ಲಿ ಏನದು? ಸಾಕಾದಷ್ಟಾಗಿರುವ. ಅಂದರೆ ನಮ್ಮ ಅಗತ್ಯತೆಗೆ, ಅವರ ಅಗತ್ಯತೆಗೆ ಏನು ಬೇಕೋ ಅದು ಒಂದು ಜೀವನ. ದಾಗ ಆದರೆ ನೀರು ಸಿಗುತ್ತದೆ, ಬಿಸಿಲು ಆದರೆ ಅವರಿಗೆ ಮೇಘಸ್ತಂಭ ನೆರಳು ಸಿಗುತ್ತದೆ, ಅಗತ್ಯ ಬಂದರೆ ಅವರ ಅಗತ್ಯಗಳು ಸಂಧಿಸಲ್ಪಡುತ್ತದೆ. ಕೊರತೆ ಉಳ್ಳ ಸ್ಥಳದಿಂದ ಅಂದರೆ ಐಗುಪ್ತದಿಂದ ಏನೋ ಆವತ್ತಿಗೆ ಡೈಲಿ ಬ್ರೆಡ್ ಅವತ್ತಿಗೆ ಸಿಗುವಷ್ಟು ಅವ್ರ ಲೈಫ್ ಏನಾಯಿತು?
ಬಂತು. ಅರ್ಥ ಆಯ್ತಾ ನಾನು ಹೇಳೋದು? ಈಗ ಅಂದ್ರೆ ದ ಪ್ಲೇಸ್ ಆಫ್ ಲ್ಯಾಕ್ ಟು ದ ಪ್ಲೇಸ್ ಆಫ್ ಎನಾಫ್ಗೆ ಏನು ಮಾಡಿದ್ರು? ಅವ್ರು ಬಂದರು. ದ ಪ್ಲೇಸ್ ಆಫ್ ಲ್ಯಾಕ್ ಟು ದ ಪ್ಲೇಸ್ ಆಫ್ ಎನಾಫ್ಗೆ ಅವ್ರು ಏನು ಮಾಡಿದ್ರು? ಬಂದರು. ಅಂದರೆ ಏನು ಲೈಫು? ಏನೋ ಇದೀನಪ್ಪ. ಕೆಲವ್ರು ಚೆನ್ನಾಗಿದ್ರಪ್ಪ, ಏನೋ ಇದೀನಪ್ಪ. ಚೆನ್ನಾಗಿದ್ರ ಬ್ರದರ್? ಏನೋ ಇದೀನಪ್ಪ ಅಂತ ಹೇಳಿ. ಅಂದರೆ ಏನರ್ಥ? ಏನೋ ಹಂಗಿಲ್ಲ ಹಿಂಗಿಲ್ಲ ಅನ್ನೋ ಥರ. ಹಂಗಿಲ್ಲ ಹಿಂಗಿಲ್ಲ ಹಂಗಂದ್ರೆ ಏನದ? ಇದು ಈ ಒಂದು ಲೈಫಿಗೆ ಏನಂದು ಕರೀತಾರೆ? ಒಂದು ಮಿಡಲ್ ಕ್ಲಾಸ್ ಲೈಫ್. ಈ ಒಂದು ಲೈಫಿಗೆ ಏನಂದು ಕರೀತಾರೆ ಕನ್ನಡದಲ್ಲಿ ಹೇಳ್ರಿ? ಮಿಡಲ್ ಕ್ಲಾಸ್ ಲೈಫ್, ಮಧ್ಯಮ ವರ್ಗದ ಜೀವನ. ಹೆಚ್ಚು ಕಡಿಮೆ ಇವತ್ತು ಎಲ್ಲರೂ ಆ ಒಂದು ಜೀವನದಲ್ಲಿ ಇದ್ದಾರೆ ಅಲ್ವಾ? ಒಂದು ದಿನ ಕೊರತೆ ಉಳ್ಳ ಜೀವನ, ಇವಾಗ ಮಧ್ಯಮ ವರ್ಗದ ಜೀವನ. ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿ ಮೊದಲು ಬದುಕಿರೋದು ಕೊರತೆಗಳು ಅಂದರೆ ಅಗತ್ಯಗಳು ಸಂಧಿಸಲ್ಪಡದೇ ಇರುವಂಥ ಜೀವನ. ಇವಾಗ ಬದುಕ್ತಾ ಇರೋದು ಅವಾಗ ಅವರ ಅಗತ್ಯಗಳು ಸಂಧಿಸಲ್ಪಡುವಂಥ ಜೀವನ. ಪ್ರೈಸ್ ದಿ ಲಾರ್ಡ್. ಸೊ ಅದುವೇ ಅರಣ್ಯ. ಮೊದಲು ಕೊರತೆ ಉಳ್ಳ ಜೀವನ ಅಗಿಪ್ತು, ಅವರ ಅಗತ್ಯಗಳು ಸಂಧಿಸಲ್ಪಟ್ಟ ಜೀವನ ಅರಣ್ಯ. ಆದರೆ ಅವ್ರಿಗಾಗಿ ದೇವರು ಸಿದ್ಧ ಮಾಡಿಟ್ಟಿರುವ ಜೀವನ ಇನ್ನೊಂದು ಇತ್ತು. ಇದೇ ಇವತ್ತು ನಮ್ಮ ಕಣ್ಣು ತೆರೆಯಲ್ಪಡಬೇಕು. ನಾವು ಅಂದ್ಕೊಂಡಿದ್ದೀವಿ ಏನೋ ಕೊರತೆಯಲ್ಲಿದ್ವಿ, ಏನೋ ಅಲ್ಲ, ಏನೋ ಒಂದು ಗಾದೆ ಹೇಳ್ತಾರೆ ನಮ್ಮೂರಲ್ಲಿ, ಮೊದಲಕ್ಕಿಂತ ಈಗ ಪರವಾಗಿಲ್ಲಪ್ಪ ಅನ್ನೋ ಥರ. ಅದು ಕ್ರಿಶ್ಚಿಯನ್ ಲೈಫ್ ಅಲ್ಲ, ಅದು ನ್ಯೂ ಕೌನೆಂಟ್ ಲೈಫ್ ಅಲ್ಲ, ಅದು ಇನ್ ಕ್ರೈಸ್ಟ್ ಲೈಫ್ ಅಲ್ಲ. ಕ್ರಿಸ್ತನಲ್ಲಿ ಇರುವ ಜೀವನ ಅದಲ್ಲ, ಹೊಸ ಒಡಂಬಡಿಕೆಯ ಜೀವನ ಅದಲ್ಲ. ಇಸ್ರಾಯೇಲರನ್ನು ಕುರಿತ ದೇವರ ಚಿತ್ತ ಅದು ಹೇಳ್ರಿ? ಯಾಕೆ? ಅವರಿಗಾಗಿ ಇನ್ನೊಂದು ಲೈಫನ್ನು ದೇವರು ಅವ್ರು ಇಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆ ಜೀವನ ಎಂತಹ ಜೀವನ? ಹಾಲು ಜೇನು ಸಿಗುವ ಜೀವನ ಅಲ್ಲ, ಹಾಲು ಜೇನು ಹರಿಯುವ ಜೀವನ. ಪ್ರೈಸ್ ದಿ ಲಾರ್ಡ್. ಓವರ್ ಫ್ಲೋಯಿಂಗ್ ಲೈಫ್. ಆಮೆನ್. ತುಂಬಿ ಹರಿಯುವ ಜೀವನ. ಬೈಬಲ್ ಹೇಳ್ತಾ ಇದೆ, ನಳಮುಂ ವಿಶಾಲಮುಮಾನ ದೇಶಂ. ಒಳ್ಳೆದು ವಿಶಾಲವಾದ ದೇಶ ಅಂದ. ಅದು ಅಲ್ಲಿ ಎಂಥ ದೇಶ ಅಂದ ಅವ್ರಿಗೆ ದೇವರು ಇಟ್ಟಿರೋದು? ಒಳ್ಳೆದು ವಿಶಾಲವಾದ ಅಗತ್ಯವುಳ್ಳ ಜೀವನ ಅಲ್ಲ, ಅರಣ್ಯ. ಏನೋ ಇದೀನಪ್ಪ ಜೀವನ ಅಲ್ಲ, ತುಂಬಿ ಹರಿಯುವಂಥ ಒಳ್ಳೆಯದು ಮತ್ತು ವಿಶಾಲವಾದ ಜೀವನ ಅಂತ. ಆ ಜೀವನ ಏನೆಂದು ಕರೆಯಲ್ಪಡುತ್ತಾ ಇದೆ? ಮೂರನೇದು ದ ಪ್ಲೇಸ್ ಆಫ್ ಮೋರ್ ದನ್ ಎನಫ್. ಹಲ್ಲೆಲೂಯಾ. ದ ಪ್ಲೇಸ್ ಆಫ್ ಮೋರ್ ದನ್ ಎನಫ್. ಅದುವೇ ಕಾನಾನಿನ ದೇಶವಾಗಿದೆ, ಕಾನಾನಿನ ಜೀವನವಾಗಿದೆ. ಅದುವೇ ಹಾಲು ಜೇನು, ಮಿಲ್ಕ್ ಅಂಡ್ ಹನಿ ಹರಿಯುವಂತಹ ಜೀವನವಾಗಿದೆ ಪ್ರಿಯರೇ. ಹಂಗಂದ್ರೆ ಅಗತ್ಯದಲ್ಲಿದ್ದವರಿಗೆ ಒಂದು ಜೀವನ ಆಯ್ತು, ದ ಪ್ಲೇಸ್ ಆಫ್ ಲ್ಯಾಕ್ ಇತ್ತು. ಅವ್ರನ್ನ ಕರ್ಕೊಂಡ್ಬಂದು ಅವರ ಅಗತ್ಯಗಳು ಸಂಧಿಸಲ್ಪಡುವ ಜೀವನ ದ ಪ್ಲೇಸ್ ಆಫ್ ಎನವಾಗಿತ್ತು. ಇವಾಗ ಅಲ್ಲಿಂದ ದೇವರನ್ನು ಆಶೀರ್ವದಿಸಿ ನಡೆಸಿ ಆ ಸ್ಥಳದಿಂದ ಅವರ ಅಗತ್ಯಕ್ಕೂ ಅಧಿಕವಾದ ಜೀವನದಲ್ಲಿ ದೇವರು ಅವ್ರನ್ನ ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದೇ ಕ್ರೈಸ್ತ ಜೀವನ. ಇದು ನಂಬುವವರು ಕೈಗಳ ತಟ್ಟಿ ನಾನು ಅದನ್ನು ಪಡೆದುಕೊಳ್ಳುತ್ತೇನೆ, ಯಾಕಂದ್ರೆ ದೇವರು ನನ್ನನ್ನು ಹೇಳಿದ್ದಾನೆ, ನಾನು ನಿಮ್ಮನ್ನು ಬರಿಗೈಯಾಗಿ ಕಳಿಸುವುದಿಲ್ಲ ಎಂಬುದಾಗಿ, ನೀವು ಹೋಗುವ ಸ್ಥಳವು ಬರಿದಾಗಿರುವುದಿಲ್ಲ ಎಂಬುದಾಗಿ. ಅಂತಹ ಒಂದು ಜೀವನವನ್ನು ನಮಗೆ ಕೊಡುವುದಕ್ಕಾಗಿಯೇ, ಬರಿದಾದ ನಮ್ಮನ್ನು ತುಂಬಿಸುವುದಕ್ಕಾಗಿಯೇ ಐಶ್ವರ್ಯ ಸಂಬಂಧನಾದ ದೇವರು ಶಿಲುಬೆಯಲ್ಲಿ ನಮಗಾಗಿ ನನಗಾಗಿ ಆತನ ದರಿದ್ರನಾದನಂತೆ. ಆಮೆನ್. ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡಬೇಕೆಂತ ಹೇಳಿ ಐಶ್ವರ್ಯಂದವನಾದ ಯೇಸು ನಮಗಾಗಿ ದರಿದ್ರನಾದನಂತೆ. ಯೇಸುವಿನ ಶಿಲುಬೆ ಮರಣವನ್ನು ಯಾರೆಲ್ಲ ನಂಬುತ್ತೀರಿ, ಅದು ನಂಬುವರೇ ಕ್ರೈಸ್ತರು. ಬೇಸಿಕ್ ಅದೇ. ಅದನ್ನು ಯಾಕೆ ಆತನ ಸತ್ತನ? ಆತನ ಯಾರು? ಪಾಪಿಯ ಶಿಲುಬೆಗೆ ಹೋಗ್ಬೇಕು. ನಮ್ಮ ಪಾಪ ಆತನ ಮೇಲೆ ಓದೋದ್ರಿಂದ, ಸರ್ವಲೋಕದ ಪಾಪ ಆತನ ಮೇಲೆ ಬಂದಿರುವುದರಿಂದ, ಪಾಪವೇ ಮಾಡದೇ ಇರುವ ಆತನು ನಮಗಾಗಿ ಪಾಪಿಯ ಸ್ವರೂಪಿಯಾದನಂತೆ. ಪಾಪ ಮಾಡಿ ಸ್ವರೂಪಿ ಆಗಿಲ್ಲ, ನಮ್ಮ ಪಾಪ ಆತನ ಮೇಲೆ ಹೋಗಿರುವುದರಿಂದ. ಪಾಪದ ಸಂಬಳ ಮರಣ. ಆ ಮರಣವನ್ನು, ಅಪರಾಧ ಆತನ ಮೇಲೆ ಹೋಯಿತು, ದಂಡನೆ ಈಗ ಯಾರ ಮೇಲೆ ಹೋಗಬೇಕು? ಆತನ ಮೇಲೆ ಹೋಗಿರುವುದರಿಂದ ನಮಗಾಗಿ ಆತನು ಬಲಿಯಾದನು. ಹಾಗಾದರೆ ನಮ್ಮಲ್ಲಿದ್ದಂತಹ ಪಾಪ ಆತನಲ್ಲಿ ಹೋಗಿರುವ ಪ್ರಕಾರವಾಗಿ ನಮ್ಮಲ್ಲಿರುವ ವ್ಯಾಧಿಯು ಆತನಲ್ಲಿ ಹೋಯಿತು. ಇದೇ ಸತ್ಯ, ಇದು ಯಾರು ಹೇಳ್ತಾ ಇಲ್ಲ. ನಮ್ಮಲ್ಲಿರುವಂಥ ಪಾಪ ಆತನ ಮೇಲೆ ಹೋಗಿರುವ ಪ್ರಕಾರವಾಗಿ ನಮ್ಮಲ್ಲಿರುವಂಥ ದರಿದ್ರವು, ಶಾಪವು, ಬಡತನವು ಆತನ ಮೇಲೆ ಹೋಯಿತು. ಯೆರೂಸಲೇಮಿನ ಬೀದಿನಲ್ಲಿ ಆ ಧೂಳಲ್ಲಿ ಒಂದು ಹನಿ ನೀರು ಸಿಗದಂಗೆ ಆತನು ಭಾರವಾದ ಶಿಲುಬೆ ನಮಗಾಗಿ ಹೊತ್ತುಕೊಂಡು ಹೋದನು. ಯಾಕೆ? ನಾವು ಹಾಲು ಜೇನು ಹರಿಯುವಂಥ ಈ ಒಂದು ಸಮೃದ್ಧಿಯಲ್ಲಿ ಬದುಕಬೇಕನ್ನೋದಕ್ಕೋಸ್ಕರ. ಆಮೆನ್.
ಆತನಲ್ಲಿತ್ತಂದಾಗ ಸಮೃದ್ಧಿ, ಆತನಲ್ಲಿತ್ತಂದ ಜೀವವು, ಆತನಲ್ಲಿರುವಂಥ ಆರೋಗ್ಯ ಇವತ್ತು ನಮ್ಮಲ್ಲಿ ಉಂಟಾಗಿದೆ. ನಮ್ಮಲ್ಲಿರುವಂಥ ದರಿದ್ರವು, ವ್ಯಾಧಿಯು, ಮರಣವು ಯೇಸುವಿನ ಮೇಲೆ ಹೋಗಿದೆ. ಅದಕ್ಕೋಸ್ಕರ ಸ್ವಾಮಿ ಇಟ್ ಫಿನಿಶ್ಡ್ ಎಂಬುದಾಗಿ ಹೇಳಿದರು, ಮುಗಿಯಿತು ತೀರಿತು ಎಂಬುದಾಗಿ ಹೇಳಿದರು ಪ್ರಿಯರೇ. ಹಲ್ಲೆಲೂಯಾ. ಸೊ ದ ಪ್ಲೇಸ್ ಆಫ್ ಮೋರ್ ದನ್ ಎನಫ್. ದಿಸ್ ಈಸ್ ದ ನ್ಯೂ ಕೌನೆಂಟ್ ಲೈಫ್. ದಿಸ್ ಈಸ್ ದ ಇನ್ ಕ್ರೈಸ್ಟ್ ಲೈಫ್. ಇದುವೇ ಹೊಸ ಒಡಂಬಡಿಕೆಯಲ್ಲಿ ದೇವರು ನನಗಾಗಿ ನಮಗಾಗಿ ಇಟ್ಟಿರುವ ಜೀವನ. ಇದುವೇ ಕ್ರಿಸ್ತನಲ್ಲಿರುವವರ ಜೀವನವಾಗಿದೆ. ಹಲ್ಲೆಲೂಯಾ. ಇದನ್ನು ಹೇಳುವುದೇ ಸ್ವಾರ್ಥ. ಇದು ನಂಬುವವರೇ ಸ್ವಾರ್ಥ ನಂಬುತ್ತಾರೆ, ಇದು ನಂಬುವವರು ರಕ್ಷಣೆ ಆಗುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಇಂತಹ ಒಂದು ಬದುಕನ್ನೇ ದೇವರು ನಮಗಾಗಿ ಇಟ್ಟಿದ್ದಾನೆ. ಈ ಒಂದು ಸ್ಥಳಕ್ಕೆ ಹೋಗುವುದೇ, ಆ ಒಂದು ಬದುಕುವುದೇ ನಮ್ಮನ್ನು ಕುರಿತ ದೇವರ ಉದ್ದೇಶವಾಗಿದೆ. ಆಮೆನ್. ದಟ್ ಈಸ್ ದ ಪ್ಲಾನ್ ಆಫ್ ಗಾಡ್. ಇದೇ ದೇವರು ತನ್ನ ಜನರನ್ನು ಕುರಿತ ಉದ್ದೇಶವಾಗಿದೆ ಪ್ರೇರೆ. ಆ ಮೂರು ಸ್ಥಿತಿಗಳು, ಲ್ಯಾಕ್, ಎನಫ್, ಮೋರ್ ದನ್ ಎನಫ್. ಇನ್ ದ ಪ್ಲೇಸ್ ಆಫ್ ಲ್ಯಾಕ್, ದ ಪ್ಲೇಸ್ ಆಫ್ ಎನಫ್, ಇನ್ ದ ಪ್ಲೇಸ್ ಆಫ್ ಮೋರ್ ದನ್ ಎನಫ್. ಅಗತ್ಯವುಳ್ಳ ಜೀವನ ಐಗುಪ್ತದಲ್ಲಿ, ಅಗತ್ಯಗಳು ಸಂಧಿಸಲ್ಪಡುವಂಥ ಜೀವನ ಅರಣ್ಯದಲ್ಲಿ, ಅಗತ್ಯಗಳಿಗಿಂತ ಅಧಿಕವಾದ ಜೀವನ ಕಾನಾನಿನಲ್ಲಿ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಎಂಥ ಜೀವನವನ್ನು ಕೊಟ್ಟಿದ್ದಾನೆ? ಕಾನಾನಿನ ಜೀವನವನ್ನೇ ಕೊಟ್ಟಿದ್ದಾನೆ. ಆದರೆ ಅಲ್ಲಿ ಹೋದವರು ತುಂಬ ಕಡಿಮೆ ಅಂದೆ. ಯಾಕೆ? ಅದು ಹೆಂಗೆ ಸಾಧ್ಯ? ಅದು ಇದು ಹೆಂಗೆ ಸಾಧ್ಯ? ಇವತ್ತು ಯಾರೋ ಒಬ್ರು ಆ ಥರ ಹೇಳ್ತಾ ಇದ್ದೀರಿ, ನನಗೆ ಗೊತ್ತಾಗ್ತಾ ಇದೆ. ಅದು ಇದೆಲ್ಲ ಸಾಧ್ಯ ಇಲ್ಲ. ಹಂಗಂದ್ರೆ ನಿನಗೆ ಸಾಧ್ಯ ಇಲ್ಲ. ಇದು ಕಾಲೇಬು ಥರ, ಯೇಷುವ ಥರ ಯಾರಿದು ಸಾಧ್ಯ? ನನ್ನ ದೇವರು ನನಗೆ ಹೇಳಿದ ಪ್ರಕಾರವಾಗಿಯೇ ಆ ಹಾಳು ಜನ ಅರಿಯುವಂಥ ದೇಶದಲ್ಲಿ ನಾನು ಕಾಲು ಇಡುವೇನೋ, ನಾನು ಬದುಕುವೇನು ಯಾರು ನಂಬುತ್ತಾರೋ ಅವರಿಗೆ ಸಾಧ್ಯ ಇದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಹಲವಾರು ವರ್ಷಗಳಿಂದ, ಶತಮಾನಗಳಿಂದ ಹಲವಾರು ಕೊರತೆಗಳೊಂದಿಗೆ ಕಾದಿರುವ ಜನರು, ನಮ್ಮ ಜನರಿಗೆ ದೇವರು ಇದನ್ನು ಹೇಳ್ತಾ ಇದ್ದಾನೆ. ಒಂದು ವೇಳೆ ಹಲವಾರು ವರ್ಷಗಳಿಂದ ಮಕ್ಕಳಿಲ್ಲದವರಾಗಿರ್ಬೋದು, ಹಲವಾರು ವರ್ಷಗಳಿಂದ ನಿಮ್ಮ ಅಗತ್ಯಗಳು ಸಂಧಿಸಲ್ಪಡದವರಾಗಿರ್ಬೋದು, ಹಲವಾರು ವರ್ಷಗಳಿಂದ ಏನೋ ಒಂದು ಮಿಡಲ್ ಕ್ಲಾಸ್ ಥರ ನಿಮ್ಮ ಲೈಫ್ ಇರ್ಬೋದು. ಆದರೆ ಅಲ್ಲಿಂದ ದೇವರು ನಿಮ್ಮನ್ನು ಮೋರ್ ದನ್ ಎನಫಿಗೆ ನಡೆಸ್ತಾ ಇದ್ದಾನೆ. ಅದೇ ಇವತ್ತಿನ ದೇವರು ನಿಮಗೆ ಕೊಡುವಂಥ ಸಂದೇಶ. ನಾನು ನಿಮ್ಮನ್ನು ಬರಿಗೈಯಾಗಿ ಕಳಿಸುವುದಿಲ್ಲ. ಹಲ್ಲೆಲೂಯಾ. ಆತನ ಮಹಿಮೆ, ಕೃಪೆ ಅದ್ಭುತ ರೀತಿಯಾಗಿ ಅದನ್ನು ನಿಮ್ಮ ಬಳಿಗೆ ತರುವಂಥದ್ದಾಗಿರುತ್ತದೆ. ಆ ಮೋರ್ ದನ್ ಎನಫ್ ನಿಮ್ಮ ಬಳಿಗೆ ತರುವಂಥದ್ದಾಗಿರುತ್ತದೆ. ಅಂದರೆ ತುಂಬಿ ಹರಿಯುವಂಥ ಜೀವನ ಅಲ್ಲ. ಯೋಹನ 2:11 ಆ ಘಟನೆಯನ್ನು ಓದಿದ್ವಲ್ಲ, ನೀರನ್ನು ದ್ರಾಕ್ಷರಸವಾಗಿ ಮಾಡಿ ಯೇಸು ಸ್ವಾಮಿ ಭೂಮಿಯ ಮೇಲೆ ಮಾಡಿದ ಮೊದಲನೇ ಅದ್ಭುತ, ಕೊರತೆಯನ್ನು ಸಮೃದ್ಧಿ ಮಾಡಿದ ಅದ್ಭುತ. ಆ 11ನೇ ವಾಕ್ಯವನ್ನು ನೋಡ್ರಿ. ಆ ಕೊನೆಯಲ್ಲಿ ಯೋಹನನ್ನು ಈ ರೀತಿಯಾಗಿ ಬರೀತಿದ್ದಾರೆ. ಎಂಥ ಅದ್ಭುತವಾದ ಒಂದು ವಾರ್ತೆಯನ್ನು ಬರೀತಿದ್ದಾರೆ. ಯೋಹನ 2:11 ತಗೊಂಡವ್ರು ಬೇಗ ಹೋದ್ರಿ. ಯೇಸು ಈ ಮೊದಲನೇ ಸೂಚಕ ಕಾರ್ಯವನ್ನು ಮಾಡಿ ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ಹಲ್ಲೆಲೂಯಾ ತನ್ನ ಮಹಿಮೆಯನ್ನು ತೋರ್ಪಡಿಸಿದಾನಂತೆ. ಹಲ್ಲೆಲೂಯಾ. ಆಮೆನ್. ಈ ರೀತಿಯಾಗಿ ಯೇಸು ಅಲ್ಲಿ ಅದ್ಭುತವನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಪಡಿಸುತ್ತಾನಂತ. ಹಂಗಂದ್ರೆ ಯೇಸು ನಮ್ಮಲ್ಲಿ ಮಹಿಮೆ ಹೊಂದಬೇಕೆಂದು ಇಷ್ಟಪಡುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇವರ ಮಹಿಮೆ ಪ್ರಕಟವಾಗುವಾಗ ನಿಮ್ಮ ಜೀವನ ಅದು ಹಲವಾರು ವರ್ಷಗಳಿಂದ ಅಸಾಧ್ಯವಾದ ಕಾರ್ಯವೆಲ್ಲವೂ ಸಾಧ್ಯವಾಗಿ ಮಾಡುತ್ತದೆ. ಯಾವಾಗ ದೇವರಿಂದ ಗ್ಲೋರಿ ಆಫ್ ಗಾಡ್ ಯಾವಾಗ ನಿಮ್ಮ ಒಳಗೆ ಬರುತ್ತದೋ, ಯಾವಾಗ ದೇವರ ಮಹಿಮೆ ನಿಮ್ಮ ಜೀವನದಲ್ಲಿ ಬರುತ್ತದೋ, ಆವಾಗ ಅಸಾಧ್ಯವೆಲ್ಲವೂ ಸಾಧ್ಯವಾಗುತ್ತದೆ. ಸಪ್ಪೆಯಾದ ನೀರಾಗಿರುವ ನಮ್ಮ ಜೀವನ ರುಚಿಯಾದ ಮಧುರವಾದ ದ್ರಾಕ್ಷ ರಸವಾಗಿ ಅದು ಬದಲಾಗುತ್ತದೆ. ಕೊರತೆ ಉಳ್ಳ ನಮ್ಮ ಜೀವನ ಸಮೃದ್ಧಿಯಾಗಿ ಬದಲಾವಣೆ ಆಗುತ್ತದೆ. ಆವತ್ತು ದೇವರು ಅವರಿಗೆ ಬರಲಿದ್ದಂತಹ ಅವಮಾನವನ್ನೇ ಅವತ್ತು ಅದ್ಭುತವಾಗಿ ಬರಲಾಗದಂತೆ ಮಹಿಮೆಯಾಗಿ ಆಗುವಂತೆ ಮಾಡಿದ್ದಾನೆ. ಆ ಮದುವೆ ಅವಮಾನ ಬರಬೇಕಾಯಿತು. ಯಾಕೆ ಗೊತ್ತಾ? ಅವರ ಕಲಾಚಾರ ಏನಂದರೆ, ಒಂದು ಚೂರು ಹೇಳಿ ಮುಗಿಸ್ತೀನಿ. ಏನಂದರೆ, ಈ ಥರ ಒಂದು ವೇಳೆ ಆ ಮದುವೆಯಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಅಂದರೆ ದ್ರಾಕ್ಷರಸ ಸಿಗಲಿಲ್ಲ ಅಥವಾ ಸಪ್ಪೆ ಆದರೆ ಏನಾಗುತ್ತದಂದರೆ, ಆ ಮದುವೆ ಮನೆಯವರ ಹೆಸರನ್ನು, ಆ ಮದುವೆ ದಿನಾಂಗನ್ನು, ಆ ಮದುವೆ ಯಾರು ಆಗಿದಾರೋ ಅವರ ಗಂಡು ಹೆಣ್ಣು ಹೆಸರನ್ನು ಬರ್ಕೊಂಡು ನೆಕ್ಸ್ಟ್ ಮದುವೆ ನಡೀತದಲ್ಲ, ಅಲ್ಲಿ ಮೈಕ್ ಹಿಡ್ಕೊಂಡು ಹೇಳ್ತಾರಂತ, ಅಯ್ಯೋ ಆ ಮದುವೆಗೆ ಹೋದೆ ಅಲ್ಲಿ ದ್ರಾಕ್ಷರಸ ಸಿಗಲಿಲ್ಲ, ಏನು ಸಿಗಲಿಲ್ಲ ಅಂತ ಹೇಳಿ ಮುಂದಿನ ಎಲ್ಲ ಮದುವೆಗಳಲ್ಲಿಯೂ ಅವ್ರ ಕುರಿತು ತಪ್ಪಾಗಿ ಅಸಹ್ಯವಾಗಿ ಮಾತಾಡುವುದೇ ಕಲಾಚಾರ ಅಂತ. ಇದೇ ಅರ್ಥ ಆಗ್ತದೆ. ಎಷ್ಟೊಂದು ಅವಮಾನ. ಆದರೆ ದೇವರು
ಅವತ್ತು ಅವರ ಅಗತ್ಯಗಳನ್ನು ಸಂಧಿಸೋದು ಮಾತ್ರವಲ್ಲ, ಅವರ ಅವಮಾನವನ್ನು ಗ್ಲೋರಿಯಾಗಿ ಮಹಿಮೆಯಾಗಿ ಮಾಡಿದಾನೆ. ಅವರಿಗೆ ಬರಬೇಕಿದ್ದಂಥ ಅವಮಾನ ಅದು ಗ್ಲೋರಿ ಆಯಿತು, ಮಹಿಮೆ ಆಯಿತು. ಅದೇ ಥರ ನಿಮ್ಮ ಜೀವನದಲ್ಲಿ ಈಗ ದುಡ್ಡು ಕಟ್ಟಬೇಕು, ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಅಲ್ಲಿಗೆ ಅಷ್ಟು ದುಡ್ಡು ಕೊಡಬೇಕು, ಇಲ್ಲಿಗೆ ಇಷ್ಟು ದುಡ್ಡು ಬೇಕು. ನಾನು ಕಟ್ಟದೆ ಹೋದರೆ, ನಾನು ಹೋಗದೆ ಹೋದರೆ, ಅಲ್ಲಿ ನಡೆಯದೆ ಹೋದರೆ ನನಗೆ ಅವಮಾನವಾಗಬಹುದು ಅಲ್ಲ. ದೇವರು ನಿಮ್ಮ ಅವಮಾನಕ್ಕೆ ಬದಲಾಗಿ ನಿಮಗೆ ಮಾನವನ್ನು ತರುವೇನೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಿಮಗೆ ಮಹಿಮೆಯನ್ನು ನಾನು ತರುವೇನೆಂಬುದಾಗಿ ಹೇಳ್ತಾ ಇದ್ದಾನೆ. ದೇವರು ಈ ಅದ್ಭುತವನ್ನು ಮಾಡಿ ತನ್ನ ಮಹಿಮೆಯನ್ನು ಏನು ಮಾಡಿದಾನಂತೆ. ಎಸ್ 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 ಯಾರಲ್ಲೆಲ್ಲ ನೀವು ಇಷ್ಟಪಡುತ್ತೀರಿ ನನ್ನಲ್ಲಿ ದೇವರ ಮಹಿಮೆ ಇದೆ, ನಿಮ್ಮಲ್ಲಿ ಮಹಿಮೆ ಇದೆ ಅಂದರೆ ನೀವು ಸಮೃದ್ಧಿಯಲ್ಲಿ ಇದ್ದೀರಿ ಎಂಬುದಾಗಿ ಅರ್ಥ. ಹಾಲೆಲೂಯಾ, ಹಾಲೆಲೂಯಾ. ಆ ರೀತಿಯಾಗಿ ಯೇಸು ಅಲ್ಲಿ ಅದ್ಭುತವನ್ನು ಮಾಡುತ್ತಾ ಇದ್ದಾನೆ. ನನ್ನ ಯೇಸು ಅದ್ಭುತನು ಹೇಳ್ರಿ ಆಮೇನ್. ಎಲ್ಲರೂ ಏನು, ನನ್ನ ಯೇಸು ಅದ್ಭುತನು ನಿಮಗೆ ಬರ ಇರುವ ಅವಮಾನಕ್ಕೆ ಬದಲಾಗಿ ನಿಮಗೆ ಮಾನವನ್ನು ಕೊಡುತ್ತಾನೆ. ಹೆದರಬೇಡ್ರಿ, ಭಯಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಅವಮಾನವಾಗುವ ಥರ ಒಂದು ವೇಳೆ ಮಕ್ಕಳಿಲ್ಲ ಎಂಬುದಾಗಿ ಎಲ್ಲರೂ ನಿಮ್ಮನ್ನು ಅವಮಾನ ಪಡಿಸ್ಬೋದು, ದುಡ್ಡು ಇಲ್ಲ ಎಂಬುದಾಗಿ ನಿಮ್ಮನ್ನು ಅವಮಾನ ಪಡಿಸ್ಬೋದು, ನಿಮಗೆ ಒಳ್ಳೆ ಬಟ್ಟೆ ಇಲ್ಲ ಎಂಬುದಾಗಿ ಅವಮಾನ ಪಡಿಸ್ಬೋದು, ನಿಮಗೆ ಅದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ, ಅದು ಇಲ್ಲ, ಇದಿಲ್ಲ, ಅಷ್ಟಿಲ್ಲ, ಇಷ್ಟಿಲ್ಲ, ಇನ್ನು ಹಿಂಗಿದೆಯಲ್ಲ ಅಂತೇಳಿ ನಿಮ್ಮ ಎಲ್ಲರೂ ಅವಮಾನ ಪಡಿಸ್ಬೋದು. ಆದರೆ ದೇವರ ಮಹಿಮೆ ನಿಮ್ಮನ್ನು ಹುಡುಕಿ ಬರ್ತಾ ಇದೆ. ನಿಮ್ಮ ಅವಮಾನಕ್ಕೆ ಬದಲಾಗಿ ನಿಮಗೆ ಮಾನವನ್ನು ತರುವುದಕ್ಕಾಗಿ ಇವತ್ತು ಯಾರೆಲ್ಲ ಯೇಸು ಸ್ವಾಮಿ ನಂಬಿ ಬಂದಿದ್ದೀರೋ ನಿಮ್ಮನ್ನು ದೇವರು ಬರಿಗೈಯಾಗಿ ಕಳಿಸುವುದಿಲ್ಲ. ನಿಮ್ಮ ದೇವರು ನಿಮ್ಮನ್ನು ಬರಿಗಾಯಿ, ನಿಮ್ಮ ಜೀವನ ಬರಿದಾಗಿರುವುದಿಲ್ಲ. ಇವತ್ತು ಹೋಗಬೇಕಾದ್ರೂ ನೀವು ಬರಿಗೈಯಲ್ಲಿ ಹೋಗುವುದಿಲ್ಲ. ಹಾಲೆಲೂಯಾ. ನಾನು ನಿಮ್ಮನ್ನು ಬರಿಗೈಯಾಗಿ ಕಳಿಸುವುದಿಲ್ಲ. ಆಮೇನ್. ಅದನ್ನು ದೇವರು ಏನು ಮಾಡಿದ್ದಾನೆ, ಅವ್ರಿಗೆ ಇದು ಈ ಮಾತನ್ನು ಅವರಿಗೆ ಹೇಳಿದಾನಲ್ಲ. ಎಲ್ಲಿ ವಿಮೋಚನಾ ಕಂಡ 3 ಓದಿದ್ವಲ್ಲ, 3:21 ಓದಿದ್ವಲ್ಲ. ಅದನ್ನು ಕೀರ್ತನೆ 105:37 ನೋಡ್ಬೇಕಾದ್ರೆ ಅದನ್ನು ದೇವರು ಅವರಿಗೆ ಮಾಡಿ ತೋರಿಸಿದ್ದಾನೆ. ಆಮೇನ್. 105:37 ಎಲ್ಲರಿಗೂ ಗೊತ್ತಿರಬೇಕು ನಮ್ಮ ಸಭೆಯಲ್ಲಿ, ಯಾಕಂದ್ರೆ ಸುಮಾರು 10 ವಾರ ದೇವರು ಅದನ್ನು ಮಾತಾಡಿದ್ದಾನೆ ಡಿವೈನ್ ಹೀಲಿಂಗ್ನಲ್ಲಿ. ಆಮೇನ್. 105:37 ಏನದು ವಾಕ್ಯ? ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರಮಾಡಿದನು. ಹಲ್ಲೆಲೂಯಾ. ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡವುವವನಿರಲಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರ ಕುಲಕೋತ್ರಗಳಲ್ಲಿ ದರಿದ್ರನು ಒಬ್ಬನಿಲ್ಲ. ಯಾಕಂದ್ರೆ ದೇವರವರನ್ನು ಹೊರಡಿಸುವಾಗ ಬರಿಗೈಯಾಗಿ ಹೊರಡಿಸಿಲ್ಲ. ಹೆಂಗ ಹೊರಡಿಸಿದಾನಂತ? ಬೆಳ್ಳಿ ಬಂಗಾರದೊಡನೆ ದೇವರವರನ್ನು ಹೊರಡಿಸಿದಾನಂತ. ಎರಡನೇದು, ಅವರ ಗೋತ್ರದಲ್ಲಿ ವ್ಯಾಧಿಸ್ತನು ಒಬ್ಬನು ಇಲ್ಲಂತೆ. ಕಾರಣ ಏನಂದ್ರೆ ಬಳಗಿನ ಪಟ್ಟವನು ಎಡವವನು ಒಬ್ಬನು ಅವರಲ್ಲಿ ಇರಲಿಲ್ಲ. ಇದು ಸಾಧ್ಯನಾ? ಕ್ರಿಸ್ತನಲ್ಲಿ ಯಾರು ನಂಬುತ್ತಾರೋ ಅವರಿಗೆ ಸಾಧ್ಯ. ಹಲ್ಲೆಲೂಯಾ. ಇದು ಸಾಧ್ಯನಾ ಎಂಬುದಾಗಿ ಪ್ರಶ್ನೆ ಇರೋರಿಗೆ ಸಾಧ್ಯ ಇಲ್ಲ. ಇದು ಸಾಧ್ಯ ಎಂಬುದಾಗಿ ಅಕ್ಸೆಪ್ಟ್ ಮಾಡೋರಿಗೆ, ಬಿಲೀವ್ ಮಾಡೋರಿಗೆ ಅದು ಸಾಧ್ಯ. ಹಲ್ಲೆಲೂಯಾ. ಆಮೆನ್. ದೇವರು ಅವ್ರಿಗೆ ಹೇಳಿದ ಪ್ರಕಾರವಾಗಿ ಮಾಡಿದ್ದಾನೆ. 23ನೇ ಕೀರ್ತನೆಯಲ್ಲಿ ಯೆಹೋವನು ನನಗೆ ಕುರುಬನು, ನಾನು ಯೇಸು ನನಗೆ ಕುರುಬನು ಅಂದ್ರೆ ನಾನು ಕೊರತೆ ಪಡೆಯಲು. ಅಂದರೆ ಯೇಸು ಕುರುಬನಲ್ಲ. ಒಂದು ಕುರುಬನು ಆ ಕುರಿಗಳು ಥರ ನಡೆಸುವ ಹಾಗೆ ದೇವರು ನಮ್ಮನ್ನು ನಡೆಸುತ್ತಾ ಇದ್ದಾನೆ. ಹಸಿರು ಹುಲ್ಲುಗಾವಲಲ್ಲಿ ವಿಶ್ರಾಂತಿಕರವಾದ ನೀರಿನಲ್ಲಿ ನಡೆಸುತ್ತಾನೆ. ಕಾರ್ಕತ್ತಲೆ ಕಣಿವೆ ಬಂದರು, ಮರಣ ಬಂದರು, ಆಪತ್ತು ಬಂದರು, ಕರಡಿ ಬಂದರು, ಸಿಂಹ ಬಂದರು, ತನ್ನ ಜೀವವನ್ನೇ ಪಣಯವಿಟ್ಟು ಆ ಕುರಿಗಳನ್ನು ಕಾಪಾಡುವ ಒಳ್ಳೆ ಕುರುಬನ ಹಾಗೆ ದೇವರು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಜೀವವನ್ನು ಕೊಟ್ಟು ನಮ್ಮನ್ನು ಆತನು ಕಾಪಾಡಿದ್ದಾನೆ. ಯಾಕೆ ಕಾಪಾಡಿದ್ದಾನೆ? ಟೈಟ್ಲ್ ಏನು? ನಾವು ಕೊರತೆ ಉಳ್ಳವರಾಗಿ ಬದುಕಬಾರದು ಅನ್ನೋದೇ. ಹಲ್ಲೆಲೂಯಾ. ಯೇಸು ನನ್ನ ದೇವರೆಂದರೆ ನನಗೆ ಕೊರತೆ ಇಲ್ಲ. ಅಪ್ಪಾಚಿ, ಪೂಜೆ ಮಾಡೋಕ್ಕೆ, ಬಲಿ ಕೊಟ್ಟು ಆರಾಧನೆ ಮಾಡೋಕ್ಕೆ ಕಟ್ಟಿಗೆ ಇದೆ, ಬೆಂಕಿ ಇದೆ, ಆದರೆ ಕುರಿ ಎಲ್ಲಪ್ಪ. ಇದು ಯಾವಾಗಲೆಲ್ಲ ಓದುತ್ತೀನಿ ಆವಾಗಲೆಲ್ಲ ನನ್ನ ಕಣ್ಣಲ್ಲಿ ಕಣ್ಣೀರು ಉಂಟಾಗುತ್ತದೆ. ನಿಜವಾಗಲೂ ಅಂಥ ಒಂದು ಬೈಬಲಲ್ಲಿ ಅಂಥ ಒಂದು ಇಂಟ್ರೆಸ್ಟ್, ಅಂಥ ಒಂದು ಇಂಪಾರ್ಟೆನ್ಸ್ ಪೇಜ್ಗಳಲ್ಲಿ ಅದು ಒಂದು ಓದಿದ್ರಾ? ಆದಿಕಾಂಡ 21-22 ಅಧ್ಯಾಯಗಳಲ್ಲಿ ಆ ಎತ್ತ ಮಗನಿಗೆ, ತಂದೆಗೆ ಹೃದಯ ಹೆಂಗಿರಬೇಕು, ಅವನೇ ಕುರಿ, ಅವನೇ ಕೊಯ್ಬೇಕು. ಆದರೆ ಅಬ್ರಾಹಂ ಏನು ಹೇಳಿದ? ನೀನಪ್ಪ ಅಂತ ಹೇಳಿಲ್ಲ. ಯೆಹೋವ ಈರೆ ನನ್ನ ಕರ್ತನು ಎಲ್ಲವನ್ನು ನೋಡಿಕೊಳ್ಳುವನು. ಹಲ್ಲೆಲೂಯಾ. ಯೆಹೋವ ಈರೆ, ಆತನು ನೋಡಿಕೊಳ್ಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ಬಲಿ ಅರ್ಪಣೆಗೆ ಸೌದೆ ಇದೆ, ಬೆಂಕಿ ಇದೆ. ಅಂದರೆ ಕಡಿದು ಆ ಮಾಂಸ ತುಂಡುಗಳನ್ನು ಆ ಸೌದೆ ಮೇಲೆ ಹಾಕಿ
ಅಲ್ಲಿ ಸುಟ್ಟು ಆರಾಧನೆ ಮಾಡೋದು, ಇದೇ ಹಳೆ ಒಡಂಬಡಿಕೆಯ ವಿಧಾನ. ಅಲ್ಲಿ ಎಲ್ಲ ಇತ್ತು, ಒಂದೇ ಒಂದು ಮಾತ್ರ ಕೊರತೆ ಇತ್ತು. ಅವರ ಆರಾಧನೆಯಲ್ಲಿ ಎಲ್ಲ ಇತ್ತು, ನೋಡ್ರಿ ನಮಗೆ ಎಲ್ಲ ಇದೆ, ಪ್ಲೇಸ್ ಮಾತ್ರ ಕೊರತೆ ಇದೆ. ಹಲ್ಲೆಲೂಯ. ಅಂದರೆ ದೊಡ್ಡ ಪ್ಲೇಸ್ ಕೊಟ್ಟಿದ್ದಾನೆ, ಆದರೆ ಈ ಭೂಮಿಯ ಮೇಲೆ ನಮಗೊಂದು ಒಂದು ಚರ್ಚ್ ಎಂಬುದ ಒಂದು 4 ಗೋಡೆ ಕಟ್ಟಿ ದೇವರು ಕೊಡ್ತಾನೆ. ಅದೇ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಆದರೆ ದೇವರಲ್ಲಿ ನೋಡ್ತಾ ಇದ್ದಾನೆ, ಆ ಕೊರತೆಯನ್ನು ದೇವರು ನೋಡಿಕೊಳ್ಳುತ್ತಾನೆ. ಅಬ್ರಹಾಮನ ಆದ್ರೆ ಏನು ಹೇಳ್ತಾ ಇದ್ದಾನೆ, ಯೆಹೋವ ಈರೆ ಅಂದರೆ ಆ ಕೊರತೆಯನ್ನು ದೇವರು ಎಲ್ಲ ಇದೆ, ಎಲ್ಲ ಒಂದೇ ಒಂದು ಕೊರತೆ ಇದಲ್ಲಪ್ಪ ಚಿಂದ ಹೇಳ್ತಾ, ಅದು ಆ ಕೊರತೆಯನ್ನು ದೇವರು ನೋಡಿಕೊಳ್ತಾನೆ. ಅದೇ ಥರ ನಮ್ಮ ಲೈಫ್ನಲ್ಲಿ, ನಿಮ್ಮ ಜೀವನದಲ್ಲಿ ನಿಮಗೆ ಅವಮಾನ ಬರಬೇಕಾದ ಯಾವ ಸ್ಥಳಗಳಾಗಿ ಎಂಥ ಸಂದರ್ಭಗಳಾಗಿದ್ದರು, ಇವತ್ತು ಕೇಳುವ ನನ್ನ ಜನರೇ, ನಿಮ್ಮನ್ನು ದೇವರು ಬರೀ ಕೈಯಾಗಿ ಕಳಿಸುವುದಿಲ್ಲ, ನಿಮ್ಮ ಜೀವನವನ್ನು ಮೇಲೆ ಬರಿದಾಗಿರುವುದಿಲ್ಲ. ಹಲ್ಲೆಲೂಯ. ಫಸ್ಟ್ ಆಕ್ಟ್, ಆ ಕುರುಬನ ಫಸ್ಟ್ ಆಕ್ಟ್, ಐ ಶಾಲ್ ನಾಟ್ ವಾಂಟ್ ಮ್ಯಾನ್, ನಾನು ಕೊರತೆ ಪಡೇನು. ನಮ್ಮ ಕೊರತೆಯನ್ನು ನೀಗಿಸುವುದೇ ದೇವರ ಮೊದಲನೇ ಕ್ರಿಯೆಯಾಗಿದೆ. ಕುರಿಗಳ ಕೊರತೆಯನ್ನು ನೀಗಿಸುವುದೇ ಕುರುಬನ ಮೊದಲನೇ ಫಸ್ಟ್ ಆಕ್ಟ್ ಆಗಿದೆ, ಮೊದಲನೇ ಕ್ರಿಯೆಯಾಗಿದೆ. ಆಮೇನ್. ದಾವಿದ ಹೇಳ್ತಾ ಇದ್ದಾನೆ, ದಾವಿದು ಕುರಿಯಲ್ಲ, ದೇವರು ಆ ಥರ ಇದ್ದಾನೆ, ಯಾಕಂದ್ರೆ ಅವನು ಕುರುಬನು. ಆಮೇನ್. ಅವನಿಗೆ ಆ ಒಂದು ಹಿನ್ನೆಲೆಯಲ್ಲಿ ಬರೀತಾ ಇದ್ದಾನೆ. ಸೊ ನಾನೇ ನನ್ನ ಕುರಿಗಳಿಗೆ ಕೊರತೆ ಇಲ್ಲದಂಗೆ ನಡೆಸುವುದಾಗಿದ್ರೆ ನನ್ನ ದೇವರು ಅದಕ್ಕಿಂತ ಒಳ್ಳೆ ಕುರುಬನು. ಗಾಡ್ ಇಸ್ ಗುಡ್ ಶೆಪರ್ಡ್ ಅಂತ ಹೇಳ್ತಿದ್ದಾನೆ. ಗುಡ್ ಶೆಪರ್ಡ್ ಅಂದ, ಒಳ್ಳೆ ಕುರುಬನಂದ. ಹಲ್ಲೆಲೂಯ. ಐ ಶಾಲ್ ನಾಟ್ ವಾಂಟ್, ನಾನು ಏನು ಮಾಡುವುದಿಲ್ಲ, ಕೊರತೆ ಕೊಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನನಗೆ ಕೊರತೆ ಇರುವುದಿಲ್ಲ. ನನ್ನ ಸಮೃದ್ಧಿಯಲ್ಲಿ ನಡೆಸುವುದೇ ಕುರುಬನ ಮೊದಲನೇ ಕೆಲಸ. ಫಸ್ಟ್ ಆಕ್ಟ್ ಏನು, ಕುರಿಗಳನ್ನು ಹಸಿರು ಹುಲ್ಲು ಗಾವಲೆಂಬ ಸಮೃದ್ಧಿಯಲ್ಲಿ ನಡೆಸುವುದೇ ಕುರುಬನ ಫಸ್ಟ್ ಕ್ರಿಯೆ ಆಗಿದೆ. ಆದ್ದರಿಂದ ನಾವು ನಮಗಾಗಿ ಸಹಾಯ ಬರುವ ಆ ಪರ್ವತದ ಕಡೆಗೆ ನಮ್ಮ ಕಣ್ಣುಗಳನ್ನು ನೋಡಬೇಕು. ನಾನು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ನನ್ನ ಸಹಾಯ ಎಲ್ಲಿಂದ ಬರುವುದಂದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ಈ ದಾವಿದ ಒಂದು ದಿನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಯಾಕೋಬ 1:4 ಕೆಲವೊಂದು ವಿಷಯಗಳು ಹೇಳ್ಬೇಕಾಗಿದೆ. ಈ ಮನೆಯಲ್ಲಿ ಹೋಗಿ ಓದಿಕೊಳ್ಳ್ರಿ. 1ನೇ ಅಧ್ಯಾಯ 4ನೇ ವಾಕ್ಯ ಮತ್ತು 5ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಯಾರಾದರೂ ಕೊರತೆ ಉಳ್ಳವರಾಗಿದ್ದರೆ, ಕಡಿಮೆ ಉಳ್ಳವರಾಗಿದ್ದರೆ ದೇವರ ಬಳಿಯಲ್ಲಿ ಕೇಳಿಕೊಳ್ಳಿ. ಆವಾಗ ಅವರಿಗೆ ದೇವರು ಹೆಂಗೆ ಕೊಡುತ್ತಾನೆ, ಅಲ್ಪ ಸ್ವಲ್ಪ ಅರ್ಧ ಬರ್ಧ ಕೊಡುವುದಿಲ್ಲ. ಹೆಂಗೆ ಕೊಡುತ್ತಾನಂತೆ, ಅವರಿಗೆ ಹಂಗಿಸದೆ ಅಂದ್ರೆ ಹಂಗಿಸದೆ ಎಲ್ಲರಿಗೂ ಉದಾರವಾಗಿ ಅಂದ್ರೆ ಪರಿಪೂರ್ಣವಾಗಿ ಕೊಡುತ್ತಾನಂತೆ. ಫುಲ್ಲಾಗಿ ಓವರ್ಫ್ಲೋ ಆಗುವಂತೆ ಕೊಡುತ್ತಾನಂತೆ. ಉದಾಹರಣೆಗೆ, ನಿಮಗೆ ಜ್ಞಾನದಲ್ಲಿ ಕಡಿಮೆ ಉಳ್ಳವರ ಆ ಒಂದು ಪಾಯಿಂಟಲ್ಲಿ, ಅಂದರೆ ಬೇರೆ ಜ್ಞಾನವೇ ಅಲ್ಲ, ಬೇರೆ ಜ್ಞಾನವನ್ನು ಕುರಿತು ಮಾತಾಡ್ತಾ ಇಲ್ಲ, ಒಂದು ಉದಾಹರಣೆಗೆ ಆತನ ಎಲ್ಲ ಕೊರತೆಗಳು ನೀಗಿಸುತ್ತಾನೆ. ಉದಾಹರಣೆಗೆ, ನಿಮಗೆ ಜ್ಞಾನದಲ್ಲಿ ಕಡಿಮೆ ಇದ್ದರೂ ಕೂಡ ನೀವು ಕೇಳಿಕೊಂಡ್ರೆ ಆ ಜ್ಞಾನವನ್ನು ದೇವರು ಕೊಡುವವನಾಗಿರುತ್ತಾನೆ. ಯಾರೆಲ್ಲ ಕೇಳಿದಿರಿ, ದೇವರೇ ನನಗೆ ಜ್ಞಾನ ಬೇಕಪ್ಪ, ಐ ವಾಂಟ್ ಎ ವಿಸ್ಡಮ್. ಜ್ಞಾನ ಬೇಕಾ? ಈ ವಾಕ್ಯ ಬೇರೆ ಸ್ಕೂಲ್ ಮಕ್ಕಳಿಗೆ ಎಂಬುದಾಗಿ ಹೇಳ್ಬಿಟ್ಟಿದ್ದಾರೆ. ಇದು ಸ್ಕೂಲ್ ಮಕ್ಕಳಿಗೆ, ಯಾರಿಗೆ ಜ್ಞಾನ ಬೇಕು? ಬೇರೆ ಸ್ಕೂಲ್ ಮಕ್ಕಳಿಗೆ ಮಾತ್ರ ಬೇಕಾ? ಎಲ್ಲರಿಗೂ ಬೇಕಾಗಿದೆ. ಒಂದು ಕುಟುಂಬಸ್ಥರಿಗೆ ಜ್ಞಾನ ಬೇಕು. ಯಾಕಂದರೆ ಜ್ಞಾನವಂದಲೇ ತನ್ನ ಕುಟುಂಬವನ್ನು ಕಟ್ಟುತ್ತಾಳಂತೆ, ಜ್ಞಾನಹೀನಳು ತನ್ನ ಕುಟುಂಬವನ್ನು ತನ್ನ ಕೈನಲ್ಲಿಯೇ ಕೆಡವಿ ಹಾಕುತ್ತಾಳಂತೆ. ಆಮೇಲೆ ಒಂದು ಕೆಲಸದಲ್ಲಿ ನೀವು ಕೆಲಸ ಮಾಡೋದಕ್ಕೆ ಜ್ಞಾನ ಬೇಕು. ಒಂದು ಫ್ಯಾಮಿಲಿ ನಡೆಸುವುದಕ್ಕೆ ಜ್ಞಾನ ಬೇಕು. ಪ್ರತಿ ಒಂದು ರಾಜ್ಯವನ್ನು ಆಳುವುದಕ್ಕೆ ಜ್ಞಾನ ಬೇಕು. ಒಂದು ಉದಾಹರಣೆಗೆ, ಒಂದು ವೇಳೆ ನಿಮಗೆ ಜ್ಞಾನ ಕಡಿಮೆ ಇಲ್ಲ, ಅದೇ ಥರ ನಿಮಗೆ ಆರೋಗ್ಯದಲ್ಲಿ ಕಡಿಮೆ ಉಳ್ಳವರಾಗಿರ್ಬೋದು, ಆರ್ಥಿಕತೆಯಲ್ಲಿ ಕಡಿಮೆ ಉಳ್ಳವರಾಗಿರ್ಬೋದು, ಸಂಸಾರದ ಆ ಒಂದು ಸಂಬಂಧದಲ್ಲಿ ರಿಲೇಷನ್ಶಿಪ್ಲಿ ಕಡಿಮೆ ಉಳ್ಳವರಾಗಿರ್ಬೋದು. ಆದರೆ ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಾಗ ಹಂಗಿಸದೆ ಆತನು ಪರಿಪೂರ್ಣವಾಗಿ ಉದ್ಧಾರವಾಗಿ ಆತನು ಕೊಡುವ ಆತನಂತೆ. ಗಾಡ್ಸ್ ಕ್ಯಾರೆಕ್ಟರ್ ಇನ್ ನ್ಯೂ ಟೆಸ್ಟಮೆಂಟ್, ಗಾಡ್ಸ್ ಕ್ವಾಲಿಟಿ ಇನ್ ನ್ಯೂ ಟೆಸ್ಟಮೆಂಟ್ ಅಲ್ಲಿ ನೋಡ್ತಾ ಇದ್ದೇ ದೇವರ ಗುಣಮಟ್ಟ ಹೊಸ ಒಡಂಬಡಿಕೆಯಲ್ಲಿ ಕೂಡ. ಹಂಗಂದ್ರೆ ಏನರ್ಥ? ನಾವು ಕೊರತೆಯಲ್ಲಿ ಬದುಕಿಸೋದಲ್ಲ, ನಾವು ಸಂಪೂರ್ಣವಾಗಿ ಬದುಕಿಸುವುದೇ ದೇವರ ಕ್ವಾಲಿಟಿ ಆಗಿದೆ ಪ್ರಿಯರೇ. ಆಮೇನ್. ಇಲ್ಲಿ ದೇವರು ಯಾರಾಗಿ ವರ್ಣಿಸಲ್ಪಡ್ತಾ ಇದ್ದಾನೆ? ಎಲ್ಲರಿಗೆ ಸಂಪೂರ್ಣವಾಗಿ ಕೊಡುವ ಆತನು, ಧಾರಾಳವಾಗಿ ಕೊಡುವ ಆತನಂತೆ. ಯಾಕೋಬ ಹೇಳ್ತಾ ಇದ್ದಾರೆ, ಆತನು ಕೊಟ್ರೆ ಹೆಂಗೆ ಕೊಡ್ತಾನೆ? ಸಂಪೂರ್ಣವಾಗಿ ಧಾರಾಳವಾಗಿ. ಯಾಕೆ ಸಂಪೂರ್ಣವಾಗಿ ಕೊಡಬೇಕು? ಯಾಕೆ ಧಾರಾಳವಾಗಿ ಕೊಡಬೇಕು?
ಯಾಕಂದ್ರೆ ನಾವು ಸಂಪೂರ್ಣವಾಗಿ ಬದುಕಬೇಕು ಅನ್ನೋದಕ್ಕೋಸ್ಕರ, ಯಾಕಂದ್ರೆ ನಾವು ಧಾರಾಳವಾಗಿ ಮೋರ್ ದನ್ ಎನಫ್ ಆಗಿ ಬದುಕಬೇಕೆಂಬುದೇ ಆತನ ಇಷ್ಟವಾಗಿದೆ. ಹಲ್ಲೆಲೂಯಾ. ಆದಿಕಾಂಡ 14ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ 23ನೇ ವಾಕ್ಯದಲ್ಲಿ ಅಬ್ರಹಾಮನು ಹೇಳ್ತಾ ಇದ್ದಾನೆ, ಆಮೆನ್, ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಪರಾತ್ಪರನ ಬಳಿಯಿಂದ ಆತನ ಬಳಿಗೆ ನನ್ನ ಕೈಗಳನ್ನು ನಾನು ಎತ್ತುತ್ತೇನೆ, ಅಲ್ಲಿಂದ ಆತನಿಂದ ನನಗೆ ಸಹಾಯ ಬರುತ್ತದೆ, ನನಗೆ ನಿನ್ನ ಬಳಿಯಿಂದ ಏನು ಬೇಡ ಬಿಡೋ. ಒಂದು ಅರಸನ ಹತ್ರ ಯಪ್ಪ ಹೇಳ್ತಿದ್ದಾನೆ, ಒಂದು ಅರಸನ ಬಳಿಯಲ್ಲಿ ಅರಸನು ನಿನಗೇನು ಬೇಕು ತಗೋ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ನಿನ್ನಿಂದ ನಾನು ಈಸ್ಕೊಳ್ಳಲ್ಲ, ಯಾಕಂದ್ರೆ ನನಗೆ ಎಲ್ಲಿಂದ ಬರುತ್ತದೆ, ನಾನು ಯಾರ ಹತ್ರ ಕೈ ಚಾಚಿತೀನಿ ಗೊತ್ತಾ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಪರಾತ್ಪರನ ಬಳಿ ನನ್ನ ಕೈಗಳು ಚಾಚುತ್ತೇನೆ, ಆತನಿಂದ ನನಗೆ ಸಮೃದ್ಧಿ ಉಂಟಾಗುತ್ತದೆ, ನಿನ್ನಿಂದ ಏನು ಬೇಡ. ಯಾರಾದರೂ ಹೇಳಿದ್ರ? ಪ್ರಪಂಚದಲ್ಲಿ ಏನೋ ಸಿಗುತ್ತದಂದ್ರೆ ಇವತ್ತು ಹೋಗ್ಬಿಡ್ತೀವಿ, ಆದರೆ ಸಿಗಬೇಕಾದದೇ ಸಮೃದ್ಧಿ ಅಲ್ಲಿ ಅಲ್ಲ, ಇಲ್ಲಿ ಇದೆ. ಕಣ್ಣೆತ್ತಿ ಪರ್ವತವನ್ನು ನಾವು ನೋಡಬೇಕಂದ್ರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಆತನ ಬಳಿಯಿಂದ ನಮಗೆ ಸಮೃದ್ಧಿ ಬರುತ್ತದಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತದನಂತರ ಆತನ ಮೊಮ್ಮಗ ಯಾರು? ಅಬ್ರಹಾಮನ ಮೊಮ್ಮಗ ಯಾರು? ಯಾಕೋಬ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಸೊ ಯಾಕೋಬನು ಸಹ ಅದನ್ನ ಹೇಳ್ತಿದ್ದಾನೆ. 30ನೇ ಅಧ್ಯಾಯ 31ನೇ ವಾಕ್ಯ ಆದಿಕಾಂಡದಲ್ಲಿ ಮನೆಯಲ್ಲಿ ಹೋಗಿ ಓದ್ಕೊಳ್ರಿ. ನೀನು ನನಗೆ ಏನು ಕೊಡೋದು ಬೇಡ. ಅವನು ಮಾವನ ಹತ್ರ ಲಾಭನ ಬಳಿಯಲ್ಲಿ ಹೇಳ್ತಿದ್ದಾನೆ. ಯಾಕಂದ್ರೆ ಅವನು ಎಷ್ಟು ಕೆಲಸ ಮಾಡಿದ್ರು ಅವನು ಸರಿಯಾಗಿ ಕೂಲಿ ಕೊಡಲ್ಲ. ಆಮೇಲೆ ಕೊಡ್ತೀನಿ ವರ್ಷಗಟ್ಟಲೆ ಇಟ್ಬಿಡ್ತಾನೆ. ಆಮೇಲೆ ಅವನು ಹೊರಡುವಾಗ ತಕ್ಕಂತ ಎಲ್ಲಿಗೆ ಬುದ್ಧಿವಂತಿಕೆಂತ ಇಲ್ಲೇ ಉಳ್ಕೊಳ್ಳಪ್ಪ, ಮತ್ತೆ ನಿನಗೆ ಸಂಬಳ ಜಾಸ್ತಿ ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತೀನಿ, ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ಕಷ್ಟಪಟ್ಟರು ಪ್ರಮೋಷನ್ ಕೊಡಲ್ಲ. ನಾವು ಕೆಲಸ ಬಿಡ್ತೀನಿ ಅಂದರೆ ಉಳ್ಕೊಳ್ಳಪ್ಪ, ಒಂದು ಸ್ವಲ್ಪ ಇಷ್ಟು ಕೊಡ್ತೀನಿ ಅಂತ ಹೇಳಿ, ಬೇಡ ನಿನ್ನ ದುಡ್ಡು ನಿನ್ನ ಹತ್ರನೇ ಇರಲಿ, ನಾನು ಹೋಗುತ್ತೇನೆ, ನೀನು ಕೊಡೋದು ನನಗೆ ಬೇಡ. ಯಾಕೋಬ 30ನೇ ಅಧ್ಯಾಯ ಅಂದರೆ ಆದಿಕಾಂಡ 30ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಯಾಕೋಬ ಹೇಳ್ತಾ ಇದ್ದಾನೆ, ನೀನು ನನಗೆ ಏನು ಕೊಡೋದು ಬೇಡ. ಅವನ ತಾತ ಥರ ಅವನು ಹೇಳ್ತಿದ್ದಾನೆ. ಅದೇ ಜೆನೆಟಿಕ್. ತಂದೆ ತಾಯಿ ಯಾವುದು ನಂಬುತ್ತೆ ಅದೇ ನಮ್ಮ ಮಕ್ಕಳು ನಂಬುತ್ತಾರೆ. ನೀವು ಯೇಸು ಸ್ವಾಮಿಯ ಮೇಲೆ ನಿಮಗೆ ನಂಬಿಕೆ ಎಷ್ಟು ಇರ್ತದೋ ನಿಮ್ಮ ಮಕ್ಕಳಿಗೂ ಅಷ್ಟು ಇರ್ತದೆ. ನೀವೇ ಯೇಸು ಸ್ವಾಮಿ ನಂಬುವುದಿಲ್ಲ, ನೀವೇ ಪ್ರಾರ್ಥನೆ ಮಾಡುವುದಿಲ್ಲ, ನೀವೇ ಬೈಬಲ್ ಓದೋದಿಲ್ಲ, ನೀವೇ ಚರ್ಚಿಗೆ ಬರುವುದಿಲ್ಲ ಅಂದರೆ ನಿಮ್ಮ ಮಕ್ಕಳು ದೇವರು ನಂಬುತ್ತಾರೆ ಅನ್ನೋದು ಈ ಕಾಲದಲ್ಲಿ ಕಷ್ಟ. ಆದರೆ ಬೈಬಲ್ ಹೇಳ್ತಾ ಇದೆ, ನಿಮ್ಮ ಮಕ್ಕಳು ನಾನು ನಡೆಸುವೇನೆಂಬುದಾಗಿ. ಹೆದರಬೇಡ್ರಿ, ನಾವು ದೇವರು ನಂಬೋಣ, ನಮ್ಮ ಮಕ್ಕಳಿಗಾಗಿ ನಂಬೋಣ. ನಾವು ನಮ್ಮ ಮಕ್ಕಳನ್ನು ದೇವರು ಆತನ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ತಾತ ಥರನೇ ಹೇಳ್ತಾ ಇದ್ದಾನೆ. ತಾತ ಏನು ಹೇಳಿದ? ಬೇಡ ಅಂತ ಹೇಳಿದ. ಇವನು ಬೇಡ ಅಂತ ಹೇಳ್ತಾ ಇದ್ದಾನೆ. ಸೊ ಯಾಕೆ? ನನ್ನ ದೇವರ ಬಳಿಯಿಂದ ನನಗೆ ಸಮೃದ್ಧಿ ಉಂಟಾಗುತ್ತದೆ ಎಂಬುದಾಗಿ. ಆಮೆನ್. ಸೊ ದೇವರು ಇವತ್ತು ಹೇಳುವುದೇನೆಂದರೆ, ನಿಮ್ಮನ್ನು ನಾನು ಬರಿಗೈಯಾಗಿ ಕಳಿಸುವುದಿಲ್ಲ. ಆಮೆನ್. ನಾನು ನಿಮ್ಮನ್ನು ಏನು ಮಾಡುವುದಿಲ್ಲ? ಬರಿಗೈಯಾಗಿ ನಾನು ನಿಮ್ಮನ್ನು ಏನು ಮಾಡುವುದಿಲ್ಲ? ಕಳಿಸುವುದಿಲ್ಲ. ವಾಕ್ಯ ಓದಿ ಮುಗಿಸೋಣ. ವಿಮೋಚನಾ ಕಂಡ 8ನೇ ಅಧ್ಯಾಯ 3ನೇ ಅಧ್ಯಾಯ 21ನೇ ವಾಕ್ಯ. ವಿಮೋಚನಾ ಕಂಡ 3:21. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ಸಿಗುವಂತೆ ಮಾಡುವೆನು, ಆದ್ದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಹೊರಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ನಾನು ಹೊರಡುವಾಗ ಬರಿಗೈಯಲ್ಲಿ ಹೊರಡುವುದಿಲ್ಲ. ನನ್ನ ದೇವರು ನನ್ನ ಜೀವನದಲ್ಲಿ ಸಮೃದ್ಧಿ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಕೊಟ್ಟ ವಾರ್ತೆಗಾಗಿ ಸ್ಥಳದಲ್ಲಿ ಎಲ್ಲರೂ ಎದ್ದು ನಿಂತು ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯ ಆಮೇಲೆ ಒಂದು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಪ್ರಾರ್ಥನೆ ನಂತರ ನಮ್ಮ ದೇವರಿಗಾಗಿ ನಮ್ಮ ಕಾಣಿಕೆ ದಶಮ ಭಾಗದ ಮೂಲಕವಾಗಿ ಇಂಥ ಒಂದು ಪ್ರೀತಿಯನ್ನು ಕೃಪೆಯನ್ನು ನೀಡಿದ ದೇವರಿಗೆ ನಮ್ಮ ಕಾಣಿಕೆಗಳ ಮೂಲಕವಾಗಿ ದಶಮ ಭಾಗದ ಮೂಲಕವಾಗಿ ಮಹಿಮೆ ಪಡಿಸೋಣ. ಕೊಡುವುದನ್ನೋದು ಒಂದು ಇಟ್ ಇಸ್ ನಾಟ್ ಮನಿ ಮ್ಯಾಟರ್. ಇದು ಕೊಡುವುದನ್ನೋದು ಅದು ಒಂದು ಹಣದ ವಿಚಾರ ಅಲ್ಲ ಪ್ರಿಯ. ಹಾನರಿಂಗ್ ಟು ಗಾಡ್ ಆಗಿದೆ. ಕೊಡುವುದನ್ನೋದು ಒಂದು ಕ್ಯಾರೆಕ್ಟರ್ ಆಗಿದೆ. ಇಟ್ ಇಸ್ ನೇಚರ್. ಇದು ಗಾಡ್ಸ್ ನೇಚರ್. ದೇವರು ಎಲ್ಲರಿಗೂ ಅಂಗಿಸದೆ ಸಂಪೂರ್ಣವಾಗಿ ಧಾರಾಳವಾಗಿ ಕೊಡುತ್ತಾನಂತೆ. ಈಗ ನಾನು ಸಂಪೂರ್ಣವಾಗಿ ಧಾರಾಳವಾಗಿ ಉದಾರವಾಗಿ ಕೊಡುತ್ತೇನೆಂದ್ರೆ ನನ್ನ ತಂದೆಯ ನೇಚರನ್ನು ನನ್ನಲ್ಲಿ ನಾನು ತೋರಿಸುತ್ತೇನೆ. ಆವಾಗ ನನ್ನ ಉತ್ಸಾಹವಾಗಿ ಕೊಡುವನ ಬಳಿಯಲ್ಲಿ ದೇವರು ಆತನು ಏನಾಗಿರ್ತಾನಂದ್ರೆ ತುಂಬ ಮೆಚ್ಚಿಸುತ್ತಾನೆ ಎಂಬುದಾಗಿ ಬೈಬಲ್. ಯಾಕೆ ಮೆಚ್ಚಿಸುತ್ತಾನಂದ್ರೆ ಅವನು ಕೊಡುತ್ತಾನ ಅನ್ನೋದಲ್ಲ, ನಂತರನೇ ಅವನು ಇದಾನಲ್ಲಪ್ಪ. ಆಮೇನ್.
ದೇವರು ನಮ್ಮನ್ನು ನೋಡುವಾಗ ಆ ಉದಾರವಾಗಿ ಧಾರಾಳವಾಗಿ ನಾವು ಕೊಡುವವರನ್ನು ನೋಡುವಾಗ ದೇವರಿಗೆ ಖುಷಿ ಆಗುತ್ತದೆ. ಯಾಕೆಂದು ನೋಡಬೇಕಾದ್ರೆ ನನ್ನ ಕ್ಯಾರೆಕ್ಟರ್ ಅವನಲ್ಲಿ ಇದಲ್ಲ ಅಂತೇಳಿ, ನನ್ನ ನೇಚರ್. ಸೊ ಗಿವಿಂಗ್ ಇಸ್ ಎ ನೇಚರ್, ಇಟ್ಸ್ ನಾಟ್ ಮನಿ ಮ್ಯಾಟರ್. ಹಾಲೆಲೂಯ. ದೇವರು ಕೊಟ್ಟ ವಾರ್ತೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ನಾನು ನಿಮ್ಮನ್ನು ಬರಿಗೈಯಾಗಿ ನಾನು ಕಳಿಸುವುದಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್, 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 ಆಮೆನ್. ಸ್ತೋತ್ರಂ, 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 ಸ್ತೋತ್ರಂ ರಾಜ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆಮೆನ್, ಆಮೆನ್. ದೇವರ ವಾರ್ತನೆ ಕೇಳಿದ ಪ್ರಿಯ ದೇವ ಜನರೇ, ಇವತ್ತು ಬಂದಿರುವ ದೇವ ವಾರ್ತನೆ ಕೇಳುತ್ತಿರುವ ದೇವ ಜನರೇ ಮತ್ತು ಆನ್ಲೈನಲ್ಲಿ ದೇವರ ವಾರ್ತನೆ ಕೇಳುತ್ತಿರುವ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನೀವು ಒಂದು ಪ್ಲೇಸ್ ಆಫ್ ಲ್ಯಾಕ್ನಲ್ಲಿ ಇತ್ತಿರಬಹುದು, ಆದರೆ ದೇವರು ನಿಮ್ಮನ್ನೊಂದು ಪ್ಲೇಸ್ ಆಫ್ ಎನಾಫಿಗೆ ನಡೆಸುವುದಕ್ಕೆ ಇಷ್ಟಪಡುತ್ತಾ ಇದ್ದಾನೆ. ಒಂದು ವೇಳೆ ನಿಮ್ಮ ಜೀವನದ ಪ್ಲೇಸ್ ಆಫ್ ಎನಾಫ್ನಲ್ಲಿ ಇರಬಹುದು, ಆದರೆ ದೇವರು ನಿಮ್ಮನ್ನೊಂದು ಪ್ಲೇಸ್ ಆಫ್ ಮೋರ್ ದನ್ ಎನಾಫ್ ನಡೆಸುವುದಕ್ಕೆ ಇಷ್ಟಪಡುತ್ತಾ ಇದ್ದಾನೆ. ಐಗುಪ್ತದಿಂದ ಅರಣ್ಯದಿಂದ ಹಾಳು ಜೇನು ಹರಿಯುವಂತ ಕಾನಾನಿನ ಸಮೃದ್ಧಿಯ ಜೀವನದಲ್ಲಿ ನಡೆಸುವುದೇ ದೇವರ ಚಿತ್ರವಾಗಿದೆ. ಹಾಲೆಲೂಯ. ಕೊಟ್ಟಿರುವ ವಾರ್ತೆಗಾಗಿ ಸ್ತೋತ್ರ. ಈ ವಾರ್ತೆಯ ಪ್ರಕಾರವಾಗಿಯೇ ನಾನು ನನ್ನ ಜೀವನ ಇನ್ನು ಮೇಲೆ ಬರಿದಾಗಿರುವುದಿಲ್ಲ, ನನ್ನ ಜೀವನ ಎಂಟಿಯಾಗಿರುವುದಿಲ್ಲ. ನನ್ನ ದೇವರು ನನಗೆ ಹೇಳಿದ ಪ್ರಕಾರವಾಗಿಯೇ ನಾನು ಸಮೃದ್ಧಿಯನ್ನು ಕಾಣುವೆನು. ನಾನು ಹೊಟ್ಟೆ ತುಂಬ ಉಂಟು, ನಾನು ಸಮೃದ್ಧಿಯನ್ನು ನಾನು ಕಾಣುವೆನು. ನಾನು, ನನ್ನ ಮಕ್ಕಳು, ನಾನು, ನನ್ನ ಕುಟುಂಬವು, ನಾನು, ನನ್ನ ಸಭೆಯು, ಹಾಲೆಲೂಯ, ನಿನ್ನ ಸಮೃದ್ಧಿಯ ಆಶೀರ್ವಾದದೊಳಗೆ ಬರುತ್ತಾ ಇದ್ದೇವೆ ಸ್ವಾಮಿ ರಾಜ. ನೀವು ರಾಜ ನಿನ್ನ ಮೊದಲನೇ ಅದ್ಭುತವನ್ನು ಮಾಡಿ, ಕೊರತೆಯನ್ನು ನೀಗಿಸಿ ನಿಮ್ಮ ಮೊದಲನೇ ಅದ್ಭುತವನ್ನು ಮಾಡಿ ನಿಮ್ಮ ಮಹಿಮೆಯನ್ನು ಕರ್ತನೆ ಪ್ರಕಟಿಸಿದ ಪ್ರಕಾರವಾಗಿ ಈ ದಿನ ರಾಜ ನಮ್ಮಲ್ಲಿ ಇವತ್ತು ಯಾರು ನೇರವಾಗಿ ಬಂದು ವಾರ್ತೆಯನ್ನು ಕೇಳುತ್ತಿದ್ದಾರೋ ನಿಮ್ಮ ಮಹಿಮೆಯನ್ನು ನೀನು ಪ್ರಕಟಿಸು ಸ್ವಾಮಿ ರಾಜ. ಆನ್ಲೈನಲ್ಲಿ ವಾರ್ತೆಯನ್ನು ಕೇಳುವ ಪ್ರತಿಯೊಬ್ಬರ ಕೊರತೆಗಳು ನೀಗಿಸಿ ರಾಜ, ನಿಮ್ಮ ಮಹಿಮೆಯನ್ನು ಅವರು ಕಾಣುವಂತೆ ನೀನು ಪ್ರಕಟಿಸು ಸ್ವಾಮಿ. ಹಾಗೆ ನೀನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಕೂಡಿ ಬಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸು ಸ್ವಾಮಿ ಹೆಸರಲ್ಲಿ ಬೇಡುತ್ತೇವೆ ನಮ್ಮ ತಂದೆಯಾದ ದೇವರೇ. ಪ್ರೈಸ್ ದಿ ಲಾರ್ಡ್. ಆಫರಿಂಗ್ ಟೈಮ್ಸ್ ನಮ್ಮ ಕಾಣಿಕೆ ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸೋಣ. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ನೀವು ಐಗುಪ್ತದಲ್ಲಿ ಅರಣ್ಯದಲ್ಲಿ ಇರಬಹುದು, ಆದರೆ ದೇವರು ಇವತ್ತು ನಿಮಗೆ ಹೇಳಿರೋದು, ಹಾಳು ಜನ ಹರಿಯುವಂತ ಕಾನಾನಿನ ಮೋರ್ ದನ್ ಎನಫ್ ಲೈಫ್ ಅನ್ನು ನಾನು ನಿಮಗೆ ನೀಡುವೆನು. ನಾನು ನಿಮ್ಮನ್ನು ಬರಿಗೈಯಾಗಿ ನಾವು ನಡೆಸುವುದಿಲ್ಲ, ನೀವು ಹೋಗುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾನೆ. ನಿಮ್ಮ ಜೀವನದಲ್ಲಿ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸುವನಾಗಿದ್ದಾನೆ. ಹಾಗೆ ನೀನು ತೋರ್ಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ, ಸ್ತೋತ್ರ. ಕೂಡಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸು. ಆನ್ಲೈನಲ್ಲಿ ರಾಜ ವಾರ್ತೆಯನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಮತ್ತು ಹೊಸದಾಗಿ ಆರಾಧನೆಗೆ ಬಂದಿರುವಂತ ಕರ್ತನ ನಮ್ಮ ಪ್ರಿಯ ಸಹೋದರ ಕರ್ತನೆ ಬಸವರಾಜನು ರಾಜ ಅವರ ಕುಟುಂಬವನ್ನು, ಊರಲ್ಲಿರುವ ಅವರ ಕುಟುಂಬವನ್ನು ಸಹ ನೀನು ಆಶೀರ್ವದಿಸು. ಈ ವಾರ್ತೆಯನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಮುಂದೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಾರೆ, ಈ ವಾರ್ತೆಯನ್ನು ಕೇಳುತ್ತಾರೋ ಪ್ರತಿಯೊಬ್ಬರನ್ನು ರಾಜ ನೀನು ಸಮೃದ್ಧಿಯಾಗಿ ಆಶೀರ್ವದಿಸು ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಕಾಣಿಕೆಗಳ ಮೂಲಕವಾಗಿ ನೀನು ನಾಮವನ್ನು ಮಹಿಮೆ ಪಡಿಸಿದ ಪ್ರತಿಯೊಬ್ಬರ ಕೊರತೆಗಳು ಕ್ರಿಸ್ತ ಯೇಸುವಿನಲ್ಲಿ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕರ್ತನೆ ಒದಗಿಸಲ್ಪಡುವುದಕ್ಕಾಗಿ, ಆಶೀರ್ವದಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಗಣ ಮಹಿಮೆ ಒಬ್ಬರಿಗೆ ಉಂಟಾಗಲಿ ಸ್ವಾಮಿ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡುತ್ತೇವೆ ತಂದೆ ದೇವರೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪರಿಶುದ್ಧಾತ್ಮನ ಅನುನಿತ್ಯ ಆಶೀರ್ವಾದ, ಸಮೃದ್ಧಿ, ಆರೋಗ್ಯ, ಸುಖವು, ಶಾಶ್ವತವಾದ ಕೃಪೆಯು ನಮ್ಮೆಲ್ಲರ ಸಂಗಡ ಮತ್ತು ಆನ್ಲೈನಲ್ಲಿ ಯಾರು ನೋಡುತ್ತಾರೋ, ಮುಂದೆ ಯಾರೆಲ್ಲ ನೋಡುತ್ತಾರೋ ಅವರೆಲ್ಲರ ಸಂಗಡ ನಿತ್ಯ ನಿರಂತರವಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.